ನಮಸ್ಕಾರ. ಇವತ್ತು ಅರಳಿಕಟ್ಟೆ ಎಪಿಸೋಡ್ ನಂಬರ್ 4ಗೆ ಸುಸ್ವಾಗತ. ಇವತ್ತಿನ ಎಪಿಸೋಡ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ದೊಡ್ಡ ದೊಡ್ಡ ತಂತ್ರಜ್ಞಾನ ಕಂಪನಿಗಳ ಬಗ್ಗೆ ಅಥವಾ ಕನ್ಸ್ಯೂಮರ್ ಟೆಕ್ನಾಲಜಿ ಕಂಪನೀಸ್ ಬಗ್ಗೆ, ಫೇಸ್ಬುಕ್, ಗೂಗಲ್, ಅಮೆಜಾನ್ ಇದ್ರ ಬಗ್ಗೆ ಮಾತಾಡ್ತಿದೀವಿ. ಅದಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾಗಿ ಹೋದ ವಾರ ಒಂದು ವಿಶೇಷವಾದ ಘಟನೆ ನಡೀತು. ಕೋವಿಡ್ ಮಧ್ಯದಲ್ಲಿ ಯಾರೋ ಒಬ್ರು ಮಾರ್ಕ್ ಜುಕರ್ಬರ್ಗ್ ಅಂತ ಫೇಸ್ಬುಕ್ ಅಲ್ಲಿ 43,570 ಕೋಟಿ ರೂಪಾಯಿ, ಇನ್ನೊಂದ್ಸಲಿ ಹೇಳ್ತೀನಿ, 43,570 ಕೋಟಿ ರೂಪಾಯಿನ ಇನ್ನೊಬ್ರು ಯಾರೋ ಮುಖೇಶ್ ಅಂಬಾನಿ ಅಂತ ಇದ್ದಾರೆ, ರಿಲಯನ್ಸ್ ಕಂಪನಿ ಮಾಲೀಕರು, ರಿಲಯನ್ಸ್ ಜಿಯೋನಲ್ಲಿ ಅಷ್ಟು ದುಡ್ಡನ್ನ ಹೂಡಿದ್ದಾರೆ. ಈ ಹೂಡಿಕೆಯಿಂದ ಲಾಭ ಏನು? ರಿಲಯನ್ಸ್ಗೆ ಏನ್ ಲಾಭ ಆಗತ್ತೆ, ಮಾರ್ಕ್ ಜುಕರ್ಬರ್ಗ್ಗೆ, ಫೇಸ್ಬುಕ್ಗೆ ಏನ್ ಲಾಭ ಆಗತ್ತೆ ಅನ್ನೋದು ಮೊದ್ಲಿಗೆ ಒಂದ್ ಸ್ವಲ್ಪ ಸಣ್ಣಕ್ಕೆ ಚರ್ಚೆ ಮಾಡೋಣ. ಆ ಚರ್ಚೆ ಆದ್ಮೇಲೆ ಜಾಗತಿಕ ಮಟ್ಟದಲ್ಲಿ ತಂತ್ರಜ್ಞಾನ ಕಂಪನಿಗಳನ್ನ ರಾಜಕಾರಣಿಗಳು ಮತ್ತೆ ಸರ್ಕಾರಗಳು ಮತ್ತೆ ನ್ಯಾಯಾಂಗಗಳು ಯಾವ ತರ ಹತೋಟಿಗೆ ಅವ್ರನ್ನ, ಆ ದೊಡ್ಡ ಕಂಪನಿಗಳನ್ನ ಯಾವ ತರ ಹತೋಟಿಯಲ್ಲಿ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಕೆಲವು ಆಯಾಮಗಳನ್ನ ಇವತ್ತು ನಾವು ಚರ್ಚೆಗೆ ಅಂತ ಇಟ್ಕೊಂಡಿದೀವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನನ್ ಚರ್ಚೆ ಅಂತ ನಾನು ಅನ್ಕೊಂಡಿದೀನಿ. ನನ್ ಜೊತೆಗೆ ಸುಪ್ರೀತ್ ಇದ್ದಾರೆ. ಸೊ ಪ್ರಾರಂಭಿಸೋಣ. ಮೊದ್ಲಿಗೆ ಮೊತ್ತ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ, 43,570 ಕೋಟಿ. ಸೊ ಇದನ್ನ ಸ್ವಲ್ಪ ಬ್ರೇಕ್ ಡೌನ್ ಮಾಡೋಣ. ಈ ದುಡ್ಡಿನ ಇನ್ವೆಸ್ಟ್ಮೆಂಟ್ ಇಂದ ಹೇಗೆ ಇವರು ಲಾಭ ಪಡಿಬಹುದು ಅಂತ. ಮೊದಲನೇದಾಗಿ, ರಿಲಯನ್ಸ್ ಜಿಯೋ ಬರೀ ಒಂದು ಟೆಲಿಕಾಂ ಕಂಪನಿಯಾಗಿ ಅವರು ಸ್ಥಾಪನೆ ಮಾಡಕ್ಕೆ ಹೊರಟ ಕಂಪನಿ ಅಲ್ಲ. ಏರ್ಟೆಲ್ ಆಗ್ಲಿ ಅಥವಾ ವೋಡೋಫೋನ್ ಆಗ್ಲಿ ಅವರು ಟೆಲಿಕಾಂ ಕಂಪನಿಯಾಗಿ ಹೊರಟದ್ದು. ಆದ್ರೆ ರಿಲಯನ್ಸ್ ಜಿಯೋ, ಏರ್ಟೆಲ್, ವೋಡೋಫೋನ್ ಇತ್ಯಾದಿ ಕಂಪನಿಗಳು ಹಲವಾರು ವರ್ಷ ಸ್ಥಾಪಿತವಾದ ಮೇಲೆ ರಿಲಯನ್ಸ್ ಜಿಯೋ ಬಂದಿತ್ತು. ಅವ್ರು ಬಂದಾಗ ಅವರು ತುಂಬಾ ಕ್ಲಿಯರ್ ಆಗಿದ್ರು, ನಾವು ಬರೀ ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ಕನೆಕ್ಟಿವಿಟಿ ಮಾತ್ರ ಕೊಡೋದು ನಮ್ಮ ಉದ್ದೇಶ ಅಲ್ಲ. ಅವನಿಗೆ ರಿಲಯನ್ಸ್ ಜಿಯೋನಲ್ಲೇ ಒಂದು ವಿಶಿಷ್ಟವಾದ ಒಂದು ಚಿಕ್ಕ ಜಗತ್ತನ್ನ ನಿರ್ಮಾಣ ಮಾಡೋಣ ಅಂತ. ಆ ಜಗತ್ತಿನಲ್ಲಿ ಅವನು ಜಿಯೋ ಸಿನಿಮಾ ಅಂತ ಒಂದು ಫ್ರೀ ಆಪ್ ಇಂದ ಅವನು ಬೇಕಾದಷ್ಟು ಸಿನಿಮಾಗಳನ್ನ ನೋಡೋದಾಗ್ಲಿ ಅಥವಾ ಹಾಡುಗಳನ್ನ ಕೇಳೋದಾಗ್ಲಿ ಅಂಥದ್ದನ್ನ ಮಾಡಿದ್ರು. ಅದ್ರ ಜೊತೆಗೆ ಜಿಯೋ ಮಾರ್ಟ್ ಅಂತ ಒಂದು ಆಪ್ ಅಥವಾ ಒಂದು ವೆಬ್ಸೈಟ್ ಅನ್ನ ಅವರು ಡಿಸೈನ್ ಮಾಡಿದ್ದಾರೆ. ಅದಿನ್ನು ಆಪ್ ಬಂದಿಲ್ಲ, ಬಟ್ ವೆಬ್ಸೈಟ್ ಅನ್ನ ಡಿಸೈನ್ ಮಾಡಿದ್ದಾರೆ. ಆ ವೆಬ್ಸೈಟ್ ಅಲ್ಲಿ 50,000 ದಿನಸಿ ಅಂಗಡಿಗಳ ಒಂದು ನೆಟ್ವರ್ಕ್ ಇದೆ. ಅಂದ್ರೆ ಈಗ ಏನಾಗ್ಬಹುದು ಅಂದ್ರೆ, ಒಂದು ಇದಕ್ಕೆ ಇಂಗ್ಲಿಷ್ ಅಲ್ಲಿ ಫಿಜಿಟಲ್ ಅಂತಾರೆ. ಅಂದ್ರೆ ಡಿಜಿಟಲ್ ಆಗಿ ನಾವು ನಮ್ಮ ಫೋನ್ ಅಲ್ಲಿ ಮಾಡುವಂತಹ ಒಂದು ವಹಿವಾಟು, ಮತ್ತೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆ ದೈಹಿಕವಾಗಿ ಮಾಡುವಂತಹ ವಹಿವಾಟನ್ನ ಮಿಕ್ಸ್ ಮಾಡಿ ಸಮೀಕರಿಸಿದ್ರೆ ಅದು ಫಿಜಿಟಲ್ ಆಕ್ಟಿವಿಟಿ ಅಂತ ಕರೆಯಲ್ಪಡತ್ತೆ. ಈ ತರ ಒಂದು ಫಿಜಿಟಲ್ ಆಕ್ಟಿವಿಟಿನ ಈ ಒಂದು ಒಪ್ಪಂದ ಮಾಡ್ಕೋಬಹುದು. ಒಪ್ಪಂದದಲ್ಲಿ ಒಂದು ಉದಾಹರಣೆ ತಗೋಣ, ಹೇಗೆ ಈ ಒಪ್ಪಂದ ಇಬ್ಬರಿಗೂ ಅನುಕೂಲ ಆಗ್ಬಹುದು ಅನ್ನೋ ಒಂದು ಸಣ್ಣ ಉದಾಹರಣೆ ತಗೋಣ. ಜಿಯೋ ಮಾರ್ಟ್ ಅಲ್ಲಿ ನಾನು ಹೇಳಿದೆ ನಿಮ್ಗೆ 50,000ಕ್ಕೂ ಹೆಚ್ಚು ದಿನಸಿ ಅಂಗಡಿಗಳ ಒಂದು ಕನೆಕ್ಷನ್ ಅಥವಾ ಒಂದು ನೆಟ್ವರ್ಕ್. 50,000 ಜನ ದಿನಸಿ ಅಂಗಡಿಯವರು ಜಿಯೋನಲ್ಲಿ ನಾವು ನಿಮ್ ಜೊತೆ ಭಾಗವಹಿಸ್ತೀವಿ, ನಿಮ್ಗೆ ನಮ್ಗೆ ಆದರ್ಶ ಪ್ರಾಫಿಟ್ ಅಲ್ಲಿ ಒಂದ್ ಸ್ವಲ್ಪ ಕಮಿಷನ್ ಇತ್ಯಾದಿ ಈ ತರ ಒಂದು ಡಿಸ್ಕಷನ್ ಮಾಡಿರ್ತಾರೆ. ಫೇಸ್ಬುಕ್ ವಾಟ್ಸ್ಆಪ್ ನ ಖರೀದಿ ಮಾಡಿದೆ, ಇನ್ಸ್ಟಾಗ್ರಾಮ್ನು ಅಫ್ಕೋರ್ಸ್ ಖರೀದಿ ಮಾಡಿದೆ ಅದು. ಬಟ್ ವಾಟ್ಸ್ಆಪ್ ಅಲ್ಲಿ ಇರೋಂಥ ಒಂದು 400 ಮಿಲಿಯನ್ ಜನರಿಗೆ ಮುಂದೆ ಫೇಸ್ಬುಕ್ ಅವರು ಒಂದು ಮೆಸೇಜ್ ನ ಕಳಿಸ್ಬೋದು. ಗ್ರಾಹಕರಿಗೆ ವಿಶೇಷವಾದ ಮಾಹಿತಿ, ಅರ್ಕಲ್ಗೂಡು ದಿನಸಿ ಅಂಗಡಿ ನಂಬರ್ 23 5 ಕೆಜಿ ಅಕ್ಕಿ ತಗೊಂಡ್ರೆ 1 ಕೆಜಿ ಅರ್ಧ ಕೆಜಿ ರಾಗಿ ಉಚಿತ ಅಂತ ಒಂದು ಸಣ್ಣ ಅಡ್ವರ್ಟೈಸ್ಮೆಂಟ್ ಇವಾಗ ತುಂಬಾ ಸುಲಭವಾಗಿ
ಆ ಏರಿಯಾನಲ್ಲಿರುವಂತಹ ಜನಕ್ಕೆ ತುಂಬಾ ಸುಲಭವಾಗಿ ಕಡಿಮೆ ಖರ್ಚಲ್ಲಿ ಕಳಿಸ್ಬೋದು. ಇದರಿಂದ 2-3 ಜನಕ್ಕೆ ಲಾಭ ಆಗುತ್ತೆ. ಒಂದು, ಗ್ರಾಹಕನಿಗೆ ಕಡಿಮೆ ಬೆಲೆಗೆ ಸಿಗ್ಬೋದು. ಅಟ್ಲೀಸ್ಟ್ ಪ್ರಾರಂಭಿಕ ಹಂತದಲ್ಲಿ ಕಂಪ್ನಿಗಳು ಒಳ್ಳೆ ಬೆಲೆ ಮತ್ತೆ ಒಳ್ಳೆ ವಹಿವಾಟಿಗೆ ಮಾಡಕ್ಕೆ ಹೊರಡ್ತಾರೆ. ಎರಡನೇದು, ವಾಟ್ಸ್ಆಪ್ಗೆ ಮತ್ತೆ ಫೇಸ್ಬುಕ್ಗೆ ಹೆಚ್ಚಿನ ಯೂಸ್ ಆಗತ್ತೆ. ಮತ್ತೆ ಅಡ್ವರ್ಟೈಸರ್ಸ್, ಅಕ್ಕಿ ಬೆಳೆಯೋರು, ನೋಡಪ್ಪ ಅರ್ಕಲ್ಗೂಡ್ ಮಾರ್ಕೆಟ್ ಅಲ್ಲಿರೋ ಡಿಸ್ಟ್ರಿಬ್ಯೂಟರ್ ಸಿಂಪಲ್ ಆಗಿ ಒಂದು ಸಣ್ಣದಾಗಿ ಒಂದು ಆಡ್ ಫೇಸ್ಬುಕ್ ಅಲ್ಲಿ ಹಾಕ್ಬೋದು, ಅಥವಾ ವಾಟ್ಸ್ಆಪ್ ಅಲ್ಲಿ ಕೂಡ ಒಂದು ಆಡ್ ಅಂತ ಮುಂದೆ ಬಂದ್ರೆ ಅದನ್ನ ಹಾಕ್ಬೋದು. ಅದಾದ್ಮೇಲೆ ರಿಲಯನ್ಸ್ ಅವನ್ಗೆ ಆ ಜಿಯೋ ಬಳಕೆ ಹೆಚ್ಚಾಗತ್ತೆ. ಆ ಜಿಯೋ ಬಳಕೆ ಹೆಚ್ಚಾದಾಗ ಅವನಿಗೂ ದುಡ್ಡು ಬರುತ್ತೆ. ಸೊ ಸದ್ಯಕ್ಕೆ ಗ್ರಾಹಕನಿಗೆ, ರಿಲಯನ್ಸ್ ಅವ್ರಿಗೆ, ಫೇಸ್ಬುಕ್ ಅವ್ರಿಗೆ ಮತ್ತೆ ಆ ದಿನಸಿ ಅಂಗಡಿ ಲಾಭ ಆಗತ್ತೆ. ಬಟ್ ಅದ್ರ ಫ್ಲಿಪ್ ಸೈಡ್ ಅಂದ್ರೆ, ಅಕಸ್ಮಾತ್ ಮುಂದೆ ಇವ್ರದ್ದು ತುಂಬಾ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಆದ್ರಿಂದ ಕಾಂಪಿಟೇಷನ್ ಅಥವಾ ಬೇರೆ ಪ್ರತಿದ್ವಂದ್ವಿಗಳು ಇರಲ್ಲ. ಅದೇ ಮುಂದೆ ಹೊರಿತಾ ಹೋಯ್ತು ಅಂದ್ರೆ ಗ್ರಾಹಕನಿಗೆ ಕೊಂಡ್ಕೊಳ್ಳುವಂತಹ ಒಂದು ಪವರ್ ಕಮ್ಮಿ ಆಗುತ್ತೆ. ಮತ್ತೆ ಆ ನೆಟ್ವರ್ಕ್ ಅಲ್ಲಿ ಇಲ್ದೇ ಇರೋಂತಹ 50 ಸಾವಿರದ ನೀವು ಆ ಗಿರಾಣಿ ಅಂಗಡಿಯ ನೆಟ್ವರ್ಕ್ ಅಲ್ಲಿ ಇಲ್ಲ ಅಂದ್ರೆ ನಿಮಗೆ ಮಾರೋದು ಇನ್ನೂ ಹೆಚ್ಚು ಕಷ್ಟ ಆಗತ್ತೆ. ಅದು ಒಂದು. ಮತ್ತೆ ಇನ್ ಕೆಲವರು ಹೇಳೋದೇನು ಅಂದ್ರೆ, ಜಗತ್ತಿನಾದ್ಯಂತ ಯುರೋಪ್ ಮತ್ತೆ ಈಗ ಆಸ್ಟ್ರೇಲಿಯಾ ಮೊನ್ನೆ ಅಲ್ಲೆಲ್ಲ ತುಂಬಾ ಈ ದೊಡ್ಡ ದೊಡ್ಡ ಟೆಕ್ನಾಲಜಿ ಕಂಪನೀಸ್ ನ ಕಂಟ್ರೋಲ್ ಮಾಡಕ್ಕೆ ಹೋಗ್ತಾರೆ. ಆದ್ರಿಂದ ಅಷ್ಟೊಂದು ಕಂಟ್ರೋಲ್ ಅನ್ನ ತಪ್ಪಿಸ್ಕೋಬೇಕು, ಅಥವಾ ಅಲ್ಲಿ ಕಂಟ್ರೋಲ್ ಇಂದ ಆಗೋಂತ ಬಿಸ್ನೆಸ್ ಲಾಸ್ ಅನ್ನ ಸರಿಪಡಿಸ್ಕೋಬೇಕು ಅಂತ ಬೇರೆ ಅಭಿವೃದ್ಧಿ ಹೊಂದಬೇಕು ಅನ್ನುವಂತ ದೇಶಗಳಲ್ಲಿ ಹೋಗೋದು ಸಾಮಾನ್ಯ. ನಮ್ ಕಂಪ್ನಿನಲ್ಲೂ ಇಂಡಿಯನ್ ಕಂಪನೀಸು, ಟಾಟಾಸ್ ಆಗ್ಲಿ ಅಥವಾ ರಿಲಯನ್ಸ್ ಆಗ್ಲಿ, ಎಲ್ಲಿ ಸ್ವಲ್ಪ ಮಾರುಕಟ್ಟೆ ಇದೆಯೋ ಅಲ್ಲಿ ಹೋಗ್ತಾರೆ. ಅದೇ ತರ ಫೇಸ್ಬುಕ್ ಅವರು ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಹೆಚ್ಚಿನ ಜನಕ್ಕೆ ನಾವು ತಲುಪಬಹುದು. ಯಾಕೆಂದ್ರೆ ನಮ್ಮಲ್ಲಿ ಇರುವಂತಹ 1.2 ಬಿಲಿಯನ್ ನಲ್ಲಿ ಸರಿಸುಮಾರು ಬರೀ 300 ಒಂದು 500 ಅಂದ್ರೆ 500 ಮಿಲಿಯನ್ ಜನ ಸ್ವಲ್ಪ ಮಟ್ಟಿಗೆ ನೆಟ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ, ಫುಲ್ ಮಟ್ಟಿಗೆ ಅಲ್ಲ. ಸೊ ಹಾಗಾಗಿ ಅಲ್ಲಿ ಅವ್ರಿಗೆ ಬರ್ಬೋದು. ಮತ್ತೆ ಫೇಸ್ಬುಕ್ಗೆ ಲಾಭ ಆಗ್ಬೋದು, ಅಡ್ವರ್ಟೈಸಿಂಗ್ ದುಡ್ಡು ಬರ್ಬೋದು. ಅಂದ್ರೆ ಈಗ ಸದ್ಯಕ್ಕೆ ಜಿಯೋನಲ್ಲಿ 300 ಮಿಲಿಯನ್ ಕಸ್ಟಮರ್ಸ್ ಇರ್ತಾರೆ. ಆ ಎಲ್ಲಾ ಕಸ್ಟಮರ್ಸ್ಗೂ ಇವರು ಆರಾಮಾಗಿ ರೀಚ್ ಆಗ್ಬೋದು. ರೀಚ್ ಆಗೋದು ಒಂದೇ ಅಲ್ಲ, ಅಡ್ವರ್ಟೈಸ್ಮೆಂಟ್ ನ ಆ ಏರಿಯಾಗೆ ಅನುಕೂಲ ಆಗೋ ಹಂಗೆ ಕಸ್ಟಮೈಸ್ ಮಾಡಿ ಗ್ರಾಹಕರಿಗೆ ತಲುಪಿಸಬಹುದು. ಸೊ ಈ ಒಂದು 4 ಆಯಾಮಗಳಿಂದ ರಿಲಯನ್ಸ್, ಜಿಯೋ ಮತ್ತೆ ಫೇಸ್ಬುಕ್ ಅವರು ಒಂದಾಗಿದ್ದಾರೆ, ಜೊತೆಗೆ ಬಂದಿದ್ದಾರೆ. ಮುಂದೆ ಕಾಂಪಿಟೇಷನ್ ಏನ್ ಮಾಡತ್ತೆ, ಗೂಗಲ್ ಈ ಸ್ಪೇಸ್ ಅಲ್ಲಿ ಇಳಿಯುತ್ತಾ, ಮತ್ತೆ ಏರ್ಟೆಲ್ ಅವರೆಲ್ಲ ಏನ್ ಮಾಡ್ತಾರೆ, ಅವ್ರಿಗೆ ರೆವೆನ್ಯೂ ಲಾಸ್ ಆಗತ್ತಾ, ಅದ್ ಹೇಗೆ ಮುಂದೆ ನಡೆಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇದೇ ತರ ಸಣ್ಣ ಒಂದು ಬಿಗ್ ಬಜಾರ್ ಅವರು ಇದೇ ತರ ಒಂದ್ ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿದ್ರಂತೆ, ಅದು ಸಕ್ಸಸ್ ಆಗ್ಲಿಲ್ವಂತೆ. ಬಟ್ ಇಷ್ಟೊಂದು ದೊಡ್ಡ ಸ್ಕೇಲ್ ಅಲ್ಲಿ ಆ ಎಕ್ಸ್ಪೆರಿಮೆಂಟ್ ನಡೆದಿರ್ಲಿಲ್ಲ. ನೋಡೋಣ ಮುಂದಿನ 2-3 ವರ್ಷದಲ್ಲಿ ಏನಾಗ್ಬೋದು ಅಂತ. ಸುಪ್ರೀತ್, ನೀವು ಇದಕ್ಕೇನಾದ್ರೂ ಆಡ್ ಮಾಡ್ಬೇಕಾ? ಅದ ನೀವು ಹೇಳಿದ್ದು ಎಲ್ಲಾ ಥಿಯರಿಗಳಿದೆ ಅಲ್ಲ, ಯಾಕೆ ಇನ್ವೆಸ್ಟ್ ಮಾಡಿರ್ಬೋದು ಅಷ್ಟೊಂದು ಅಮೌಂಟ್ ಅಂತ. ಅದ್ರಲ್ಲಿ ಒಂದು ಇಂಪಾರ್ಟೆಂಟ್ ಅಂಶ ಬಿಟ್ಟೋಗಿದೆ. ಏನು ಅಂದ್ರೆ, ರಿಲಯನ್ಸ್ ಇರೋ ಪೊಲಿಟಿಕಲ್ ಪವರ್ ಇಂಡಿಯಾದಲ್ಲಿ ಗವರ್ಮೆಂಟ್ ಪಾಲಿಸಿಗಳ ಮೇಲೆ ರಿಲಯನ್ಸ್ ಇರೋ ಇನ್ಫ್ಲೂಯೆನ್ಸ್ ಇದೆಯಲ್ಲ, ಸೊ ಅದು ಮಿಸ್ಸಿಂಗ್ ಎಲಿಮೆಂಟ್. ಯಾಕಂದ್ರೆ ಫೇಸ್ಬುಕ್, ವಾಟ್ಸ್ಆಪ್ ಅಲ್ಲಿ UPI ಇಂಟಿಗ್ರೇಷನ್ ಆಡ್ ಮಾಡ್ದಾಗಿಂದ ಅವ್ರಿಗೆ ಇನ್ನೂ ಲಾಂಚ್ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ. ಬೀಟಾದೆಲ್ಲ ಇದಾರೆ. ಯಾಕಂದ್ರೆ ಎಲ್ಲಾ ಡೇಟಾ ಇಂಡಿಯಾದಲ್ಲಿ ಇರ್ಬೇಕು, ಪೇಮೆಂಟ್ ರಿಲೇಟೆಡ್ ಎಲ್ಲಾದು ಡೇಟಾ ಇಂಡಿಯಾದ ಸರ್ವರ್ಸ್ ಅಲ್ಲಿ ಇರ್ಬೇಕು ಅಂತ ರೆಸ್ಟ್ರಿಕ್ಷನ್ ಇದೆ NCPI. ಸೊ ಅದನ್ನ ವಾಟ್ಸ್ಆಪ್ ಒಪ್ಕೊಂಡಿಲ್ಲ. ಆಮೇಲೆ ವಾಟ್ಸ್ಆಪ್ ನಲ್ಲಿ ಟ್ರೇಸಬಿಲಿಟಿ ಆಡ್ ಮಾಡ್ಬೇಕು ಅಂತ ಇನ್ನೂ ಒಂದು ರೆಗ್ಯುಲೇಷನ್ ಇದೆ. ಅಂದ್ರೆ ಒಂದ್ ಮೆಸೇಜ್ ನ ಕಳ್ಸಿದ್ದು ಎಲ್ಲಿಂದ ಕಳ್ಸಿದಾರೆ, ಯಾರು ಕಳ್ಸಿದಾರೆ, ಯಾರ್ಯಾರು ಓದಿದಾರೆ, ಅದೆಲ್ಲ ಟ್ರೇಸಬಿಲಿಟಿ ಬೇಕು ಅಂತ. ಬಟ್ ವಾಟ್ಸ್ಆಪ್ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇಟ್ಟಿರೋದಕ್ಕೆ ನಾವ್ ಅದನ್ನ ಟ್ರೇಸ್ ಮಾಡೋದಕ್ ಆಗಲ್ಲ, ನಾವ್ ಅದನ್ನ ಮಾಡಲ್ಲ. ಅವ್ರಿಗೆ ಅದು ಪ್ರೈವಸಿ. ಇವಾಗ ಆತರ ಆಯ್ತು ಅಂದ್ರೆ
ನೀವ ನರೇಂದ್ರ ಮೋದಿ ಬಗ್ಗೆ ಯಾರಾದ್ರೂ ಬೈದು ಒಂದ್ ಮೆಸೇಜ್ ಕಳ್ಸಿದ್ರೆ ಅದು ಸಿಕ್ಕಾಪಟ್ಟೆ ವೈರಲ್ ಆಯ್ತು ಅಂದ್ರೆ ಗವರ್ಮೆಂಟ್ ಎಕ್ಸಾಕ್ಟ್ಲಿ ಯಾರು ಕಳ್ಸಿದ್ದು, ಯಾರ್ಯಾರು ಓದಿದ್ದಾರೆ, ಯಾರ್ಯಾರು ಲೈಕ್ ಮಾಡಿದ್ದಾರೆ ಅದನ್ನೆಲ್ಲ ನೋಡ್ಬಿಟ್ಟು ಆಕ್ಷನ್ ತಗೋಬಹುದು. ಸೊ ಇದು ಫ್ಲಿಪ್ ಸೈಡ್. ಇದು ಈ ಪವರ್ ಬೇಕು ಅಂತ ಗವರ್ಮೆಂಟ್ ಕೇಳುತ್ತೆ. ಬಟ್ ವಾಟ್ಸ್ಆಪ್ ಅದು ಮತ್ತೆ ಫೇಸ್ಬುಕ್ ವಾಟ್ಸ್ಆಪ್ ಓನರು ನಾವು ಇದನ್ನ ಇಂಟ್ರೊಡ್ಯೂಸ್ ಮಾಡಲ್ಲ ಅಂತ ಹೇಳಿರೋದು. ಹಂಗಾಗಿ ಅವ್ರದ್ದು UPI ಅಪ್ರೂವಲ್ ಆಗಿರ್ಲಿಲ್ಲ. ಸೊ ಅದು ಬ್ಯಾಕ್ ಗ್ರೌಂಡ್. ಯಾಕೆ ಫೇಸ್ಬುಕ್ ಗೆ ಈ ಸಡನ್ ಆಗಿ ಜ್ಞಾನೋದಯ ಆಗಿದೆ, ಇಂಡಿಯಾದಲ್ಲಿ ದೊಡ್ಡ ಮಾರ್ಕೆಟ್ ಇದೆ ಅನ್ನೋದು ಅವರಿಗೆ 5 ವರ್ಷದಿಂದನೂ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಯಾಕೆ ಅನ್ನೋದು ಇದು ಒಂದು ಮಿಸ್ಸಿಂಗ್ ಎಲಿಮೆಂಟ್. ಓಕೆ ಸುಪ್ರೀತ್, ಐ ಥಿಂಕ್ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡರ್ ಕೊಟ್ರೆ UPI ಮತ್ತೆ ಈ ಪೇಮೆಂಟ್ ಗೇಟ್ ವೇದು ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡರ್ ಕೊಟ್ರೆ ಇಟ್ ವಿಲ್ ಬಿ ಗುಡ್. ಬೇರೆ ದೇಶದಲ್ಲಿ ವಾಟ್ಸ್ಆಪ್ ಅವರು ಪೇಮೆಂಟ್ ಗೇಟ್ ವೇದು ಎನೇಬಲ್ ಮಾಡಿದಾರಾ ಹೇಗೆ? ಅಂದ್ರೆ ಎಲ್ಲಾ ಈಗ ಟೆಕ್ನಾಲಜಿ ಕಂಪನಿಗಳಿಗೆ ವಿಚಾಟ್ ಅಂತ ಒಂದು ಚೈನೀಸ್ ಕಂಪನಿ ಮಾಡೆಲ್. ವಿಚಾಟ್ ಶುರುವಾಗಿದ್ದು ಬರೀ ಒಂದು ಚಾಟಿಂಗ್ ಪ್ಲಾಟ್ಫಾರ್ಮ್ ಅಂತ, ಅಂದ್ರೆ ಈ ವಾಟ್ಸ್ಆಪ್ ಹೆಂಗಿತ್ತು ಮುಂಚೆ ಆ ತರ ಶುರುವಾಗಿದ್ದು. ಬರ್ತಾ ಬರ್ತಾ ಅವರು ಅದ್ರಲ್ಲಿ ಪೇಮೆಂಟ್ಸ್ ಇಂಟಿಗ್ರೇಟ್ ಮಾಡಿದ್ರು. ಆಮೇಲೆ ಎಲ್ಲ ಬಿಸ್ನೆಸ್ ಗಳು ಡೈರೆಕ್ಟ್ ಆಗಿ ಅದ್ರಲ್ಲೇನೆ ಲಿಸ್ಟ್ ಮಾಡ್ಬೋದು ಅಂತ. ಇವಾಗ ನಂದೊಂದು ಮೊಬೈಲ್ ಶಾಪ್ ಇದೆ ಅಂದ್ರೆ ನಾನೇನ್ ಫಿಸಿಕಲ್ ಶಾಪ್ ಇಟ್ಕೋಬೇಕಿಲ್ಲ. ನಾನು ನನ್ ಗೂಡ್ಸ್ ಎಲ್ಲ ತಂದು ಇಟ್ಕೊಂಡು ವಿಚಾಟ್ ಒಳಗಡೆ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ ಎಲ್ಲ ಫೋಟೋಗಳನ್ನ ಅಪ್ಲೋಡ್ ಮಾಡಿ ನನ್ ಬಿಸ್ನೆಸ್ ಶುರು ಮಾಡ್ಬಿಡ್ಬೋದು. ಇವಾಗ ಅಮೆಝಾನ್ ನಲ್ಲಿ ಹೆಂಗೆ ಫಿಸಿಕಲ್ ಬಿಸ್ನೆಸ್ ಶುರು ಮಾಡ್ಬೋದು ಆ ತರ ಬರೀ ವಿಚಾಟ್ ಪ್ಲಾಟ್ಫಾರ್ಮ್ ಅಲ್ಲೇನೆ ಬಿಸ್ನೆಸ್ ಶುರು ಮಾಡಿ. ಯಾಕಂದ್ರೆ ಎಲ್ಲಾ ಕಸ್ಟಮರ್ಸ್ ಅಲ್ಲಿ ಇರ್ತಾರೆ, ಅವರಿಗೆ ಡೈರೆಕ್ಟ್ ಬಿಸ್ನೆಸ್ ಜೊತೆ ಮೆಸೇಜಿಂಗ್ ಇರುತ್ತೆ, ಅಡ್ವರ್ಟೈಸಿಂಗ್ ಕೊಡ್ಬೋದು, ಆಮೇಲೆ ಡೈರೆಕ್ಟ್ ಪೇಮೆಂಟ್ಸ್ ವಿಚಾಟೆ ಮ್ಯಾನೇಜ್ ಮಾಡುತ್ತೆ. ಸೊ ಹಿಂಗೆ ಕಂಪ್ಲೀಟ್ ಒಂದು ಎಕೋ ಸಿಸ್ಟಮ್ ಕ್ರಿಯೇಟ್ ಮಾಡ್ಬೇಕು ಅಂತ. ಅದನ್ನ ಈ ಟೆಕ್ನಾಲಜಿ ಟರ್ಮ್ಸ್ ಅಲ್ಲಿ ಏನಂತ ಕರೀತಾರೆ, ಸೂಪರ್ ಆಪ್ ಅಂತ ಕರೀತಾರೆ. ಅಂದ್ರೆ ಒಂದ್ ಆಪ್ ಇಡೀ ಎಕೋ ಸಿಸ್ಟಮ್ ತರ ಕೆಲಸ ಮಾಡುತ್ತೆ. ಸೊ ಅದ್ರಲ್ಲಿ ಪೇಮೆಂಟ್ಸ್ ಇರುತ್ತೆ, ಅಡ್ವರ್ಟೈಸಿಂಗ್ ಸಿಸ್ಟಮ್ ಇರುತ್ತೆ, ಕಸ್ಟಮರ್ ಸಪೋರ್ಟ್ ಇರುತ್ತೆ, ಒಂದ್ ಬಿಸ್ನೆಸ್ ಬೇಕಾಗಿರೋ ಎಲ್ಲಾ ಸರ್ವಿಸಸ್ ಆ ಆಪ್ ಅಲ್ಲಿ ಸಿಗುತ್ತೆ. ಸೊ ಅದು ಗೋಲ್ ಇರೋದು. ತುಂಬಾ ಕಂಪ್ನಿಗಳು ನೆಕ್ಸ್ಟ್ ವಿಚಾಟ್ ಆಗ್ಬೇಕು, ಇಂಡಿಯಾದಲ್ಲಿ ನಾವು ವಿಚಾಟ್ ಆಗ್ಬೇಕು ಅಂತ ತುಂಬಾ ಕಂಪ್ನಿಗಳು ಟ್ರೈ ಮಾಡ್ತಾ ಇದಾವೆ. ಅಂಡ್ ವಾಟ್ಸ್ಆಪ್ ಇಸ್ ಒನ್ ಆಫ್ ದಮ್. ಸೊ ಯಾವಾಗ ಇಂಡಿಯಾದ ಗವರ್ಮೆಂಟ್ UPI ತಂತು ಅಂದ್ರೆ ಅದು UPI ಒಂದು ಪ್ರೋಟೋಕಾಲ್, ಒಂದು ಇನ್ಫ್ರಾಸ್ಟ್ರಕ್ಚರ್ ಅದು. ಸೊ ಮುಂಚೆ UPI ಗಿಂತ ಮುಂಚೆ ಇದ್ದಿದ್ದು ಪೇಟಿಎಂ ಇತ್ತು, ಆಮೇಲೆ ಬೇರೆ ಬೇರೆ ವ್ಯಾಲೆಟ್ ಕಂಪ್ನಿಗಳಿದ್ವು. ಅದ್ರಲ್ಲಿ ಇದ್ದಿದ್ ಲಿಮಿಟೇಷನ್ ಏನು ಅಂದ್ರೆ ಅದು ಕ್ಲೋಸ್ಡ್ ಗ್ರೂಪ್. ಈಗ ಪೇಟಿಎಂ ದುಡ್ಡು ಹಾಕಿದ್ರೆ ಪೇಟಿಎಂ ಇಂದ ಮಾತ್ರ ಪೇ ಮಾಡ್ಬೋದು ಬೇರೆ ಕಡೆಗೆ. ಸೊ ಹಂಗಾಗಿ ಒಂದ್ ಕಂಪನಿಗೆ ಬೆನಿಫಿಟ್ ಜಾಸ್ತಿ ಇತ್ತು. ಸೊ UPI ಬಂದಿರೋದಕ್ಕೆ ಅದು ಪ್ರೋಟೋಕಾಲ್ ಆಗಿರೋದಕ್ಕೆ ಯಾರ್ ಬೇಕಾದ್ರೂ ಇಂಟ್ರಾಕ್ಟ್ ಮಾಡ್ಬೋದು, ಇಂಟ್ರಾಪರಬಿಲಿಟಿ ತುಂಬಾ ಜಾಸ್ತಿ ಇದೆ. ಸೊ ಈಗ ವಾಟ್ಸ್ಆಪ್ ಆಕ್ಚುಲಿ ಪೇಟಿಎಂ ತರ ಆಗ್ಬೇಕಿತ್ತು, ಅದು ಅವ್ರದ್ದು ಪ್ಲಾನ್ ಇದ್ದಿದ್ದು. ಒಳಗಡೆನೆ ನಮ್ಮ ಎಕೋಸಿಸ್ಟಮ್ ಒಳಗಡೆನೆ ದುಡ್ಡು ಇಟ್ಕೊಂಡ್ರೆ ಬೆನಿಫಿಟ್ ಅಂತ ಇದ್ದಿದ್ದು. ಯಾವಾಗ UPI ಬಂತ ಅವ್ರು ನಾವ್ ಇದನ್ನ ಮಿಸ್ ಮಾಡ್ಕೊಳಕ್ ಆಗಲ್ಲ, ನಮಗೆ ಆಲ್ರೆಡಿ ದೊಡ್ಡ ಯೂಸರ್ ಬೇಸ್ ಇದೆ. ಈಗ ಪೇಟಿಎಂ, ಗೂಗಲ್ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ವಾಟ್ಸ್ಆಪ್ ಯೂಸರ್ ಬೇಸ್ ಬಿಗ್ಗೆಸ್ಟ್ ಇಂಡಿಯಾದಲ್ಲಿ. ಕರೆಕ್ಟ್. ಸೊ ಆ ಯೂಸರ್ ಬೇಸ್ ನ ಲೆವರೇಜ್ ಮಾಡ್ಕೊಂಡು ನಾವು ಡೈರೆಕ್ಟ್ ಆಗಿ ಪೇಮೆಂಟ್ಸ್ ಗೆ ಹೋಗ್ಬೋದು ಅಂತ ಪ್ಲಾನ್ ಇದ್ದಿದ್ದು. ಹಂಗಾಗಿ ಅವರು ಸ್ಟಾರ್ಟ್ ಮಾಡಿದ್ರು, UPI ಇಂಟಿಗ್ರೇಷನ್ ಸ್ಟಾರ್ಟ್ ಮಾಡಿದ್ರು. ಬಟ್ ಮುಂಚೆ ಹೇಳಿದ್ನಲ್ಲ ರೀಸನ್ಸ್ಗೋಸ್ಕರ ಅದು ನಿಂತಿತ್ತು. ಸೊ ಈಗ ರಿಲಯನ್ಸ್ ಇರೋ ಸಾಫ್ಟ್ ಪವರ್ ಪೊಲಿಟಿಕಲ್ ಪಾರ್ಟಿ ಜೊತೆ ಅಥವಾ ಗವರ್ಮೆಂಟ್ ಜೊತೆ ಇರೋ ಪವರ್ ನ ಯೂಸ್ ಮಾಡ್ಕೊಂಡ್ರೆ ಇದೆಲ್ಲ ಅನುಕೂಲ ಆಗತ್ತೆ ಅನ್ನೋದು ಇರ್ಬೋದು ಅವ್ರದ್ದು ಇನ್ವೆಸ್ಟ್ಮೆಂಟ್ ಹಿಂದಿನ ಯೋಚನೆ. ಯಾಕಂದ್ರೆ ವಾಟ್ಸ್ಆಪ್ ನ ಅವರು $18 ಬಿಲಿಯನ್ ಗೆ ಪರ್ಚೇಸ್ ಮಾಡಿದ್ರು ಫೇಸ್ಬುಕ್. ಈಗ ರಿಲಯನ್ಸ್ ಜಿಯೋದಲ್ಲಿ ಇನ್ವೆಸ್ಟ್ ಮಾಡೋದು $5.7 ಬಿಲಿಯನ್. ಕರೆಕ್ಟ್. ಸೊ ಅವರಿಗೆ ಅದು ಇನ್ವೆಸ್ಟ್ಮೆಂಟ್ ಏನ್ ತುಂಬಾ ದೊಡ್ಡದಲ್ಲ. ಕರೆಕ್ಟ್. ಇಲ್ಲ ಆಕ್ಚುಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಜಸ್ಟ್ ಫ್ಯೂ ಇಯರ್ಸ್ ಬ್ಯಾಕ್ ಫೇಸ್ಬುಕ್ ಅವರು ಏನಪ್ಪಾ ಅದು ಗೇಟೆಡ್ ನೆಟ್ವರ್ಕ್, ಗೇಟೆಡ್ ಇಂಟರ್ನೆಟ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ಏನಂತಾರೆ, ಅದಕ್ಕೆ ಮರ್ತೋಯ್ತು ನಂಗೆ ಹೆಸರು. internet.org ಅಂತ ಶುರು ಮಾಡಿ internet.org ಫ್ರೀ ಇಂಟರ್ನೆಟ್ ಕೊಟ್ಬಿಟ್ಟು ವೇರ್ ದೇರ್ ಅಂದ್ರೆ ಕೆಲವೊಂದು
ಎಲ್ಲಾ ವೆಬ್ಸೈಟ್ಸ್ ಆಕ್ಸೆಸ್ ಮಾಡಬಹುದು ಇನ್ಕ್ಲೂಡಿಂಗ್ ಕಾಂಪಿಟೇಷನ್, ಬಟ್ ಕೆಲವೊಂದು ವೆಬ್ಸೈಟ್ ಸ್ವಲ್ಪ ಫಾಸ್ಟರ್ ಆಕ್ಸೆಸ್ ಮಾಡ್ತೀವಿ ಅಂತ ಬಂದಿದ್ರು. ಅದನ್ನ ದೇ ವರ್ ನಾಟ್ ಅಲೌಡ್ ಟು ಡೂ ಇಟ್. ಸೊ ಒಂಥರ ಹಿಂಬಾಗ್ಲಿಂದ ಇದು ಎಂಟ್ರಿ ವಿತ್ ಯೂಸಿಂಗ್ ಅನ್ ಯೂಸಿಂಗ್ ಅ ಇಂಡಿಯನ್ ಪಾರ್ಟ್ನರ್ ಅಂತ ನನ್ಗೆ ಅನಿಸ್ತಾ ಇದೆ. ಸೊ ಐ ಥಿಂಕ್ ನೋಡೋಣ, ಕಾದ್ ನೋಡೋಣ ಹೆಂಗೆ ನಡೆಯುತ್ತೆ ಅಂತ. ಯಾಕಂದ್ರೆ ಅದೇ ಮಾಡ್ಬೋದು, ಅದು ನೆಟ್ ನ್ಯೂಟ್ರಾಲಿಟಿ ಬ್ರೇಕ್ ಮಾಡುತ್ತೆ ಅನ್ನೋದಕ್ಕೆ ಅಲೋ ಮಾಡ್ಲಿಲ್ಲ. ಯಾಕಂದ್ರೆ ಇಂಟರ್ನೆಟ್ ನ ಅವರು ಹೆಂಗೆ ಅಂದ್ರೆ ರೋಡ್ ನ ಆಕ್ಸೆಸ್ ಮಾಡೋದಿದ್ದಂಗೆ, ಇಟ್ಸ್ ಎ ಯುಟಿಲಿಟಿ. ಇವಾಗ ಕೆಲವೊಂದು ಕಂಪ್ನಿಗಳಿಗೆ ಅಥವಾ ಕೆಲವೊಂದು ಬಿಸ್ನೆಸ್ ಗಳಿಗೆ ಜಾಸ್ತಿ ಪ್ರಯಾರಿಟಿ ಕೊಟ್ರೆ ಅದು ಅನ್ಫೇರ್ ಅಡ್ವಾಂಟೇಜ್ ಕೊಡುತ್ತೆ ಅವರಿಗೆ ಅಂತ. ಇವಾಗ ಫೇಸ್ಬುಕ್ ದುಡ್ಡು ಕೊಟ್ಬಿಟ್ಟು ನಮ್ದು ಯೂಸ್ ಮಾಡಿ ಅಂತ ಹೇಳ್ಬೋದು, ಆದ್ರೆ ಇನ್ನೊಂದು ಸ್ಮಾಲ್ ಸ್ಟಾರ್ಟ್ಅಪ್ ಗೆ ಅದ್ ಮಾಡಕ್ ಆಗಲ್ಲ. ಇವಾಗ ಒಂದ್ ಸಣ್ಣ ಕಂಪ್ನಿ ಇರೋರಿಗೆ ನೀವು ನಮ್ಮನ್ನ ಯೂಸ್ ಮಾಡಿ ಅಂತ ದುಡ್ಡು ಕೊಡೋದಕ್ಕಾಗಲ್ಲ. ಸೊ ಅದು ಅನ್ಫೇರ್ ಅಡ್ವಾಂಟೇಜ್ ಕೊಡುತ್ತೆ ಅನ್ನೋದಕ್ಕೆ ಅದನ್ನ ಅಪೋಸ್ ಮಾಡಿದ್ರು. ಇವಾಗ ಏನಾಗೋಗುತ್ತೆ, ರಿಲಯನ್ಸ್ ಜಿಯೋ ಇನ್ ಇಟ್ ಸೆಲ್ಫ್ ಒಂದು ಅನ್ಫೇರ್ ಅಡ್ವಾಂಟೇಜ್ ಇಟ್ಕೊಂಡು ಬಂತು, ಏನು ಡೇಟಾ ನಾವೆಲ್ಲರಿಗೂ ತುಂಬಾ ಚೀಪಾಗಿ ಕೊಡ್ತೀವಿ ಅಂತ. ಸೊ ಯಾವ ವೆಬ್ಸೈಟ್ ಆಕ್ಸೆಸ್ ಮಾಡ್ತೀರಾ ಅದಕ್ಕೆ ಅದು ಮ್ಯಾಟರ್ ಆಗಲ್ಲ, ಬಟ್ ನಮ್ಮ ಸರ್ವಿಸ್ ಯೂಸ್ ಮಾಡಿದ್ರೆ, ನಮ್ದು ನೆಟ್ವರ್ಕ್ ಯೂಸ್ ಮಾಡಿದ್ರೆ ನಿಮಗೆ ಡೇಟಾ ತುಂಬಾ ಚೀಪಾಗಿ ಸಿಗುತ್ತೆ ಅಂತ. ಸೊ ಈ ನೆಕ್ಸ್ಟ್ ನೀವು ನಮ್ ನೆಟ್ವರ್ಕ್ ಯೂಸ್ ಮಾಡ್ತಿದೀರಾ ಅಂತಂದ್ರೆ ಎಲ್ಲ ನಮ್ದೇ ಪ್ರಾಡಕ್ಟ್ ಗಳನ್ನ ಪುಷ್ ಮಾಡಿದ್ರೆ ಅದ್ರಲ್ಲಿ. ಇವಾಗ ಹಾಡ್ ಕೇಳ್ಬೇಕಾ, ನಮ್ದು ಜಿಯೋ ಸಾವನ್ ಇದೆ ತಗೊಳ್ಳಿ. ಸಿನಿಮಾ ನೋಡ್ಬೇಕಾ, ನಮ್ದು ಜಿಯೋ ಸಿನಿಮಾ ಇದೆ ತಗೊಳ್ಳಿ. ಬುಕ್ ಓದ್ಬೇಕಾ, ನಮ್ದು ಈ ಆಪ್ ಇದೆ ತಗೊಳ್ಳಿ. ಟಿಕೆಟ್ ಬುಕ್ ಮಾಡ್ಬೇಕಾ, ಇದಿದೆ ಅಂತ ಎಲ್ಲಾ ಸರ್ವಿಸ್ ಗಳನ್ನು ಅವರು ಸೇರಿಸಬಹುದು. ಸೊ ಆತರ ಏನಾದ್ರು ಆಯ್ತು ಅಂದ್ರೆ ಫೇಸ್ಬುಕ್ ಅವ್ರದ್ದು ವಾಟ್ಸ್ಆಪ್ ಇದೆ, ಆಮೇಲೆ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಅಂತ ಇದೆ. ಸೊ ಅದೆಲ್ಲ ಅದರಲ್ಲಿ ಇಂಟಿಗ್ರೇಟ್ ಮಾಡ್ಬೋದು ಸುಲಭವಾಗಿ ಅಂತ. ನನಗೆ ಒಂದು ಅದ್ರ ಬಗ್ಗೆ ನಂಗೆ ಹೆಚ್ಚು ಗೊತ್ತಿಲ್ಲ, ಬಟ್ ನಮ್ಮ ದೇಶದಲ್ಲಿ ರೆಗ್ಯುಲೇಟರಿ ಅಥವಾ ಸೂಪರ್ವೈಸರಿ ಸಿಸ್ಟಮ್ಗಳು ಸ್ಟ್ರಾಂಗ್ ಆಗಿದೆಯಾ ಅಂತ. ಯುರೋಪ್ ಅಲ್ಲಿ ಸ್ಟ್ರಾಂಗ್ ಆಗಿದೆ ಅಂತ ಗೊತ್ತು, US ಅಲ್ಲಿ ಸ್ಟ್ರಾಂಗ್ ಆಗಿದೆ ಅಂತ ಗೊತ್ತು, ಬಟ್ ಇಂಡಿಯಾನಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಇವಾಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನ ತಗೊಂಡಾಗ್ಲೇ ಇವಾಗ ಸುಮಾರು ಜನ US ಅಲ್ಲಿ ಏನು ಟಿಪ್ಪಣಿ ಮಾಡ್ತಾ ಇದ್ದಾರೆ ಅಂದ್ರೆ, ಈ ತರ ಒಂದು ಖರೀದಿ ಇದೆಯಲ್ಲ ಅದು ನಮ್ಮ ಡೇಟಾ ಸೆಕ್ಯೂರಿಟಿಗೆ, ನಮ್ಮ ಡೇಟಾ ಪ್ರೈವಸಿಗೆ ಮತ್ತೆ ಇನ್ಫ್ಲೂಯೆನ್ಸ್ ಅಂದ್ರೆ ಒಬ್ಬ ಅಂದ್ರೆ ಮಾರ್ಕ್ ಜುಕರ್ಬರ್ಗ್ ತನ್ನ ಅಕಸ್ಮಾತ್ ಅವನಿಗೆ ಯಾವ್ದಾನು ಒಂದು ಪೊಲಿಟಿಕಲ್ ಕ್ಯಾಂಡಿಡೇಟ್ ಮೇಲೆ ಇಂಟ್ರೆಸ್ಟ್ ಬಂತು ಅಂದ್ರೆ ಅವನು ಹಿ ಕ್ಯಾನ್ ಕಂಪ್ಲೀಟ್ಲಿ ಚೇಂಜ್ ದ ಸಿಸ್ಟಮ್ ಅನ್ನೋ ಒಂದು ಭಯ USA ನಲ್ಲಿ ಇದೆ. ಸುಮಾರು ಜನ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಲಿಜಬೆತ್ ವ್ಯಾರನ್ ಇದ್ರ ಬಗ್ಗೆ ತುಂಬಾ ಚರ್ಚೆ ಮಾಡಿದ್ರು. ದೊಡ್ಡ ದೊಡ್ಡ ಟೆಕ್ನಾಲಜಿ ಕಂಪನೀಸ್ ನ ಮುರಿಬೇಕು, ತುಂಬಾ ಬಲಿಷ್ಠ ಆಗ್ತಾ ಇದಾರೆ ಅಂತ. ನಮ್ ಇಂಡಿಯಾನಲ್ಲಿ ಆತರ ಸ್ಟ್ರಾಂಗ್ ರೆಗ್ಯುಲೇಟರಿ ನೆಟ್ವರ್ಕ್ ಇದೆಯಾ ಅಥವಾ ಜನರಿಗೆ ಅದ್ರ ಬಗ್ಗೆ ಆಸಕ್ತಿ ಇದೆಯಾ ಅನ್ನೋದು ನನಗೆ ಒಂದ್ ಸ್ವಲ್ಪ ಆಕ್ಚುಲಿ ಕಳವಳನೇ ಇದೆ ನನಗೆ ಇದ್ರ ಬಗ್ಗೆ. ರೆಗ್ಯುಲೇಟರಿ ಸಿಸ್ಟಮ್ ಇಂಡಿಯಾದಲ್ಲಿ ಯುರೋಪ್ ಮತ್ತೆ ಅಮೆರಿಕದಲ್ಲಿ ಇದ್ದಷ್ಟು ಫಾರ್ಮಲ್ ಆಗಿಲ್ಲ. ಅಂದ್ರೆ ಅವ್ರದ್ದು ಅದನ್ನ ಲಾ ಪ್ರಕಾರ ಇವಾಗ GDPR ರೆಗ್ಯುಲೇಷನ್ ಯುರೋಪ್ ಅಲ್ಲಿ ತಂದ್ರಲ್ಲ, ಅದಕ್ಕಿಂತ ಮುಂಚೆ 3 ವರ್ಷದಿಂದ ರೆಗ್ಯುಲೇಷನ್ ಮೇಲೆ ವರ್ಕ್ ಮಾಡ್ತಾ ಇದ್ರು. ಅಂದ್ರೆ ಗವರ್ಮೆಂಟ್ ಅಷ್ಟೊಂದು ರಿಸೋರ್ಸಸ್ ತಗೊಂಡು ದೇ ಥಿಂಕ್ ಅಬೌಟ್ ಆಲ್ ದ ಕೇಸಸ್ ಇಟ್ ವಿಲ್ ಅಫೆಕ್ಟ್, ಅದ್ರದ್ದು ಪರ್ಪಸ್ ಏನು, ಆಮೇಲೆ ಅದು ಆಕ್ಚುಲಿ ಲಾ ಆದ್ಮೇಲೆ ಅದನ್ನ ಹೆಂಗೆ ಇಂಟರ್ಪ್ರಿಟ್ ಮಾಡ್ಬೇಕು, ಹೆಂಗೆ ಅಪ್ಲೈ ಮಾಡ್ಬೇಕು, ಅದೆಲ್ಲ ಅವ್ರದ್ದು ತುಂಬಾ ರಿಸೋರ್ಸಸ್ ಬೇಕು ಗವರ್ಮೆಂಟ್ ಇಂದ. ಸೊ ಹಂಗಾಗಿ ರಿಚ್ ಕಂಟ್ರೀಸ್ ಅಲ್ಲಿ ದ ಗವರ್ಮೆಂಟ್ಸ್ ಕ್ಯಾನ್ ಅಫೋರ್ಡ್ ಟು ಡೂ ದಟ್. ಇಂಡಿಯಾದಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಕೆಲವೊಂದು ರೆಗ್ಯುಲೇಷನ್ಸ್ ಇದೆ, ಆಮೇಲೆ ಇಂಡಿಯಾದಲ್ಲಿ ಕೆಲವೊಂದ್ರಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ರೆಗ್ಯುಲೇಷನ್. ಇವಾಗ ಸೆಬಿ ಇದೆ ಮಾರ್ಕೆಟ್ ಅಲ್ಲಿ, ಅಂದ್ರೆ ನಮ್ ಸ್ಟಾಕ್ ಮಾರ್ಕೆಟ್ ಮತ್ತೆ ಫ್ಯೂಚರ್ ಕಾಂಟ್ರಾಕ್ಟ್ಸ್ ಅದ್ರದನ್ನೆಲ್ಲ ರೆಗ್ಯುಲೇಟ್ ಮಾಡುತ್ತೆ. ಅದು ರೆಗ್ಯುಲೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಇನ್ಸೈಡರ್ ಟ್ರೇಡಿಂಗ್ ಎಲ್ಲ ಇನ್ನೂ ಸ್ಟಾಪ್ ಆಗಿಲ್ಲ, ಬಟ್ ಟು ಗುಡ್ ಎಕ್ಸ್ಟೆಂಟ್ ಅದು ವರ್ಕ್ ಆಗ್ತಿದೆ. ಬಟ್ ಪ್ರಾಬ್ಲಮ್ ಇಂಡಿಯಾದಲ್ಲಿ ಇರೋದು ಗವರ್ಮೆಂಟ್ ಗಳಿಗೆ ತುಂಬಾ ಪವರ್ ಇದೆ. ಇವಾಗ US ಅಲ್ಲಿ ಡೊನಾಲ್ಡ್ ಟ್ರಂಪ್ ಈವನ್ ದೋ ಹಿ ಇಸ್ ಅವನಿಗೆ ವಾಷಿಂಗ್ಟನ್ ಪೋಸ್ಟ್ ಕಂಡ್ರೆ ಅಷ್ಟೊಂದು ಸಿಟ್ಟು, ಜೆಫ್ ಬೋಜೋಸ್ ಅಂತ ಕರಿತಾನೆ. ಹಂಗಾದ್ರೂನು ಅಮೆಜಾನ್ ನ ಏನು ಮಾಡಕ್ ಆಗಲ್ಲ, ಯಾಕಂದ್ರೆ ಅದಕ್ಕೆ ಆಂಟಿ ಟ್ರಸ್ಟ್ ಲಾ ಇದೆ. ಆ ಲಾ ಪ್ರಕಾರ ಗವರ್ಮೆಂಟ್ ಸೂ ಮಾಡ್ಬೇಕು, ಜಸ್ಟಿಸ್ ಡಿಪಾರ್ಟ್ಮೆಂಟ್ ಒಂದು ಕೇಸ್ ಓಪನ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ, ಇದು ಒಬ್ಬ ಮನುಷ್ಯನ ಪ್ರಾಸಿಕ್ಯೂಟ್ ಮಾಡ್ದಂಗೆನೆ, ಕಂಪ್ನಿನ ಡೈರೆಕ್ಟ್ ಆಗಿ ಪನಿಷ್ ಮಾಡಕ್ ಆಗಲ್ಲ. ಯಾಕಂದ್ರೆ ಕಂಪ್ನಿ ಕ್ಯಾನ್ ಡಿಫೆಂಡ್ ದೆಮ್ಸೆಲ್ಸ್, ಅವ್ರ ಲಾಯರ್ಸ್ ನ ಇಟ್ಬಿಟ್ಟು ಅವ್ರವ್ರನ್ನ ಡಿಫೆಂಡ್ ಮಾಡ್ಕೋಬಹುದು. ಇಂಡಿಯಾದಲ್ಲಿ ಏನಾಗುತ್ತೆ,
ತುಂಬಾ ಪವರ್ ಇರುತ್ತೆ ಗವರ್ಮೆಂಟ್ ಗಳಿಗೆ. ಏನಾದ್ರೂ ಕ್ರಶ್ ಮಾಡ್ಬೇಕು ಅಂದ್ರೆ ಈವನ್ ದೋ ದೇರ್ ಇಸ್ ನೋ ಲಾ, ಅವರು ಪವರ್ ಯೂಸ್ ಮಾಡಿ ಕ್ರಶ್ ಮಾಡ್ಬೋದು. ಯಾಕಂದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಡಿಯಾ ಇಸ್ ಅ ಸೆಕ್ಯುಲರ್ ಕಂಟ್ರಿ. ಇನ್ ಪ್ರಾಕ್ಟೀಸ್ ನಮಗೆ ಗೊತ್ತು ಹೆಂಗೆ ವರ್ಕ್ ಆಗ್ತಿದೆ ಸೆಕ್ಯುಲರಿಸಮ್ ಅಂತ. ಸೊ ಆ ತರ ಆಗುತ್ತೆ. ಇವಾಗ ಮಾಡಿದ್ರಲ್ವಾ, ಮೊದ್ಲು ಫ್ಲಿಪ್ಕಾರ್ಟ್ ಮತ್ತೆ ಓಲಾ ಕ್ಯಾಬ್ಸ್ ಸೇರಿ ಗವರ್ಮೆಂಟ್ ಆಫ್ ಇಂಡಿಯಾಗೆ ಹೇಳಿದ್ರು, ನೀವು ಇಂಡಿಯನ್ ಕಂಪ್ನೀಸ್ಗೆ ಸಪೋರ್ಟ್ ಮಾಡ್ಬೇಕು ಅಗೇನೆಸ್ಟ್ ಅಮೆಝಾನ್ ಮತ್ತೆ ಈ ಉಬರ್ ಹೊರಗಡೆ ಇರೋ ಕಂಪ್ನೀಸ್ಗೆ ಅಂತ. ಸೊ ಹಂಗೆ ಈವನ್ ದೋ ದೇರ್ ಇಸ್ ನೋ ಪಾಲಿಸಿ, ನೋ ರೆಗ್ಯುಲೇಟರಿ ಫ್ರೇಮ್ ವರ್ಕ್. ಇವಾಗ ಒಳ್ಳೆ ಎಕ್ಸಾಂಪಲ್ ಅಂತಂದ್ರೆ ಈ ನಮ್ಮ ಟೆಲಿಕಾಂ ಕಂಪ್ನೀಸ್ ಗಳಿಗೆ ಪೆನಾಲ್ಟಿ ಹಾಕಿದಾರಲ್ಲ, ಇದು CGAR ಕಲೆಕ್ಟ್ ಮಾಡೋದ್ರ ಬಗ್ಗೆ. ಸೊ ಹಂಗ್ ವರ್ಕ್ ಆಗತ್ತೆ. ಇಷ್ಟೊಂದು ವರ್ಷ ಏನು ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಇರ್ಲಿಲ್ಲ. ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಡಿರೆಗ್ಯುಲೇಟ್ ಮಾಡಿ ಇವೆಲ್ಲ ಸ್ಪೆಕ್ಟ್ರಮ್ ಕೊಟ್ಟು ಎಷ್ಟೊಂದು ಕಂಪ್ನಿಗಳು ಶುರು ಆಗೋದಕ್ಕೆ ಪ್ರಮೋಟ್ ಮಾಡಿದ್ರು, ಅವಾಗಿಂದ ಏನು ಪ್ರಾಪರ್ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಇರ್ಲಿಲ್ಲ ಹೆಂಗೆ ದುಡ್ಡು ತಗೋಬೇಕು ಅನ್ನೋದು. ಅವಾಗ ಇದ್ದಿದ್ದು ಸುಮ್ನೆ ಇಂಡಸ್ಟ್ರಿನ ಪ್ರಮೋಟ್ ಮಾಡ್ಬೇಕು ಅಂತ. ಈಗ ಇಷ್ಟೊಂದು ವರ್ಷ ಆದ್ಮೇಲೆ ಬಂದು ಓಕೆ ಅವಾಗಿಂದ ಏನೇನು ಪೆಂಡಿಂಗ್ ಇತ್ತು ಅದನ್ನ ಕೊಡಿ ಬಾಕಿ ಅಂತ ಮಾಡಿರೋದು. ಸೊ ಅದು ಪ್ರಾಬ್ಲಮ್ ಇರೋದು. ಇಂಡಿಯಾದಲ್ಲಿ ರೆಗ್ಯುಲೇಷನ್ ಇರ್ಲೇಬೇಕು ಅಂತ ಏನಿಲ್ಲ ಇಂಥ ಕಂಪ್ನಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ. ಬಟ್ ಅದೇ ರಿಸೋರ್ಸಸ್ ತುಂಬಾ ಜಾಸ್ತಿ ಬೇಕಾಗತ್ತೆ, ಅದು ಅಷ್ಟೊಂದಿಲ್ಲ. ಅಂದ್ರೆ ಇವಾಗ ತುಂಬಾ ಇಂಟ್ರೆಸ್ಟಿಂಗ್ ಪ್ಯಾರಲಲ್ ತಗೊಂಡಿದ್ ನೀನು. ಸೆಬಿ ತುಂಬಾ ಸ್ಟ್ರಾಂಗ್ ರೆಗ್ಯುಲೇಷನ್ಸ್ ಇದೆ. ಈವನ್ ಫಂಡ್ ಮ್ಯಾನೇಜರ್ಸ್ ಫ್ರಮ್ ಅಬ್ರಾಡ್ ಹ್ಯಾವ್ ಪ್ರೈಸ್ ಸಮ್ ಆಫ್ ದ ರೆಗ್ಯುಲೇಷನ್ಸ್ ಸೆಬಿನಲ್ಲಿ ಇರೋದು. ಬಟ್ ಸತತವಾಗಿ ಹೊಡೆತಗಳು ಬಿದ್ದು, ಸತತವಾಗಿ ನ್ಯೂಸ್ ಪೇಪರ್ ನಲ್ಲಿ ಅದ್ರ ರಿಪೋರ್ಟ್ಸ್ ಬಂದು, ಹರ್ಷದ್ ಮೆಹ್ತಾ ಪ್ರಕರಣಗಳಾಗಿ ನಿಧಾನಕ್ಕೆ ಅದು ಅಂದ್ರೆ ಆತರ ರೆಗ್ಯುಲೇಷನ್ ಸ್ಟ್ರಾಂಗ್ ಆಗ್ತಾ ಹೋಗಿದ್ದು. ಜನರ ಅವೇರ್ನೆಸ್ ಇತ್ತು, ಮತ್ತೆ ಮೀಡಿಯಾ ಪಬ್ಲಿಸಿಟಿನೂ ಸಿಕ್ತು. ಬಟ್ ದುಡ್ಡು ಕಳ್ಕೊಂಡ್ರಲ್ಲ, ಅದು ತುಂಬಾ ಎಲ್ಲಕ್ಕಿಂತ ಹೆಚ್ಚಾಗಿ ಫೋರ್ಸ್ ಮಾಡ್ತು ಅಂತ ಅನ್ಸುತ್ತೆ ಗವರ್ಮೆಂಟ್ಸ್ಗೆ ಆಕ್ಟ್ ಮಾಡಕ್ಕೆ. ಬಟ್ ಇದು ತುಂಬಾ ನಿಧಾನಕ್ಕೆ ನಮಗ್ ಗೊತ್ತಿಲ್ದಿರೋ ಹಂಗೆ ನಡೀತಾ ಇರುತ್ತೆ. ಅಂದ್ರೆ ಇದ್ರಲ್ಲಿ ಜನಜಾಗೃತಿ ಇಲ್ಲ ಅಂದ್ರೆ ನಮ್ಮ ಪ್ರೈವಸಿ ಬಗ್ಗೆ ಜಾಸ್ತಿ ಕೇರ್ ಮಾಡಲ್ಲ. ಯಾಕಂದ್ರೆ ಗವರ್ಮೆಂಟ್ ರೆಗ್ಯುಲೇಷನ್ ಸದ್ಯಕ್ಕೆ ಲೂಸ್ ಆಗಿದೆ, ವೀಕ್ ಆಗಿದೆ ಅಂತ ಎಲ್ರಿಗೂ ಗೊತ್ತು. ಸೊ ನೋಡೋಣ, ಕಾದ್ ನೋಡೋಣ ಏನಾಗತ್ತೆ ಅಂತ. ರೆಗ್ಯುಲೇಷನ್ ಬಗ್ಗೆ ಮಾತಾಡುವಾಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ, ಯಾರು ಸ್ಟೇಕ್ ಹೋಲ್ಡರ್ಸ್, ಯಾರ್ಯಾರು ಪ್ಲೇಯರ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅದು ಒಂಥರ ಕಾಂಪ್ಲೆಕ್ಸ್ ನೆಟ್ವರ್ಕ್ ಇದ್ದಂಗೆ. ನಮಗೆ ಬರೀ ಯಾರು ಜನರು ಪರವಾಗಿದ್ದಾರೆ, ಯಾರು ಅಪೋಸಿಟ್ ಇದ್ದಾರೆ, ಯಾರು ಎನಿಮಿ, ಯಾರು ಫ್ರೆಂಡ್ ಅನ್ನೋದಷ್ಟೇ ನರೇಟಿವ್ ಗಳಲ್ಲಿ ಯೂಸ್ ಮಾಡ್ತೀವಿ. ಬಟ್ ಯೂಶಲಿ ಅದ್ ಹಂಗ್ ವರ್ಕ್ ಆಗಲ್ಲ. ಅದರಲ್ಲಿ ಸಿಕ್ಕಾಪಟ್ಟೆ ಮಲ್ಟಿ ಡೈಮೆನ್ಷನಲ್ ಎಲಿಮೆಂಟ್ಸ್ ಇರುತ್ತೆ. ಬೇರೆ ಬೇರೆ ಪ್ಲೇಯರ್ಸ್ ವಿತ್ ಬೇರೆ ಬೇರೆ ಇಂಟೆನ್ಷನ್ಸ್, ಇನ್ಸೆಂಟಿವ್ಸ್ ಇರ್ತಾರೆ. ಮೊನ್ನೆ ಒಂದು ಒಳ್ಳೆ ಎಕ್ಸಾಂಪಲ್ ಓದ್ದೆ. ಈ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೆ ಅಮೆರಿಕಾದಲ್ಲಿ ಕ್ಲೀನ್ ಏರ್ ಆಕ್ಟ್ ಅಂತಾನು ಏನೋ ಒಂದು ಇದು ತಂದ್ರು. ಅದ್ರ ಪ್ರಕಾರ ಈ ಆಟೋ ಇಂಡಸ್ಟ್ರಿನವರು ಕ್ಯಾಟಲಿಟಿಕ್ ಕನ್ವರ್ಟರ್ ಯೂಸ್ ಮಾಡ್ಬೇಕು ಅಂತ, ಅವ್ರದ್ದು ಪೊಲ್ಯೂಷನ್ ಲೆವೆಲ್ಸ್ ನ ಕಡಿಮೆ ಮಾಡೋದಕ್ಕೆ, ಇಂಜಿನ್ ಎಕ್ಸಾಸ್ಟ್ ಬರುತ್ತಲ್ಲ ಅದ್ರದ್ದು ಕಡಿಮೆ ಮಾಡೋದಕ್ಕೆ ಅಂತ. ಸೊ ಅವ್ರದ್ದು ಇಂಟೆನ್ಷನ್ ಗವರ್ಮೆಂಟ್ ಓಕೆ ಈ ಕಾರ್ ಕಂಪ್ನಿಗಳು ಪ್ರಾಫಿಟ್ ಮಾಡ್ಬೇಕು ಅಂದ್ಬಿಟ್ಟು ಪೊಲ್ಯೂಟಿಂಗ್ ವೆಹಿಕಲ್ಸ್ ನ ಬಿಡ್ತಾ ಇದಾವೆ. ಸೊ ಏರ್ ಯಾರಿಗೂ ಸೇರಿದ್ದಲ್ಲ, ಅದು ಎಲ್ಲರಿಗೂ ಸೇರಿರೋದು. ಹಂಗಾಗಿ ಯಾರು ಕೇರ್ ಮಾಡಲ್ಲ. ಸೊ ನಾವ್ ಆಸ್ ಎ ಗವರ್ಮೆಂಟ್ ನಾವು ಅದನ್ನ ಏರ್ ಕ್ವಾಲಿಟಿ ಉಳಿಸೋದಕ್ಕೆ ಈ ತರ ರೆಗ್ಯುಲೇಷನ್ ತರಬೇಕು ಅಂತ ಅವ್ರದ್ದು ಇಂಟೆನ್ಷನ್. ಅವರು ಆತರ ಒಂದ್ ರೆಗ್ಯುಲೇಟರಿ ಇಂಟೆನ್ಷನ್ ಇದ್ರೆ ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದನ್ನು ಮುಖ್ಯ ಆಗುತ್ತೆ. ಅವ್ರೇನ್ ಮಾಡಿದ್ರು, ಸಿಂಪಲ್ ಆಗಿ ಮಾರ್ಕೆಟ್ ಸೊಲ್ಯೂಷನ್ ಬೇಕು ಅನ್ನೋದಿದ್ರೆ ಏನ್ ಮಾಡ್ಬೋದಿತ್ತು, ಓಕೆ ಇವಾಗ ನೀವೆಲ್ಲ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀರಾ, ನಿಮ್ದು ಎಮಿಷನ್ ಲೆವೆಲ್ ಇಷ್ಟಿದೆ, ಸೊ ನಾವು ಆ ಲೆವೆಲ್ ನ ಇಷ್ಟಕ್ಕೆ ಇಳಿಸ್ಬೇಕು, ಇದಕ್ಕಿಂತ ಮೇಲಿರೋದಕ್ಕೆ ನೀವು ಪೆನಾಲ್ಟಿ ಕಟ್ಟಬೇಕು. ಸೊ ಕಂಪ್ನಿಗಳಿಗೆ ದೇ ಜಸ್ಟ್ ಕ್ರಿಯೇಟ್ ದಟ್ ಇನ್ಸೆಂಟಿವ್ ಅಂಡ್ ದೇ ಡೋಂಟ್ ಟೆಲ್, ಗವರ್ಮೆಂಟ್ ವಿಲ್ ನಾಟ್ ಸೇ ವಾಟ್ ಟು ಡೂ. ಅವಾಗ ಏನಾಗುತ್ತೆ, ಈ ಡಿಸೆಂಟ್ರಲೈಸ್ಡ್ ನೆಟ್ವರ್ಕ್ ವರ್ಕ್ ಆಗುತ್ತೆ. ಪ್ರತಿಯೊಂದು ಕಂಪ್ನಿನೂ ಯೋಚನೆ ಮಾಡುತ್ತೆ, ಓಕೆ ನಾವು ಅದ್ ಪೆನಾಲ್ಟಿ ಕಟ್ಟಬೇಕಾ ಅಥವಾ ಏನಾದ್ರೂ ಇನೋವೇಟಿವ್ ಸೊಲ್ಯೂಷನ್ಸ್ ಹುಡುಕ್ಬೇಕಾ ಕಡಿಮೆ ಮಾಡೋದಕ್ಕೆ ಎಮಿಷನ್ ಅಂತ. ಸೊ ಅದು ಒಂದ್ ಸೊಲ್ಯೂಷನ್. ಬಟ್ ಗವರ್ಮೆಂಟ್ ಅದ್ ಮಾಡ್ಲಿಲ್ಲ. ಅವ್ರೇನ್ ಮಾಡಿದ್ರು, ಎಲ್ಲಾ ಕಾರ್ಗಳಲ್ಲೂ ಈ ಕ್ಯಾಟಲಿಟಿಕ್ ಕನ್ವರ್ಟರ್, ಅದು ಒಂದು ಸ್ಪೆಸಿಫಿಕ್ ಟೆಕ್ನಾಲಜಿ, ಅದನ್ನ ಯೂಸ್ ಮಾಡ್ಬೇಕು ಅಂತ ಲಾ ಮಾಡಿದ್ರು. ಅದಕ್ಕೆ ಬ್ಯಾಕ್ ಗ್ರೌಂಡ್ ಏನು ಅಂದ್ರೆ, ಹೊಂಡಾ ಜಾಪನೀಸ್ ಕಾರ್ ಮ್ಯಾನುಫ್ಯಾಕ್ಚರರ್
ಅವ್ರದ್ದು ಇಂಜಿನ್ ಎಫಿಷಿಯನ್ಸಿ ತುಂಬಾ ಜಾಸ್ತಿ ಇತ್ತು ಫೋರ್ಡ್ ಮತ್ತೆ ಬೇರೆ ಅಮೆರಿಕನ್ ಕಂಪನೀಸ್ ಕಂಪೇರ್ ಮಾಡಿದ್ರೆ. ಅವ್ರು ಆಲ್ರೆಡಿ ಈ ಗವರ್ಮೆಂಟ್ ಹೊಸ ಲೆವೆಲ್ ಏನ್ ಹೇಳಿತ್ತು ಅದಕ್ಕಿಂತ ಕಡಿಮೆ ಎಮಿಷನ್ಸ್ ಇತ್ತು. ಅಂದ್ರೆ ಅವ್ರು ಏನು ಮಾಡದೇ ಇದ್ರು ಅವ್ರು ಆಲ್ರೆಡಿ ದೇವರ್ ಗುಡ್, ದೇವರ್ ಅ ಬೆಟರ್ ಕಾರ್ ಕಂಪನಿ. ಸೊ ಆಮೇಲೆ ಕ್ಯಾಟಲಿಟಿಕ್ ಕನ್ವರ್ಟರ್ ದ ಪೇಟೆಂಟ್ ಯಾರ ಹತ್ರ ಇತ್ತು? ಫೋರ್ಡ್ ಹತ್ರ ಇತ್ತು, ವಿಚ್ ಇಸ್ ಅಮೆರಿಕನ್ ಕಂಪನಿ. ಪ್ರತಿ ಕಾರ್ ಮ್ಯಾನುಫ್ಯಾಕ್ಚರರ್ ರಾಯಲ್ಟಿ ಕೊಡ್ಬೇಕು ಫೋರ್ಡ್ಗೆ ಈ ಕ್ಯಾಟಲಿಟಿಕ್ ಕನ್ವರ್ಟರ್ ಯೂಸ್ ಮಾಡ್ಬೇಕು ಅಂದ್ರೆ. ಸೊ ಹಿಂಗೆ ಪರ್ವರ್ಸ್ ಇನ್ಸೆಂಟಿವ್ಸ್ ಇರುತ್ತೆ. ಫೋರ್ಡ್ ವಾಸ್ ದ ಒನ್ ಹೂ ವಾಸ್ ಪುಷಿಂಗ್ ಫಾರ್ ದಿಸ್ ರೆಗ್ಯುಲೇಷನ್. ನಮಗೆ ಏನೋ ಆಶ್ಚರ್ಯ ಆಗುತ್ತೆ, ಯಾಕೆ ಕಾರ್ ಕಂಪನಿ, ಫಾರ್ ಪ್ರಾಫಿಟ್ ಕಂಪನಿ ವಿಲ್ ಆಸ್ಕ್ ಫಾರ್ ರೆಗ್ಯುಲೇಷನ್. ಇವಾಗ ಫೇಸ್ಬುಕ್ ಹೇಳ್ತಾ ಇದೆಯಲ್ಲ, ಇದೇ ಯೋಚನೆ ಮಾಡ್ಬೇಕು. ಫೇಸ್ಬುಕ್ ಅಮೆರಿಕಾದಲ್ಲ ಹೇಳ್ತಾ ಇದೆ ನಮ್ಮನ್ನ ರೆಗ್ಯುಲೇಟ್ ಮಾಡಿ ಅಂತ. ಕರೆಕ್ಟ್. ಆಕ್ಚುಲಿ ಈವನ್ ಬಿಲ್ ಗೇಟ್ಸ್ ಹೇಳ್ತಾ ಇದಾನೆ, ಪ್ಲೀಸ್ ರೆಗ್ಯುಲೇಟ್ ಅಸ್ ಬಟ್ ಡೋಂಟ್ ಬ್ರೇಕ್ ಅಸ್ ಅಂತ. ಸೊ ಹಂಗೆ ಇದು ಬೇರೆ ಬೇರೆ ಎಲಿಮೆಂಟ್ಸ್ ಇರುತ್ತೆ. ಅದು ತುಂಬಾ ಇಂಟ್ರೆಸ್ಟಿಂಗ್ ನಮಗೆ ಜಸ್ಟ್ ಅರ್ಥ ಮಾಡ್ಕೊಳೋದಕ್ಕೆ ಹೆಂಗ್ ಪ್ಲೇ ಆಗುತ್ತೆ ಅಂತ. ಬಟ್ ಪಬ್ಲಿಕ್ ಇದರಲ್ಲಿ ಮಾತಾಡುವಾಗ ಯಾವಾಗ್ಲೂ ಯು ಆರ್ ಫಾರ್ ಆರ್ ಅಗೇನೆಸ್ಟ್ ಅಷ್ಟೇ ಬರೋದು. ಸೊ ಅಟ್ ಲೀಸ್ಟ್ ನಾವು ನ್ಯೂಸ್ ಮೀಡಿಯಾ ಅಲ್ವಲ್ಲ, ಹಂಗಾಗಿ ನಾವು ಇನ್ನೂ so we don't have stakes, so we can be free and liberal. ಈಗ ಇನ್ನೊಂದು ಮುಖ್ಯವಾದ ಚರ್ಚೆಗೆ ಬರೋಣ. ದೊಡ್ಡ ಟೆಕ್ನಾಲಜಿ ಕಂಪನೀಸ್, ಸ್ವಲ್ಪ ಸಣ್ಣ ಪುಟ್ಟ ನಂಬರ್ಸ್ ಬಗ್ಗೆ ಮಾತಾಡ್ತೀನಿ. ವಿಶ್ವಾದ್ಯಂತ 7 ಬಿಲಿಯನ್ ಅಂದ್ರೆ 7 ಬಿಲಿಯನ್ ಜನರಿದ್ದಾರೆ. ಆ 7 ಬಿಲಿಯನ್ ಜನರಲ್ಲಿ 2.4 ಬಿಲಿಯನ್ ಜನ ಫೇಸ್ಬುಕ್ ಯೂಸ್ ಮಾಡ್ತಾರೆ. US ಒಂದರಲ್ಲೇ 98% ಸರ್ಚ್ ಹುಡುಕಾಟಗಳು ಏನಾಗತ್ತೋ, ಬಹುಶಃ ಇಂಡಿಯಾನಲ್ಲಿ ಅದು 100% ಇರ್ಬೋದು, ಅದೆಲ್ಲ ಗೂಗಲ್ ಮೇಲೆ ಆಗತ್ತೆ. ಆಪಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರೋದು $1 ಟ್ರಿಲಿಯನ್. ಅಂದ್ರೆ ಹೂಡಿಕೆದಾರರು $1 ಟ್ರಿಲಿಯನ್ ಆಪಲ್ ಮತ್ತೆ ಅದರ ಪ್ರಾಡಕ್ಟ್ಸ್ ಮೇಲೆ ಮಾಡಿದ್ದಾರೆ. ಅದೇ ಉದಾಹರಣೆ ಕೊಡ್ಬೇಕು ಅಂದ್ರೆ ಒಂದು ಒಂದು ರುಪಿ ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ಫೇಸ್ಬುಕ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸರಿ ಸುಮಾರು 43 ಲಕ್ಷ ಕೋಟಿ. ಅಂದ್ರೆ ಇವಾಗ ಒಂದ್ ಅಂದಾಜ್ ಪ್ರಕಾರ ಸೆಂಟ್ರಲ್ ಈಸ್ಟ್ ಯುರೋಪ್ ಗಿಂತ ಕಮ್ಮಿ ಜಾಸ್ತಿ ಇದೆ ಅಂತಾನೆ ಇದೆ. ಸೊ ಅಂದ್ರೆ ಇವಾಗ ದೊಡ್ಡ ಟೆಕ್ನಾಲಜಿ ಕಂಪನೀಸ್ ಎಲ್ಲ ಹಲವಾರು ದೇಶಗಳ GDP ಮತ್ತೆ ಆದಾಯವನ್ನ ಮೀರಿಸಿ ಬೆಳೆದಿವೆ. ಸೊ ಯಾವ್ದಾದ್ರು ಕಂಪನಿ ತುಂಬಾ ಚೆನ್ನಾಗಿ ಲಾಭ ಮಾಡ್ತು ಅಥವಾ ತುಂಬಾ ದೊಡ್ಡದಾಯ್ತು ಅಂದ್ರೆ ರಾಜಕಾರಣಿಗಳು ಅಥವಾ ಆ ಸರ್ಕಾರಗಳು ಅದನ್ನ ಕಟ್ ಡೌನ್ ಮಾಡಬೇಕು ಅಥವಾ ಅದರ ಪ್ರಾಬಲ್ಯನ ಕಮ್ಮಿ ಮಾಡ್ಬೇಕು ಅಂತ ಡಿಸ್ಕಷನ್ ಶುರು ಮಾಡ್ತಾರೆ, ಅಥವಾ ಅದರಿಂದ ಹೆಚ್ಚು ದುಡ್ಡು ವಸೂಲಿ ಮಾಡಬೇಕು ಅಂತ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ವಾರನ್ ಎಲಿಜಬೆತ್ ಅವರು ಗೂಗಲ್, ಫೇಸ್ಬುಕ್ ಅದನ್ನೆಲ್ಲ ಒಡೆದಾಕಿ ಚಿಕ್ಕ ಕಂಪನಿ ಮಾಡಿ ಬೇರೆ ಕಂಪನಿಗಳಿಗೂ ಕಾಂಪೀಟ್ ಮಾಡಕ್ಕೆ ಒಂದು ಅವಕಾಶ ಕೊಡಿ ಅಂತ ಕ್ಯಾಂಪೇನ್ ನೇ ಶುರು ಮಾಡಿದ್ರು. ಮತ್ತೆ ಇನ್ನೊಂದು ಸಣ್ಣ ಉದಾಹರಣೆಗಳು ಸಿಗ್ತಾ ಇದೆ. ಅಂದ್ರೆ ಅಮೆರಿಕಾದಲ್ಲಿ ಜನಸಾಮಾನ್ಯರಿಗೆ ಮತ್ತೆ ಯುರೋಪ್ ಅಲ್ಲೂ ಕೂಡ ಜನಸಾಮಾನ್ಯರಿಗೆ ಇದ್ರ ಎಕ್ಸಾಂಪಲ್ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಅಮೆಜಾನ್ ಅವರು ಮಕ್ಕಳ ಡೈಪರ್ಸ್ ಮಾರಕ್ಕೆ ಒಂದು ಕಂಪನಿ ಇತ್ತು. ಅವ್ರೇನ್ ಮಾಡಿದ್ರು, ಕ್ವಿಡ್ಸಿ ಏನೋ ಅಂತದ ಅವ್ರ ಕಂಪನಿ ಹೆಸರು. ಅವ್ರೇನ್ ಮಾಡಿದ್ರು, ವೆಬ್ಸೈಟ್ ಅಲ್ಲಿ ಮಕ್ಕಳ ಡೈಪರ್ ಅನ್ನ ಮಾರಕ್ಕೆ ಶುರು ಮಾಡಿದ್ರು. ಅವ್ರ ಬಿಸ್ನೆಸ್ ಚೆನ್ನಾಗ್ ಆಗ್ತಾ ಇತ್ತು. ಅದಕ್ಕೆ ಜೆಫ್ ಬೆಜೋಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ ಕಂಪನಿನ ನಮ್ಗೆ ಮಾರಿ ಅಂತ ಕೇಳಿದ್ರು. ಅವ್ರು ಮಾರ್ಲಿಲ್ಲ, ನಾವು ಮಾರಲ್ಲ ಅಂತ ಹೇಳಿದ್ರು. ಜೆಫ್ ಬೆಜೋಸ್ ಮತ್ತೆ ಹೋಗಿ ಇನ್ನೊಂದಷ್ಟು ಹೆಚ್ಚು ದುಡ್ಡು ಕೊಡಕ್ಕೆ ಟ್ರೈ ಮಾಡಿದ್ರು, ಅದನ್ನು ಬೇಡ ಅಂತ ಹೇಳಿದ್ರು. ಅದಾದ್ಮೇಲೆ ಅಮೆಜಾನ್ ಕಂಪನಿ ಏನ್ ಮಾಡ್ತು ಅಂದ್ರೆ ಅವ್ರದ್ದೇ ವೆಬ್ಸೈಟ್ ಅಲ್ಲಿ ಡೈಪರ್ಸ್ ಮಾರಕ್ಕೆ ಶುರು ಮಾಡಿದ್ರು. ಆ ಮಾರಾಟದ ಬೆಲೆ ಈ ಕ್ವಿಡ್ಸಿ ಕಂಪನಿಗಿಂತ 30-40% ಕಮ್ಮಿ ಇತ್ತು. ಅಷ್ಟು ಕಮ್ಮಿ ಬೆಲೆಗೆ ಕ್ವಿಡ್ಸಿ ಅವರು ಕಾಂಪೀಟ್ ಮಾಡಕ್ಕೆ ಸತತವಾಗಿ ಸೋಲ್ತಾ ಹೋದ್ರು. ಆಮೇಲೆ ಕ್ವಿಡ್ಸಿ ಕಂಪನಿ ಅವರೇ ಹೋಗಿ ಜೆಫ್ ಬೆಜೋಸ್ ಮತ್ತೆ ಅಮೆಜಾನ್ ಅವ್ರ ಹತ್ರ ಮಾತುಕತೆ ಕೂತು ಅವ್ರ ಕಂಪನಿನ ಅಮೆಜಾನ್ಗೆ ಮಾರಿದ್ರು. ಅದಾದ್ಮೇಲೆ ಅಮೆಜಾನ್ ಆ ರಿಯಾಯಿತಿ ಕೊಡೋದನ್ನ ನಿಲ್ಲಿಸ್ಬಿಡ್ತು. ಈ ತರ ಒಂದು ಉದಾಹರಣೆ. ಅಥವಾ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತೆ ವಾಟ್ಸ್ಆಪ್ ಅನ್ನ ತಗೊಂಡು ಜನರ ಮಾಹಿತಿಗಳನ್ನ
ಬಳಸಿ ಹೆಚ್ಚೆಚ್ಚು ದೊಡ್ಡರಾಗ್ತಾರೆ, ಬಲಿಷ್ಠರಾಗ್ತಾರೆ, ಸರ್ಕಾರಗಳಿಗಿಂತ ಸ್ಟ್ರಾಂಗ್ ಆಗ್ತಾರೆ ಅಂದ್ಬಿಟ್ಟು ಈ ತರ ಎಲ್ಲ ಯೋಚನೆ ಮಾಡಿ ಟೆಕ್ನಾಲಜಿ ಕಂಪನೀಸ್ ಅನ್ನ ಮುರಿದು ಹಾಕ್ಬೇಕು ಡಿಸೈಡ್ ಮಾಡಿದ್ದಾರೆ ಅಂತ. ಡಿಸೈಡ್ ಮಾಡಿದ್ರು ಇದ್ರ ಬಗ್ಗೆ ಪರ ಮತ್ತೆ ವಿರೋಧ ಚರ್ಚೆಗಳು ನಡೀತಾ ಇದೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಬಟ್ ಸುಪ್ರೀತ್, ಯು ವಾಂಟ್ ಟು ಆಡ್ ಎನಿಥಿಂಗ್ ಟು ದಿಸ್ ಬ್ಯಾಕ್ ಗ್ರೌಂಡ್? ಇದ್ರ ಜೊತೆಗೆ ಏನಾದ್ರು? ಅದೇ, ಇದು ಹೊಸದೇನಲ್ಲ. ಈ ತರ ದೊಡ್ಡ ಕಂಪ್ನಿಗಳನ್ನ ಬ್ರೇಕ್ ಮಾಡ್ಬೇಕು ಅಥವಾ ಅವುಗಳದ್ದು ಪವರ್ ನ ಕಡಿಮೆ ಮಾಡಿ ಕಾಂಪಿಟೇಷನ್ ಜಾಸ್ತಿ ಮಾಡ್ಬೇಕು ಅನ್ನೋದು ಇದು ಹೊಸ ಚರ್ಚೆ ಏನಲ್ಲ. ಅಮೆರಿಕದಲ್ಲಿ 1969 ಇಂದನೂ ಶುರು ಆಗಿತ್ತು. ಅಲ್ಲಿ ಶರ್ಮನ್ ಆಕ್ಟ್ ಅಂತ ಒಂದು ಲಾ ಇದೆ. ಅದು ಅದ್ರ ಬೇಸಿಸ್ ಮೇಲೆ ಆಂಟಿ ಟ್ರಸ್ಟ್ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಆಗುತ್ತೆ. ಸೊ ಅವಾಗ 1969 ಅಲ್ಲಿ IBM ಮೇಲೆ ಆಂಟಿ ಟ್ರಸ್ಟ್ ಕೇಸ್ ಶುರು ಮಾಡಿದ್ರು. ಅದು ಫಸ್ಟ್ ಬಿಗ್ಗೆಸ್ಟ್ ಕೇಸ್ ಟೆಕ್ನಾಲಜಿ. ನಾನ್ ಆಕ್ಚುಲಿ ಜಾಸ್ತಿ ಟೆಕ್ನಾಲಜಿ ಕಂಪನಿಗಳ ಬಗ್ಗೆ ಸ್ವಲ್ಪ ಗೊತ್ತಿದೆ. ಇಂಡಸ್ಟ್ರಿ ಅದು ಆಕ್ಚುಲಿ ರೆಗ್ಯುಲೇಷನ್ ಮಾಡಿರೋದು ಆಯಿಲ್ ಬ್ಯಾರನ್ಸ್, ಆಮೇಲೆ ರೈಲ್ವೆ ನೆಟ್ವರ್ಕ್ ಮತ್ತೆ ಅಮೆರಿಕನ್ ಟೊಬ್ಯಾಕೋ ಕಂಪನಿನ ಕೂಡ ಮುರಿದಾಕಿದ್ರು. ಸೊ ಟೊಬ್ಯಾಕೋ ಕಂಪನಿ ಮತ್ತೆ ಆಯಿಲ್ ಕಂಪನಿನ I think oil company was divided into some 335 different companies. Anyway, sorry, continue. So ಅದು ಅವ್ರದ್ದು ತರದ ರೆಗ್ಯುಲೇಷನ್ ಗೆ ಇರೋ ಥಿಂಕಿಂಗ್ ಏನು ಅಂದ್ರೆ, ಅದು ಕಂಪ್ಲೀಟ್ಲಿ ಕ್ಯಾಪಿಟಲಿಸ್ಟ್ ರೆಗ್ಯುಲೇಷನ್. ಅಂದ್ರೆ ಥಿಂಕಿಂಗ್ ಇರೋದು ಕಂಪ್ಲೀಟ್ಲಿ ಕ್ಯಾಪಿಟಲಿಸ್ಟ್. ನೀವು ಆ ಲಾ ಓದಿದ್ರೆ ಅದ್ರಲ್ಲಿ ಹೇಳೋದೇನು, ಈ ತರ ಒಂದು ಕಂಪನಿ ತುಂಬಾ ಸ್ಟ್ರಾಂಗ್ ಆದ್ರೆ ಅದ್ರದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಇವಾಗ ಯಾವ್ದಾದ್ರು ಸರ್ವಿಸಸ್ ಅಲ್ಲಿ ಅದೇ ಸಿಂಗಲ್ ಬಿಗ್ಗೆಸ್ಟ್ ಪ್ಲೇಯರ್ ಆದ್ರೆ ಮಾರ್ಕೆಟ್ ಇನ್ಸೆಂಟಿವ್ಸ್ ವರ್ಕ್ ಆಗಲ್ಲ. ಇವಾಗ ನಾವು ಮಾರ್ಕೆಟ್ ಅಂತಂದ್ರೆ ಹಿಂಗೇನೆ, ಕ್ಯಾಪಿಟಲಿಸಮ್ ಅಲ್ಲಿ ಇವಾಗ ಮಲ್ಟಿಪಲ್ ಕಂಪ್ನೀಸ್ ಬರುತ್ತೆ, ಒಂದ್ ಪ್ರಾಡಕ್ಟ್ ಇಟ್ಬಿಟ್ಟು ಯಾವ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಅದನ್ನ ಜನ ಪರ್ಚೇಸ್ ಮಾಡ್ತಾರೆ. ಆಮೇಲೆ ಕಾಂಪಿಟೇಷನ್ ಇಂದಾಗಿ ಪ್ರೈಸಸ್ ಕಡಿಮೆ ಆಗುತ್ತೆ, ಇನೋವೇಷನ್ ಜಾಸ್ತಿ ಆಗಿ ಅದ್ರದ್ದು ಕಾಸ್ಟ್ ಓವರ್ ಆಲ್ ಕಡಿಮೆ ಆಗುತ್ತೆ. ಹಂಗ್ ಮಾರ್ಕೆಟ್ ವರ್ಕ್ ಆಗ್ಬೇಕು ಅಂತ. ಸೊ ಇವಾಗ ಒಂದ್ ಕಂಪನಿ ತುಂಬಾ ದೊಡ್ಡದಾಗೋದ್ರೆ ಅದಕ್ಕೇನು ಇನ್ಸೆಂಟಿವ್ಸ್ ಇರಲ್ಲ, ಅದು ಇನ್ನೂ ಕಡಿಮೆ ಮಾಡ್ಬೇಕು, ಯಾಕಂದ್ರೆ ಜನಕ್ಕೆ ಬೇರೆ ಆಪ್ಷನ್ ಇರಲ್ಲ. ಸೊ ಏನೇ ಕೊಟ್ರು ಜನ ಪರ್ಚೇಸ್ ಮಾಡ್ತಾರೆ ಅನ್ನೋ ಮೈಂಡ್ ಸೆಟ್ ಬರುತ್ತೆ. ಹಂಗಾಗಿ ಕಾಂಪಿಟೇಷನ್ ನ ಜಾಸ್ತಿ ಮಾಡೋದಕ್ಕೆ ಕ್ಯಾಪಿಟಲಿಸ್ಟ್ ಸೊಸೈಟಿನಲ್ಲಿ ಗವರ್ಮೆಂಟ್ ಈ ತರದ್ದು ರೋಲ್ ತಗೋಬೇಕು ಅನ್ನೋದು ಅವ್ರದ್ದು ಥಿಂಕಿಂಗ್. ಅದು ಕಂಪ್ಲೀಟ್ ಲಿಬರ್ಟೇರಿಯನ್ ಮತ್ತೆ ರೈಟ್ ವಿಂಗ್ ಎಕನಾಮಿಕ್ ಇವರೆಲ್ಲರೂ ಒಪ್ಕೊಳ್ತಾರೆ ಅದನ್ನ. ಬಟ್ ಇವಾಗ ಅದೇ ಪ್ರಿನ್ಸಿಪಲ್ ಯೂಸ್ ಮಾಡಿ ಆಲ್ಮೋಸ್ಟ್ ಲೆಫ್ಟ್ ಲೀನಿಂಗ್ ಇರೋಂಥವ್ರು, ನಿಮಗೆ ದುಡ್ಡಿಲ್ಲ, ಈ ಕಂಪ್ನಿಗಳ ಹತ್ರ ಎಷ್ಟೊಂದು ದುಡ್ಡಿದೆ, ಸೊ ಆ ತರ ಸಿಂಪ್ಲಿಫೈ ಆಗೋಗ್ಬಿಟ್ಟಿದೆ. ಹಂಗಾಗಿ ನಾವು ಅವ್ರನ್ನ ಬ್ರೇಕ್ ಅನ್ನೋದು, ಈ ಆಕ್ಚುಲಿ ಆಂಟಿ ಟ್ರಸ್ಟ್ ಉದ್ದೇಶ ಬ್ರೇಕ್ ಮಾಡೋದು ಕಂಪ್ನಿನ ಡೆಸ್ಟ್ರಾಯ್ ಮಾಡ್ಬೇಕು ಅನ್ನೋದಕ್ಕಲ್ಲ, ಕಂಪ್ನಿಗಳ ಮಧ್ಯ ಕಾಂಪಿಟೇಷನ್ ನ ಜಾಸ್ತಿ ಮಾಡಿ ಆ ಇನ್ನೋವೇಷನ್ ಅದೆಲ್ಲ ಮಾರ್ಕೆಟ್ ಕೆಲಸ ಮಾಡ್ಬೇಕು ಅಂತ. ಯಾಕಂದ್ರೆ ಶರ್ಮನ್ ಆಕ್ಟ್ ಅಲ್ಲಿ ಫಸ್ಟ್ ಡಿರೆಕ್ಟಿವ್ ಇರೋದೇನು, ಆನೆಸ್ಟ್ ಆಗಿ ಯಾರಾದ್ರೂ ಮೆರಿಟ್ ಬೇಸ್ಡ್ ಮೊನೋಪಲಿ ಇದ್ರೆ, ಒಳ್ಳೆ ಪ್ರಾಡಕ್ಟ್ ಮಾಡಿದೀನಿ ನಾನು, ಈ ಫೀಲ್ಡ್ ಅಲ್ಲಿ ಬೇರೆ ಯಾರು ಬಂದಿಲ್ಲ, ನಂದ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಹಂಗಾಗಿ ನಾನು ಪ್ರಾಫಿಟಬಲ್ ಇದೀನಿ ಅಂದ್ರೆ ಮುಟ್ಟೋಂಗಿಲ್ಲ ನಿಮ್ಮನ್ನ. ಸೊ ದ ಓನ್ಲಿ ಇಂಟೆನ್ಷನ್ ಇಸ್ ನಾಟ್ ಟು ಬ್ರೇಕ್ ದ ಕಂಪನಿ. ಅಲ್ಲಿ ನೋಡ್ಬೇಕು, ಇವಾಗ ಕಾಂಪಿಟೇಟರ್ಸ್ ಇದಾರೆ, ಈ ಒಂದು ಕಂಪನಿ ಅನ್ಫೇರ್ ಅಡ್ವಾಂಟೇಜ್ ಯೂಸ್ ಮಾಡ್ತಾ ಇದೆ, ಅದ್ರದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಷ್ಟೊಂದು ಇರೋದಕ್ಕೆ ಅದು ಅನ್ಫೇರ್ ಆಗಿ ವರ್ಕ್ ಮಾಡ್ತಾ ಇದೆ, ಕಾಂಪಿಟೇಷನ್ ಸಪ್ರೆಸ್ ಮಾಡೋದಕ್ಕೆ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಹಂಗ್ ಮಾಡಿದ್ರೆ ಮಾತ್ರ ಈ ರೆಗ್ಯುಲೇಷನ್ ಅಪ್ಲೈ ಆಗೋದು ಅಂತ. ಬಟ್ ಈಗ ಆಲ್ಮೋಸ್ಟ್ ಪಾಪ್ಯುಲರ್ ಡಿಸ್ಕಷನ್ಸ್ ಅಲ್ಲಿರೋ ಬ್ರೇಕ್ ದೆಮ್ ಡೌನ್ ಅನ್ನೋದು ಅದು ಅಷ್ಟೊಂದು ನುವಾನ್ಸ್ಡ್ ಅಲ್ಲ. ಅವರು ನೋಡ್ತಿದ್ದಾರೆ ಇವಾಗ ಬೇರೆ ಎಲ್ಲಾ ಕಂಪ್ನಿಗಳು ಇಷ್ಟೊಂದು ಕಷ್ಟ ಪಡ್ತಾ ಇದಾವೆ, ಈ ಜನರದ್ದು ವೇಜಸ್ ಇನ್ಕ್ರೀಸ್ ಆಗ್ತಾ ಇಲ್ಲ, ನೋಡಿದ್ರೆ ಅಮೆಝಾನ್ ಇಷ್ಟೊಂದು ಪ್ರಾಫಿಟ್ ಮಾಡ್ತಾ ಇದೆ, ನೋಡಿದ್ರೆ ಫೇಸ್ಬುಕ್ ಇಷ್ಟೊಂದು ಪ್ರಾಫಿಟ್ ಮಾಡ್ತಾ ಇದೆ ಅಂತ ಅವ್ರದ್ದು ಸಿಟ್ಟಿರೋದು. ಬೈ ದ ವೇ, ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ನೋಟ್ ಮಾಡ್ಬೇಕು ಅಂದ್ರೆ, I think in 2018 and 2017 Amazon paid $0 tax to the government. ಒಂದು ಮಿಸ್ಕಾನ್ಸೆಪ್ಷನ್, ಇದು ಇನ್ನೊಂದು ಮಿಸ್ಕಾನ್ಸೆಪ್ಷನ್. ಯಾಕಂದ್ರೆ ನಾನು ನೀವು ಟ್ಯಾಕ್ಸ್ ಏನಕ್ಕೆ ಕಟ್ತೀವಿ, ನಮ್ ಇನ್ಕಮ್ ಕಟ್ತೀವಿ, ಆದ್ರೆ ಕಂಪ್ನಿಗಳು ಕಟ್ಟೋ ಟ್ಯಾಕ್ಸ್ ಪ್ರಾಫಿಟ್ ಮೇಲೆ. ಕಂಪ್ನಿಗಳ ಇನ್ಕಮ್ ಮೇಲೆ ಟ್ಯಾಕ್ಸ್ ಮಾಡಲ್ಲ ಯಾವ ಗವರ್ಮೆಂಟ್. ಕಂಪ್ನಿಗಳದ್ದು ಟೋಟಲ್ ಇನ್ಕಮ್ ಇರುತ್ತೆ, ಅದರಲ್ಲಿ ಅವ್ರದ್ದು ಎಕ್ಸ್ಪೆನ್ಸಸ್ ತೆಗಿತಾರೆ, ರಾ ಮೆಟೀರಿಯಲ್ಸ್ ತೆಗಿತಾರೆ, ಎಂಪ್ಲಾಯ್ಸ್ ಕೊಡೋ ಸಂಬಳ ತೆಗಿತಾರೆ, ಆಮೇಲೆ ಅವ್ರು ಕಟ್ಟಬೇಕಾಗಿರೋ ಇಂಟ್ರೆಸ್ಟ್, ಅವ್ರು ತಗೊಂಡಿರೋ ಲೋನಿಗೆ ಕೊಡೋ ಇಂಟ್ರೆಸ್ಟ್, ಇದನ್ನೆಲ್ಲ ತೆಗೆದು ಏನ್ ಬರುತ್ತೆ ಅದು ಪ್ರಾಫಿಟ್. ಸೊ ಆ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಅಂಡ್ ಅಮೆಝಾನ್
ಮತ್ತೆ ಇನ್ನೆಲ್ಲ ಟೆಕ್ನಾಲಜಿ ಕಂಪ್ನೀಸ್ ಅವ್ರದ್ದು ಗ್ರೋತ್ ಇನ್ನೂ ಇದೆ, ಇಯರ್ ಆನ್ ಇಯರ್ ಗ್ರೋತ್ 10% 20% ಇದೆ. ಹಂಗಾಗಿ ಅವ್ರೇನ್ ಮಾಡ್ತಾರೆ, ಇದು ಇಂಪಾರ್ಟೆಂಟ್. ಯಾಕಂದ್ರೆ ಈ ಯಾವ ಕಂಪ್ನಿಗಳು ಡಿವಿಡೆಂಡ್ ಕೊಡಲ್ಲ, ಈವನ್ ಇಫ್ ಯು ಆರ್ ಎ ಶೇರ್ ಹೋಲ್ಡರ್, ಡಿವಿಡೆಂಡ್ ಕೊಡಲ್ಲ. ಯಾಕೆ ಅಂದ್ರೆ ಅವ್ರು ಹೇಳ್ತಾರೆ, ಇವಾಗ ನಾನ್ ನಿಮಗೆ ಡಿವಿಡೆಂಡ್ ಕೊಟ್ರೆ ನೀವೇನ್ ಮಾಡ್ತೀರಾ, ದುಡ್ಡು ಇಟ್ಕೊಂಡು ಎಲ್ಲಾದ್ರೂ ಸೇವ್ ಮಾಡಿದ್ರೆ ಎಷ್ಟು ಬರುತ್ತೆ ರಿಟರ್ನ್ಸ್? 3% ಬರುತ್ತೆ, 2% ಬರುತ್ತೆ. ಅದನ್ನೇ ಈ ಕ್ಯಾಪಿಟಲ್ ನಮ್ ಕಂಪ್ನಿನಲ್ಲ ಮತ್ತೆ ರೀಇನ್ವೆಸ್ಟ್ ಮಾಡ್ತೀವಿ. ಯಾಕಂದ್ರೆ ನಮ್ದೇ ಗ್ರೋತ್ 20% 30% ಇದೆ ಇಯರ್ ಆನ್ ಇಯರ್. ಸೊ ವಿ ಕ್ಯಾನ್ ಗ್ರೋ ದಿಸ್ ಮನಿ ಟು 20-30% ಇಫ್ ಯು ಕೀಪ್ ಇಟ್ ಇನ್ಸೈಡ್ ದ ಕಂಪನಿ ಅಂತ. ಸೊ ಹಂಗಾಗಿ ಅವರು ಟ್ಯಾಕ್ಸಸ್ ಪೇ ಮಾಡಲ್ಲ. ಯಾಕಂದ್ರೆ ಇಫ್ ಯು ಡೋಂಟ್ ಡಿಕ್ಲೇರ್ ಅ ಪ್ರಾಫಿಟ್, ಯು ಡೋಂಟ್ ಹ್ಯಾವ್ ಟು ಪೇ ಟ್ಯಾಕ್ಸಸ್. ಬಟ್ ಟ್ಯಾಕ್ಸ್ ಯಾವ್ದ್ರ ಮೇಲೆ ಅಪ್ಲೈ ಆಗುತ್ತೆ? ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಇದೆ. ಇವಾಗ ಅಮೆಜಾನ್ ಶೇರ್ ಹೋಲ್ಡರ್ ಜೆಫ್ ಬೇಜೋಸ್ ಅವನೇನಾದ್ರೂ ಅವನ್ ಸ್ಟಾಕ್ ನ ಸೆಲ್ ಮಾಡಿ ದುಡ್ಡು ತಗೊಂಡ್ರೆ ಅದಕ್ಕೆ ಕ್ಯಾಪಿಟಲ್ ಗೇನ್ಸ್ ಕಟ್ಬೇಕು ಟ್ಯಾಕ್ಸ್. ಆಮೇಲೆ ಡಿವಿಡೆಂಟ್ ಪೇ ಮಾಡಿದ್ರೆ ಕಂಪ್ನಿ, ಅಂದ್ರೆ ಬಂದಿರೋ ಎಕ್ಸ್ಟ್ರಾ ಪ್ರಾಫಿಟ್ ಇಂದ ಶೇರ್ ಹೋಲ್ಡರ್ಸ್ ಡಿವಿಡೆಂಟ್ ಪೇ ಮಾಡಿದ್ರೆ ಡಿವಿಡೆಂಟ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅಂತ ಇದೆ. ಆಮೇಲೆ ಕಂಪ್ನಿಗಳು ಎಷ್ಟು ಜಾಬ್ಸ್ ಕ್ರಿಯೇಟ್ ಮಾಡುತ್ತೆ ಆ ಇನ್ಕಮ್ ಗಳಿಗೆ ಟ್ಯಾಕ್ಸ್ ಇರುತ್ತೆ. ಆಮೇಲೆ ಕಂಪ್ನಿ ಪರ್ಚೇಸ್ ಮಾಡಿದ್ರೆ ಅಲ್ಲಿ ವ್ಯಾಟ್ ಇತ್ತು ಅಂದ್ರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಇರುತ್ತೆ. ನಮ್ ಇಂಡಿಯಾದಲ್ಲಿ GST ಇದೆ. ಸೊ ಅದು ಪಾಪ್ಯುಲರ್ ಇದರಲ್ಲಿ ಕಂಪ್ನಿ ಝೀರೋ ಟ್ಯಾಕ್ಸ್ ಕಟ್ತು ಅನ್ನೋದು ಇಟ್ಸ್ ಎ ಪಾಪ್ಯುಲರ್ ಏನು ಆರ್ಗ್ಯುಮೆಂಟ್. ಬಟ್ ಇನ್ ರಿಯಾಲಿಟಿ ಅದಂಗ ವರ್ಕ್ ಆಗಲ್ಲ. ಹಾ, ದಟ್ ಇಸ್ ರೈಟ್. ಬಟ್ ನನ್ಗೆ ನಾನ್ ಓದಿದ್ದು ಎಲ್ಲಿ ಅಂದ್ರೆ ಅದ್ರ ಪ್ರಕಾರ ಇಲ್ಲ. ಬಿಕಾಸ್ ದೇ ಶೋ ಅಂದ್ರೆ ದೇ ಶೋ ಇಂಡಿವಿಜುವಲ್ ಪೇ ಔಟ್ಸ್ ಮತ್ತೆ ಸ್ಟಾಕ್ ಆಪ್ಷನ್ಸ್ ಅದನ್ನೆಲ್ಲ ತೋರಿಸಿ ಅವರು somehow they will manage to figure out a way not to pay much tax or zero tax ಅಂತ ಓದಿದೆ. But I think what you are saying adds a lot of value. ಈ ತರ ಅಲ್ಲ, ಇನ್ನೊಂದ್ ತರ ಟ್ಯಾಕ್ಸ್ ಗವರ್ಮೆಂಟ್ ಗೆ ಹೋಗುತ್ತೆ ಅನ್ನೋದು ಇಟ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್. ಇವಾಗ ಹೇಳ್ತಾರಲ್ವಾ ನಮ್ ಇಂಡಿಯಾದಲ್ಲಿ ಆಸ್ ಅ ಟ್ಯಾಕ್ಸ್ ಪೇಯರ್, ನಾನು ಈ ತರ ಹೇಳ್ತಿದ್ದೀನಿ ಆಸ್ ಅ ಟ್ಯಾಕ್ಸ್ ಪೇಯರ್ ಅಂತ. ಸೊ ಅದು ರಾಂಗ್. ಯಾಕಂದ್ರೆ ಬರೀ ಮಿಡಲ್ ಕ್ಲಾಸ್ ಮತ್ತೆ ರಿಚ್ ಪೀಪಲ್ ಟ್ಯಾಕ್ಸ್ ಕಟ್ಟಲ್ಲ. ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಬೋದು, ಬಟ್ ಸಾಮಾನ್ಯ ಜನನು ಒಂದ್ ಪಾರ್ಲೇಜಿ ಬಿಸ್ಕೆಟ್ ಪ್ಯಾಕ್ ತಗೊಳೋ ಸ್ಲಮ್ ಅಲ್ಲಿರೋ ಮನೇನು ಟ್ಯಾಕ್ಸ್ ಕಟ್ಟುತ್ತೆ. ಯಾಕಂದ್ರೆ GST ಕನ್ಸಂಪ್ಷನ್ ಟ್ಯಾಕ್ಸ್. ನಾವು ಕಟ್ತಾ ಇರೋದು ಬರೀ ಇನ್ಕಮ್ ಟ್ಯಾಕ್ಸ್. ಸೊ ಹಂಗೆ ಅದು ನುವಾನ್ಸ್ ಇದೆ. ಬಟ್ ಆಕ್ಚುಲಿ ಸುಪ್ರೀತ್, ಇಫ್ ಯು ಲುಕ್ ಅಟ್ ಇಟ್, ಜೆಫ್ ಬೆಜೋಸ್ ಮೇಲೆ ಆನ್ ಎಂಪ್ಲಾಯಿ ಪಾಲಿಸೀಸ್ ಮೇಲೆ ಮತ್ತೆ ಇವಾಗ ಕ್ವಿಜಿ ಎಕ್ಸಾಂಪಲ್ ಇದೆಯಲ್ಲ, ಆ ತರ ತುಂಬಾ ಅಲಿಗೇಷನ್ಸ್ ಇದೆ ಪ್ರೆಸ್ ನಲ್ಲಿ ಅವನ ಮೇಲೆ. ಸೊ ಅದಕ್ಕೆ ಈಗ ಹಣ್ಣಿರೋ ಮರಕ್ಕೆ ಕಲ್ ಬೀಳೋದ್ ಜಾಸ್ತಿ ಅಂತ. ಸೊ ಈ ತರದ್ ಪ್ರಾಕ್ಟೀಸಸ್ ಬೇರೆ ಒಂದ್ ಸಣ್ಣ ಮಾಮ್ ಅಂಡ್ ಶಾಪ್ ಅಲ್ಲೂ ನಡೀತಾ ಇರ್ಬೋದು. ಕರೆಕ್ಟ್. ಬಟ್ ಅದನ್ನ ಹೈಲೈಟ್ ಮಾಡಿ ಅದ್ರ ಅಗೇನೆಸ್ಟ್ ಈ ತರ ಮೂವ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ದೇರ್ ಇಸ್ ನಥಿಂಗ್ ಮಚ್ ದೇರ್. ಆ ಗಿಡಕ್ಕೆ ಎಷ್ಟ್ ಕಲ್ಲು ಹೊಡೆದ್ರು ಹಣ್ಣು ಬೀಳಲ್ಲ. ಸೊ ಹಂಗಾಗಿ ಈ ಎಲ್ಲಾ ರೆಗ್ಯುಲೇಟರ್ಸ್, ಪ್ರೆಸ್, ಆಮೇಲೆ ಆಕ್ಟಿವಿಸ್ಟ್ ಗಳಿಗೆ ಅದು ಹಂಗೇನೆ. ಈ ಒಂದು ಸೈಕಾಲಜಿಕಲಿ ವಿ ಆರ್ ಗೋಯಿಂಗ್ ಅಗೇನೆಸ್ಟ್ ದಿಸ್ ಏನೋ ಬಿಗ್ ಇವಿಲ್ ಕಂಪನಿ ಅನ್ನೋದು. ನಾವು ಸಣ್ಣ ಇದ್ರ ಮೇಲೆ ಹೋದ್ರೆ ಅದು ನಮ್ಮಲ್ಲಿ ಇದೆಯಲ್ಲ, ಅವನ್ ಪಾಪ ರೋಡ್ ಸೈಡ್ ಅಲ್ಲಿ ಲೈಕ್ ಟ್ಯಾಕ್ಸ್ ಕಟ್ಟದೆ ಅಲ್ಲಿರೋ ಜಾಗಕ್ಕೂ ದುಡ್ಡು ಕೊಡದೆ, ಆಮೇಲೆ ಏನೋ ಚರಂಡಿ ನೀರಲ್ಲಿ ಹಣ್ಣು ತೊಳೆದು ಮಾರ್ತಾ ಇದ್ದವ್ರು ಅವನ್ನ ಜನ ಪನಿಷ್ ಮಾಡಿದ್ರೆ ಪಾಪ ಬೀದಿ ಸೈಡ್ ಅಲ್ಲಿ ಇರೋನು ಅವನಿಗೆ ಯಾಕೆ ಹಿಂಗ್ ಮಾಡ್ತೀರಾ ಅಂತ. ಇಟ್ಸ್ ನಾಟ್ ಅಬೌಟ್ ಆಕ್ಷನ್. ಇದು ಹಂಗೇನೆ, ಇವನು ಇಷ್ಟು ದೊಡ್ಡ ಕಂಪನಿ, ಸೊ ಅದನ್ನ ಟಾರ್ಗೆಟ್ ಮಾಡಿದ್ರೆ ಒಂದು ರೆಗ್ಯುಲೇಟರ್ಸ್ಗೆ ತುಂಬಾ ಅನುಕೂಲ ಆಗತ್ತೆ. ಲಾಬಿ ದುಡ್ಡು ಈ ಕಂಪ್ನಿಗಳು ಎಷ್ಟು ಪೇ ಮಾಡಕ್ ಶುರು ಮಾಡಿದಾವೆ ಅಂತ ನೋಡಿದ್ರೆ, ಗೂಗಲ್, ಅಮೆಜಾನ್, ಫೇಸ್ಬುಕ್, ಮೈಕ್ರೋಸಾಫ್ಟ್ ಇವರೆಲ್ಲ ಲಾಬಿ ಮಾಡೋದಕ್ಕೆ. ಸೊ ಇವಾಗ ಪೊಲಿಟಿಷಿಯನ್ಸ್ ಗೆ ಯಾಕೆ ಕೊಡ್ತಾರೆ ಒಂದು ಟೆಕ್ನಾಲಜಿ ಕಂಪ್ನಿ ದುಡ್ಡನ್ನ? ಯಾಕಂದ್ರೆ ದೇ ಆರ್ ನಾಟ್ ಯೂಸಿಂಗ್ ಎನಿ ರಿಸೋರ್ಸಸ್. ಏನು ಪಾಲಿಸಿ ಮ್ಯಾನಿಪುಲೇಟ್ ಮಾಡಿ ಅವ್ರಿಗೇನು ಅಡ್ವಾಂಟೇಜ್ ಆಗ್ತಿರಲ್ಲ. ಅವ್ರದ್ದು ಪ್ರಾಡಕ್ಟ್ ಚೆನ್ನಾಗಿದೆ, ಜನ ದುಡ್ಡು ಕೊಡ್ತಾ ಇದಾರೆ. ಹಂಗ್ ನಡೀತಾ ಹೋಯ್ತು ಅಂತಂದ್ರೆ ಯಾರಿಗೂ ಬೆನಿಫಿಟ್ ಆಗಲ್ಲ. ಈ ಸೈಡ್ ಅಲ್ಲಿರೋ ಪಾಲಿಸಿ ಮೇಕರ್ಸ್, ಪೊಲಿಟಿಷಿಯನ್ಸ್, ಜರ್ನಲಿಸ್ಟ್ಗಳು ಇವ್ರಿಗೇನು ದುಡ್ಡು ಆಗಲ್ಲ. ಸೊ ಹಂಗಾಗಿ ಅದು ಒಂದ್ ಇನ್ಸೆಂಟಿವ್, ಅದೊಂದೇ ಅಲ್ಲ, ಬಟ್ ದಟ್ ಈಸ್ ಒನ್ ಆಫ್ ದ ಇನ್ಸೆಂಟಿವ್ಸ್ to target these big companies. So this is an interesting conversation actually. ಅಂದ್ರೆ ಈಗ ನಾನು ಸುಮಾರು ಇದನ್ನ ಯೋಚನೆ ಮಾಡಿದೀನಿ. ದೊಡ್ಡ ಕಂಪನಿ, ದೊಡ್ಡ ಜನ, ಅಂದ್ರೆ ವೆಲ್ತ್ ಅಲ್ಲಾಗಿರ್ಬೋದು ಅಥವಾ
ಪ್ರೆಸ್ಟೀಜ್ ಅಲ್ಲಿ ಆಗಿರ್ಬೋದು, ನಮ್ಗೆ ಏನೋ ಒಂದು ವಿ ಆರ್ ಸಮ್ ಹೌ ಅಗೇನ್ಸ್ಟ್ ಇಟ್. ಅಂದ್ರೆ ವಿ ವಾಂಟ್ ಸ್ಮಾಲರ್ ಪರ್ಸನ್ ಟು ವಿನ್, ಆರ್ ಆ ಒಂದು ಏನೋ ಎವ್ರಿಬಡಿ ಲವ್ಸ್ Underdog. ಅಂಡರ್ಡಾಗ್. Everyone loves an underdog. I don't know what motivates humans to behave like that ಅನ್ನೋದು ನಂಗೆ ಗೊತ್ತಿಲ್ಲ. Unless it is government. Indian Railway is a monopoly. ಯಾರು ಕ್ವಶನ್ ಮಾಡಲ್ಲ ಯಾಕೆ ಮೊನೋಪಲಿ ಇರ್ಬೇಕು ಇಂಡಿಯನ್ ರೈಲ್ವೆ ಅಂತ. ಗವರ್ಮೆಂಟ್ ಪವರ್ ತುಂಬಾ ಇದರಲ್ಲಿ ತುಂಬಾ ಮ್ಯಾಕ್ಸಿಮೈಸ್ಡ್ ಇರುತ್ತೆ. ಸೊ ಸೋಷಿಯಲ್ ಕಾಂಟ್ರಾಕ್ಟ್ ಇರೋದೇನು, ಗವರ್ಮೆಂಟ್ ಏನು ಇಟ್ಸ್ ನಾಟ್ ಎ ಫಿಸಿಕಲ್ ಥಿಂಗ್. ಗ್ರಾವಿಟಿ ಇದ್ದಂಗೆ ದೇರ್ ಶುಡ್ ಬಿ ಎ ಗವರ್ಮೆಂಟ್ ಅನ್ನೋದು, ದೇರ್ ಇಸ್ ನೋ ಲಾ. ಗವರ್ಮೆಂಟ್ ಮನುಷ್ಯರೆಲ್ಲ ಸೇರಿ ಇದೊಂದು ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ ದೇರ್ ಇಸ್ ಎ ಸೋಷಿಯಲ್ ಕಾಂಟ್ರಾಕ್ಟ್. ಓಕೆ, ನಾವು ಈ ತರ ಏನೋ ಆರ್ಗನೈಸ್ ಆದ್ರೆ ಸೊಸೈಟಿ ಎಫೆಕ್ಟಿವ್ ಆಗಿರುತ್ತೆ ಅಂತ. ಹಂಗಾಗಿ ನಾವು ಗವರ್ಮೆಂಟ್ಗೆ ವಿ ಗಿವ್ ದೆಮ್ ಮೊನೋಪೊಲಿ ಆಫ್ ವಯಲೆನ್ಸ್. ಸೊ ಓನ್ಲಿ ಗವರ್ಮೆಂಟ್ ಕ್ಯಾನ್ ಯೂಸ್ ವಯಲೆನ್ಸ್ ಅಂತ ಆ ಮೊನೋಪೊಲಿ ಕೊಡ್ತೀವಿ. ಸೊ ದಟ್ ಇಟ್ಸ್ ನಾಟ್ ಬಿಕಾಸ್ ಗವರ್ಮೆಂಟ್ ಇಸ್ ಸಮ್ ಹೌ ರಾಜ ಆಗಿದ್ರೆ ಅವನು ದೇವರಿಂದ ನಾಮಿನೇಟ್ ಮಾಡಲ್ಪಟ್ಟವನು ಅಂತ ನಂಬಿಕೆ ಇದ್ದಿದ್ದು, ಅವನು ದೇವರ ರೆಪ್ರೆಸೆಂಟೇಟಿವ್ ಅಂತ. ಹಂಗಾಗಿ ಅವನು ವಯಲೆನ್ಸ್ ಯೂಸ್ ಮಾಡಿದ್ರೆ ದೇರ್ ಇಸ್ ನೋ ಜಸ್ಟಿಫಿಕೇಶನ್, ಇವನು ದೇವರಿಂದ ಬಂದಿರೋನು ಹಿ ಕ್ಯಾನ್ ಯೂಸ್ ಇಟ್ ಅಂತ. ಬಟ್ ಡೆಮೋಕ್ರೆಟಿಕ್ ಕಂಟ್ರಿನಲ್ಲಿ ಅದು ಇಟ್ಸ್ ಅ ಸೋಷಿಯಲ್ ಕಾಂಟ್ರಾಕ್ಟ್. ನಾವೆಲ್ಲರೂ ಸೇರಿ ಓಕೆ ಈ ತರ ಇದ್ರೆ ಒಳ್ಳೇದು ಸೊಸೈಟಿ ಅಂತ ಅವರಿಗೆ ಪವರ್ ಕೊಟ್ಟಿರೋದು. ಅಂದ್ರೆ ದಟ್ ಇಸ್ ವೈ ಗವರ್ಮೆಂಟ್ ಬಿಕಮ್ಸ್ ಬಿಗ್. ಅರವಿಂದ್ ಕೇಜ್ರಿವಾಲ್ ಬಂದ್ಬಿಟ್ಟು ನಾನು ಎಲ್ಲರಿಗೂ ಸ್ಕೂಲಿಂಗ್ ಕೊಡ್ತೀನಿ ಅಂತಂದ್ರೆ ವಿ ಡೋಂಟ್ ಕ್ವಶನ್ ಅದು ಮೊನೋಪಲಿ ಅಂತ ಕ್ವಶನ್ ಮಾಡಲ್ಲ. ಎಲ್ಲರಿಗೂ ಹೆಲ್ತ್ ಕೇರ್ ಕೊಡ್ತೀನಿ ಅಂತಂದ್ರೆ ವಿ ಡೋಂಟ್ ಸೇ ಇಟ್. ಸೊ ಸಮ್ ಹೌ ಮಾರ್ಕೆಟ್ ಬಂದಿದ ತಕ್ಷಣ ಅದು ನಮಗೆ ಕಷ್ಟ ಆಗುತ್ತೆ ಯೋಚನೆ ಮಾಡೋದಕ್ಕೆ. ಸೊ ದಿಸ್ ಇಸ್ ಆಕ್ಚುಲಿ ಅನ್ ಇಂಟ್ರೆಸ್ಟಿಂಗ್ ಟಾಪಿಕ್. ಮೇ ಬಿ ವಿ ಶುಡ್ ಅಂದ್ರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಚರ್ಚೆ ಯಾವ್ದಾದ್ರು ಬೇರೆ ಇನ್ನೊಂದ್ ದಿವಸ ಅದನ್ನು ಬೇರೆ ಪಾಡ್ಕಾಸ್ಟ್ ಅಲ್ಲಿ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಅಂದ್ರೆ ಇವಾಗ ಇನ್ನೊಂದು ಈ ನಾವು ಇವಾಗ ದೊಡ್ಡ ದೊಡ್ಡ ಟೆಕ್ನಾಲಜಿ ಕಂಪ್ನೀಸ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ಹೊಸದಾಗಿ ಒಂದು ವಿಷಯ ಬಂದಿದೆ. ಆಸ್ಟ್ರೇಲಿಯಾ ಗವರ್ಮೆಂಟ್ ಫೇಸ್ಬುಕ್ಗೆ ಮತ್ತೆ ಗೂಗಲ್ಗೆ ಹೇಳ್ತಾ ಇದೆ, ನೀವು ಅಕಸ್ಮಾತ್ ನ್ಯೂಸ್ ಅನ್ನ ಬಳಸ್ತಾ ಇದ್ರೆ ನಿಮ್ಮ ಗೂಗಲ್ ಇಂಜಿನ್ ನಲ್ಲಿ ಅದಕ್ಕೆ ನೀವು ದುಡ್ಡು ಕೊಡಬೇಕು. ಯಾಕೆಂದ್ರೆ ಪತ್ರಿಕೋದ್ಯಮ ನಿಮ್ಮಿಂದ ನರಳ್ತಾ ಇದೆ. ಅಂದ್ರೆ ಉದಾಹರಣೆಗೆ ಸುಮಾರು 30% ಸರ್ಚ್ಗಳು ಏನೇನ್ ನಡೆಯುತ್ತೋ ಅವೆಲ್ಲ ನ್ಯೂಸ್ಗೆ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ಇಟಲಿನಲ್ಲಿ ಎಷ್ಟು ಸಾವು ನಡೀತು ಅಂತ ನಾವು ಗೂಗಲ್ ಅನ್ನೇ ಸರ್ಚ್ ಮಾಡೋದು. ಆಗ ಏನಾಗತ್ತೆ, ಗೂಗಲ್ ನಿಮ್ಗೆ ಆಡ್ ತೋರಿಸುತ್ತೆ, ಗೂಗಲ್ ನಿಮ್ಗೆ ನ್ಯೂಸ್ ಕೂಡ ತೋರಿಸುತ್ತೆ. ಆದರೆ ಆ ನ್ಯೂಸ್ಗೆ ಗೂಗಲ್ ದುಡ್ಡು ಕೊಡ್ತಾ ಇಲ್ಲ. ಹಾಗಾಗಿ ಆ ನ್ಯೂಸ್ಗೆ ನೀವು ದುಡ್ಡು ಕೊಡಬೇಕು, ಪತ್ರಿಕೋದ್ಯಮ ಸಫರ್ ಆಗ್ತಾ ಇದೆ ಅಂತ ಹೇಳಿ ಆಸ್ಟ್ರೇಲಿಯಾನಲ್ಲಿ ರೆಗ್ಯುಲೇಷನ್ ತಂದಿದ್ದಾರೆ. ಈ ತರ ರೆಗ್ಯುಲೇಷನ್ ತರಕ್ಕೆ ಫ್ರಾನ್ಸ್ ಅಲ್ಲಿ ಜರ್ಮನಿನಲ್ಲಿ ಟ್ರೈ ಮಾಡಿದ್ರು, ಸೋತ್ರು. ಆದ್ರೆ ಇವಾಗ ರೂಲ್ ಆಗಿ ಇಲ್ಲಿ ಬಂದಿದೆ. ರೂಲ್ ತರಕ್ಕೂ ಮುಂಚೆ ಫೇಸ್ಬುಕ್ ಅವರು ಗೂಗಲ್ ಅವ್ರಿಗೆ ಹೇಳಿದ್ರು, ನೀವು ನೆಗೋಷಿಯೇಟ್ ಮಾಡಿ, ನ್ಯೂಸ್ ಪೇಪರ್ಸ್ ಜೊತೆ ನೆಗೋಷಿಯೇಟ್ ಮಾಡಿ, ಎಷ್ಟು ದುಡ್ಡು ಕೊಡ್ತೀರಾ ಅಂತ ನಿರ್ಧಾರ ಮಾಡಿ, ಆಮೇಲೆ ನೀವು ಒಪ್ಪಂದಕ್ಕೆ ಬರ್ಲಿಲ್ಲ ಅಂದ್ರೆ ನಾವು ಹೇಳ್ತೀವಿ ಅಂತ ಬಂದ್ರು. ಬಟ್ ಆ ಒಪ್ಪಂದಕ್ಕೆ ಅವ್ರು ಬರಕ್ ಆಗ್ಲಿಲ್ಲ. ಆಕ್ಚುಲಿ ಸ್ಪೀಕಿಂಗ್ ಫೇಸ್ಬುಕ್ ಅವರು ಗೂಗಲ್ ಅವರು ಅವ್ರಿಗೂ ಇದು ಅರ್ಥ ಆಗಿದೆ, ನಾವೇ ದುಡ್ಡು ಕೊಡ್ತೀವಿ ಅಂತ ಅವ್ರು ವಾಲಂಟರಿ ಆಗಿ ಹೇಳಿದ್ರು. ಆದ್ರೆ ಆ ವಾಲಂಟರಿ ಆಗಿ ಅವ್ರು ಒಪ್ಕೊಂಡಿದ್ದು ದುಡ್ಡನ್ನ ಇವರು ಸಾಲಲ್ಲ ಅಂತ ನ್ಯೂಸ್ ಪೇಪರ್ ಅವರು ಹೇಳಿದ್ದಾರೆ, ನ್ಯೂಸ್ ಪೇಪರ್ ಅವರು ಟಿವಿ ಅವರು ಹೇಳಿದ್ದಾರೆ. ಸುಪ್ರೀತ್, ಯು ವಾಂಟ್ ಟು ಆಡ್ ಸಮಥಿಂಗ್ ಅಥವಾ ಇದ್ರ ಬಗ್ಗೆ ಇನ್ನೇನೋ ಡೀಟೇಲ್ ಆಗಿ ಇನ್ನೊಂದ್ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ಆಸ್ಟ್ರೇಲಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋ ಲಾ ಬಗ್ಗೆ ನನಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಫ್ರಾನ್ಸ್ ಅಲ್ಲಿ ಏನ್ ನಡೀತಾ ಇತ್ತು ಅದನ್ನ ಫಾಲೋ ಮಾಡ್ತಿದ್ದೆ ನಾನು. ಅವ್ರದ್ದೇನು ಅಂದ್ರೆ ಗೂಗಲ್ ನ್ಯೂಸ್ ಅಂತ ಒಂದು ಪ್ರಾಡಕ್ಟ್ ಇದೆ ಗೂಗಲ್ದು. ಸೊ ಅಲ್ಲೇನ್ ಮಾಡ್ತಾರೆ, ಅವರು ಅಗ್ರಿಗೇಟ್ ಮಾಡ್ತಾರೆ ಎಲ್ಲಾ ನ್ಯೂಸ್ ಮೀಡಿಯಾದಿಂದ ನ್ಯೂಸ್ ನ ಅಗ್ರಿಗೇಟ್ ಮಾಡಿ ಅವರು ಒಂದ್ ಪೇಜ್ ಕ್ರಿಯೇಟ್ ಮಾಡಿ ತೋರಿಸ್ತಾರೆ. ಅಲ್ಲಿ ಹೆಡ್ಲೈನು ಮತ್ತೆ ಇಮೇಜು ಒಂದು ಸ್ಮಾಲ್ ಸ್ನಿಪೆಟ್ ಯೂಸ್ ಮಾಡ್ತಾರೆ ಎಲ್ಲಾ ಸೋರ್ಸಸ್ ಇಂದಾನು. ಸೊ ಜನಕ್ಕೆ ಇಂಟ್ರೆಸ್ಟ್ ಇದ್ರೆ ಅವ್ರು ಕ್ಲಿಕ್ ಮಾಡಿ ಆ ಪೇಜಿಗೆ ಹೋಗ್ತಾರೆ. ಆ ಪೇಜ್ ಅಲ್ಲಿ ಬೇಕಿದ್ರೆ ಆಡ್ ತೋರಿಸ್ಬಿಟ್ಟು ನ್ಯೂಸ್ ಪೇಪರ್ಸ್ ದುಡ್ಡು ಮಾಡ್ಬೋದು. ಇದು ಇದ್ದಿದ್ದು. ಬಟ್ ಯಾವಾಗ ಇದೇ ತರ ಆಗಿದ್ದು, ಏನು ನ್ಯೂಸ್ ಮೀಡಿಯಾಗೆ ರೆವೆನ್ಯೂ ಕಡಿಮೆ ಆಗೋದಕ್ಕೆ ಶುರು ಆಗಿದೆ. ಪ್ರಿಂಟ್ ಮೀಡಿಯಾದಲ್ಲಿ
ಜನ ನ್ಯೂಸ್ ಪ್ರಿಂಟೆಡ್ ನ್ಯೂಸ್ ಓದೋದು ಕಡಿಮೆ ಆಗ್ತಿದೆ, ಎಲ್ಲ ಆನ್ಲೈನ್ ನ್ಯೂಸ್ ಓದ್ತಾ ಇದ್ದಾರೆ. ಹಂಗಾಗಿ ಈ ಮುಂಚೆ ರೆಕಾರ್ಡ್ ಕಂಪ್ನಿಗಳಿತ್ತಲ್ಲ, ಯಾವಾಗ ಸಿಡಿ ನಲ್ಲಿ ಮ್ಯೂಸಿಕ್ ನ ಕೊಡ್ತಾ ಇದ್ರು, ಅದ್ರದ್ದು ರೆವೆನ್ಯೂ ಕಡಿಮೆ ಆಗ್ತಾ ಬಂದಂಗೆ ಆ ಇಂಡಸ್ಟ್ರಿ ಡಿಡ್ಂಟ್ ಥಿಂಕ್ ಇಟ್ಸ್ ಅ ಚೇಂಜ್ ಇನ್ ಟೆಕ್ನಾಲಜಿ ಪ್ಯಾರಾಡೈಮ್. ಜನ ಇವಾಗ ಸಿಡಿ ತಗೊಂಡು ಸಿಡಿ ಪ್ಲೇಯರ್ ಅಲ್ಲಿ ಹಾಕೊಂಡು ಕೇಳಿಸ್ಕೊಳೋ ಇದ್ರಲ್ಲಿ ಇಲ್ಲ. ಅವರು ಫ್ರೀ ಆಗಿ ಪೈರೇಟ್ ಮಾಡ್ಬಿಟ್ಟು ಒಂದೊಂದು MP3 ನ ಡೌನ್ಲೋಡ್ ಮಾಡ್ಕೊಂಡು ಅವ್ರದ್ದು MP3 ಪ್ಲೇಯರ್ ಅಲ್ಲಿ ಕೇಳಿಸ್ಕೊಳ್ತಾ ಇದಾರೆ ಸಾಂಗ್ಸ್ ಅನ್ನೋದು. ಅವರು ದಟ್ ವಾಸ್ ದ ಆಕ್ಚುಯಲ್ ಕಾಸ್ ಯಾಕೆ ಅವ್ರದ್ದು ರೆವೆನ್ಯೂ ಕಡಿಮೆ ಆಗ್ತಾ ಹೋಯ್ತು ಅಂತ. ಬಟ್ ದೇ ವೆಂಟ್ ಅಗೇನೆಸ್ಟ್ ಕಂಪನೀಸ್, ಈ ಸ್ಪಾಟಿಫೈ ಆಮೇಲೆ ಆಪಲ್, ಅವ್ರನ್ನ ದೇ ಸ್ಟಾರ್ಟೆಡ್ ಬ್ಲೇಮಿಂಗ್, ನೀವು ನಮಗೆ ಕಾಂಪನ್ಸೇಟ್ ಮಾಡ್ಬೇಕು ಆ ರೆವೆನ್ಯೂ ಲಾಸ್ಗೆ ಅಂತ. ಸೊ ಅದೇ ತರ ಇವಾಗ ನ್ಯೂಸ್ ಮೀಡಿಯಾದಲ್ಲಿ ಹಿಂಗಾಗ್ತಿದೆ. ನ್ಯೂಸ್ ಪೇಪರ್ ಆಡ್ಸ್ ಇಂದ ತುಂಬಾ ದುಡ್ಡು ಮಾಡ್ತಾ ಇತ್ತು, ಈಗ ಅದು ಕಡಿಮೆ ಆಗ್ತಾ ಇದೆ. ಆಮೇಲೆ ಆನ್ಲೈನ್ ವೆಬ್ಸೈಟ್ ಮಾಡಿದ್ರು ಅದರಿಂದ ಬರ್ತಾ ಇರೋ ರೆವೆನ್ಯೂ ಅವ್ರಿಗೆ ಸಾಕಾಗ್ತಾ ಇಲ್ಲ. ಸೊ ಹಂಗಾಗಿ ಯಾರ್ ನ್ಯೂಸ್ ನ ಯೂಸ್ ಮಾಡ್ತಿದಾರೆ ಅವ್ರು ಪೇ ಮಾಡ್ಬೇಕು ಅಂತ. ಜನರಿಗೆ ಕೇಳಿದ್ರೆ ಕೊಡಲ್ಲ, ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಕೇಳಿದ್ರೆ ತುಂಬಾ ಜನ ಕೊಡಲ್ಲ. ಸೊ ಹಂಗಾಗಿ ಈ ಕಂಟೆಂಟ್ ಎಲ್ಲೆಲ್ಲಿ ಯೂಸ್ ಆಗ್ತಾ ಇದೆ. ಇವಾಗ ಗೂಗಲ್ ನ್ಯೂಸ್ ಯಾಕೆ ಟಾರ್ಗೆಟ್ ಆಗಿದ್ ಫ್ರಾನ್ಸ್ ಅಲ್ಲಿ ಅಂದ್ರೆ ಅದಕ್ಕೇನೆ, ಅದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಇವರು ಲಿಂಕ್ ಯೂಸ್ ಮಾಡ್ತಿದಾರೆ, ನಮ್ದು ಟೈಟಲ್ ಯೂಸ್ ಮಾಡ್ತಿದಾರೆ, ನಮ್ ಸ್ನಿಪೆಟ್ ಯೂಸ್ ಮಾಡ್ತಿದಾರೆ, ಇದಕ್ಕೇನು ದುಡ್ಡು ಕೊಡ್ತಾ ಇಲ್ಲ ಅಂತ. ಗೂಗಲ್ದು ಆರ್ಗ್ಯುಮೆಂಟ್ ಇದ್ದಿದ್ದು ನಾವೇನು ದುಡ್ಡು ಮಾಡ್ತಾ ಇಲ್ಲ ಇದರಲ್ಲಿ ಅಂತ. ಗೂಗಲ್ ನ್ಯೂಸ್ ಯಾವ ದೇಶದಲ್ಲೂ ಏನು ಆಡ್ ತೋರ್ಸಲ್ಲ. ಸೊ ಇಟ್ಸ್ ನಾಟ್ ಎ ಪೇಯ್ಡ್ ಪ್ರಾಡಕ್ಟ್. ಅವ್ರು ಸುಮ್ನೆ ಒಂದು ಸೈಡ್ ಯುಟಿಲಿಟಿ, ಗೂಗಲ್ ಜನ ಜಾಸ್ತಿ ಬರ್ಲಿ ಅನ್ನೋದಕ್ಕೆ ಅವ್ರು ಮಾಡಿಟ್ಕೊಂಡಿರೋದು. ಸೊ ಹಂಗಾಗಿ ಅವರು ನಾವೇನು ದುಡ್ಡು ಮಾಡ್ತಾ ಇಲ್ಲ, ಹಂಗಾಗಿ ನಾವೇನು ಶೇರ್ ಮಾಡಕ್ ಆಗಲ್ಲ ಅಂತ ಫಸ್ಟ್ ಆರ್ಗ್ಯೂ ಮಾಡಿದ್ರು. ಆಮೇಲೆ ಏನಾಯ್ತು, ಆಮೇಲೆ ಯು ಕೆನಾಟ್ ಕ್ಲೈಮ್ ಕಾಪಿ ರೈಟ್, ಬರೀ ಹೆಡ್ಲೈನ್ ಮತ್ತೆ ಇದಕ್ಕೆ ಕಾಪಿರೈಟ್ ನೀವು ಕ್ಲೇಮ್ ಮಾಡಕ್ ಆಗಲ್ಲ, ಯಾಕಂದ್ರೆ ನಾವು ಪೂರ್ತಿ ಕಂಟೆಂಟ್ ಯೂಸ್ ಮಾಡ್ತಿಲ್ಲ. ಇವಾಗ ಏನಾಗುತ್ತೆ, ಟೈಮ್ಸ್ ಆಫ್ ಇಂಡಿಯಾ, ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಈ ತರದೊಂದು ರಿಪೋರ್ಟ್ ಬಂತು ಅಂತ ಬರೆದ್ರೆ ಅವ್ರೇನ್ ದುಡ್ಡು ಕೊಡ್ಬೇಕಿಲ್ಲ ಅದಕ್ಕೆ. ಕರೆಕ್ಟ್. ದೇ ಆರ್ ಜಸ್ಟ್ ಯೂಸಿಂಗ್ ದಟ್ ಇನ್ಫಾರ್ಮೇಶನ್ ಅಂಡ್ ರಿಪೋರ್ಟಿಂಗ್ ಆನ್ ದೇರ್ ಓನ್. ಅವ್ರು ಅದಕ್ಕೆ ಆಡ್ ತೋರಿಸ್ಬಿಟ್ಟು ದುಡ್ಡು ಮಾಡಿದ್ರು ನ್ಯೂಯಾರ್ಕ್ ಟೈಮ್ಸ್ ಅದಕ್ಕೆ ಕ್ಲೈಮ್ ಮಾಡಕ್ ಆಗಲ್ಲ. ನಾವು ಬ್ರೇಕ್ ಮಾಡಿದ್ ನ್ಯೂಸ್, ಈ ನ್ಯೂಸ್ ನಮಗ್ ಸೇರಿದ್ದು ಅಂತ ಅವ್ರು ಕ್ಲೈಮ್ ಮಾಡಕ್ ಆಗಲ್ಲ, ಯಾಕಂದ್ರೆ ನ್ಯೂಸ್ ಈ ಕಾಪಿರೈಟ್ ಯಾರು ಕ್ಲೈಮ್ ಮಾಡಕ್ ಆಗಲ್ಲ. ಸೊ ಆ ಆರ್ಗ್ಯುಮೆಂಟ್ ಯೂಸ್ ಮಾಡಿದ್ರು. ಈಗ ಫೇಸ್ಬುಕ್ಗೆ, ಗೂಗಲ್ಗೆ ಏನಾಯ್ತು, ಈ ತರ ತಲೆನೋವು ಬದಲು ನಾವು ಈ ಪ್ರಾಡಕ್ಟ್ ನ ಶಟ್ ಡೌನ್ ಮಾಡ್ಬೇಡ, ಎಲ್ಲಿ ಈ ತರ ಕಂಪ್ಲೇಂಟ್ ಇದೆ ಆ ದೇಶದಲ್ಲಿ ಪ್ರಾಡಕ್ಟ್ ನ ಶಟ್ ಡೌನ್ ಮಾಡ್ಬೇಡ ಅಂತ ಅವ್ರು ಯೋಚನೆ ಮಾಡಿದ್ರು. ಅದಕ್ಕೆ ಮತ್ತೆ ರೆಗ್ಯುಲೇಟರ್ಸ್ ಏನಂದ್ರು, ನೀವ್ ಹಿಂಗ್ ಮಾಡಿದ್ರೆ ಅನ್ಫೇರ್ ಇದನ್ನ ಯೂಸ್ ಮಾಡ್ತೀರಾ, ಜನ ಎಲ್ಲ ನಿಮ್ಮ ಹತ್ರ ನ್ಯೂಸಿಗೆ ಬರ್ತಾ ಇದ್ರು, ನೀವು ಮೊನೋಪಾಲಿಸ್ಟಿಕ್ ಪೊಸಿಷನ್ ನ ಅನ್ಫೇರ್ ಅಡ್ವಾಂಟೇಜ್ ಯೂಸ್ ಮಾಡ್ತೀರಾ, ಯು ಆರ್ ನಾಟ್ ನೆಗೋಷಿಯೇಟಿಂಗ್ ಇನ್ ಗುಡ್ ಫೇತ್. ಕರೆಕ್ಟ್. ಸರಿ ಬೇಡ ಅಂದ್ರೆ ನಾನು ತೆಗೆದು ಬಿಡ್ತೀನಿ ಅಂತ, ಯು ಆರ್ ಲೈಕ್ ಬ್ಲಾಕ್ ಮೇಲಿಂಗ್. ನೀವು ಪೇ ಮಾಡ್ಲೇಬೇಕು ಅಂತ ಲಾ ಮಾಡಿದ. ಇದು ಅದೇ ತರನ ಗೂಗಲ್ ಹತ್ರ ಅಷ್ಟು ದುಡ್ಡಿದೆ, ನಮಿಗೂ ಬೇಕು ದುಡ್ಡು ಅಂತ ಈ ಮೀಡಿಯಾಗಳೆಲ್ಲ ಹೇಳುತ್ತೆ. ಮೀಡಿಯಾ ಇಸ್ ಎ ಸ್ಟ್ರಾಂಗ್ ಲಾಬಿಂಗ್ ಗ್ರೂಪ್. ಯಾವ ಪೊಲಿಟಿಕಲ್ ಪಾರ್ಟಿ, ಯಾವ ಡೆಮೋಕ್ರಸಿನಲ್ಲೂ ಮೀಡಿಯಾನ ಇಗ್ನೋರ್ ಮಾಡಕ್ಕಾಗಲ್ಲ. ಆಕ್ಚುಲಿ ಇದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಇದೆ. ಆ ಎಕ್ಸಾಂಪಲ್ಗೂ ಮುಂಚೆ ವಾಂಟೆಡ್ ಟು ಮೇಕ್ ದಿಸ್ ಪಾಯಿಂಟ್. ಗೂಗಲ್ ಶುಡ್ ಹ್ಯಾವ್ ಆರ್ಡರ್ಡ್ ಸೇಯಿಂಗ್, ನಿಮ್ ರಿಪೋರ್ಟರ್ ಗಳೆಲ್ಲ ನಮ್ ಸರ್ಚ್ ಇಂಜಿನ್ ಯೂಸ್ ಮಾಡಿ, ನಮ್ ಡೇಟಾ ಯೂಸ್ ಮಾಡಿ ನಿಮ್ ರಿಪೋರ್ಟ್ಸ್ ಯೂಸ್ ಮಾಡೋದು, ಅದಕ್ಕೆ ನೀವು ಪೇ ಮಾಡ್ತಿಲ್ಲ ಅಂತ ಆರ್ಗ್ಯೂ ಮಾಡಬಹುದಾಗಿತ್ತು. ಬಟ್ ದಟ್ಸ್ ಅ ಡಿಫರೆಂಟ್ ಸ್ಟೋರಿ. ಬಟ್ ಆಕ್ಚುಲಿ ಇದಕ್ಕೆ ಎಫೆಕ್ಟ್ ಆಗುತ್ತಲ್ಲ, ಗೂಗಲ್ ಏನೇ ಮೆರಿಟ್, ಅಂಡರ್ ಡಾಗ್ ಎಫೆಕ್ಟ್. ಇವಾಗ ಗೂಗಲ್ ಆರ್ಗ್ಯುಮೆಂಟ್ ಅಲ್ಲಿ ಏನೇ ಮೆರಿಟ್ ಇದ್ರು ಯಾರು ಜಾಸ್ತಿ ದುಡ್ಡು ಮಾಡ್ತಾರೆ, ಗೂಗಲ್ ಮಾಡ್ತಿರೋದು, ಮೀಡಿಯಾನ ಮಾಡ್ತಾರೆ, ನ್ಯೂಸ್ ಪೇಪರ್ ಅಂತಂದ್ರೆ ಅಲ್ಲಿಗೆ ಜನಕ್ಕೆ ಯಾರು ಸಪೋರ್ಟ್ ಮಾಡಲ್ಲ ಗೂಗಲ್ ಆರ್ಗ್ಯುಮೆಂಟ್. ಕರೆಕ್ಟ್. ಬಟ್ ಇದಕ್ಕೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಕಂಪ್ಯಾರಿಸನ್ ಇದೆ ಸುಪ್ರೀತ್. ಇನಿಷಿಯಲಿ ಮೀಡಿಯಾದವರು ಬಾರಿ ಸ್ಟ್ರಗಲ್ ಮಾಡಿದ್ರು, ಆಮೇಲೆ ಸ್ಟ್ರಗಲ್ ನ ಬಿಟ್ಬಿಟ್ರು. ಸ್ವಲ್ಪ IPL ಅವರು ಬಿಟ್ಕೊಟ್ರು. ಈಗ IPL ಪಿಕ್ಚರ್ಸ್ ಆಗ್ಲಿ ಅಥವಾ IPL ಕ್ಲಿಪ್ಸ್ ಆಗ್ಲಿ, ಅದಕ್ಕೆ ನೀವು ಟಿವಿ ಚಾನೆಲ್ ನಲ್ಲಿ ಅದನ್ನ ತೋರ್ಸ್ಬೇಕು ಅಂದ್ರೆ ನೀವು ದುಡ್ಡು ಕೊಡ್ಬೇಕು. ಆಕ್ಚುಲಿ ಅವರು ನಮ್ ಪಿಕ್ಚರ್ಸ್ ಯೂಸ್ ಮಾಡಿದ್ರೆ ನೀವು ಅದಕ್ಕೂ ದುಡ್ಡು ಕೊಡ್ಬೇಕು ಅಂತ ತುಂಬಾ ಗಲಾಟೆ ಮಾಡಿದ್ರು IPL ಅವರು. ಬಟ್ ಮೀಡಿಯಾದವರು ಆಯ್ತು ಗುರುವೆ, ನಾವು ಬಾಯ್ಕಾಟ್ ಮಾಡ್ತೀವಿ, ವಿ ವಿಲ್ ನಾಟ್ ಪೇ ಫಾರ್ ದ ಪಿಕ್ಚರ್ಸ್ ಅಂಡ್ ವಿ ವಿಲ್, ನಮ್ಮಿಂದಾನು ನಿಮ್ಗೆ ಬೆನಿಫಿಟ್ ಆಗತ್ತೆ, ನಾವು ಕವರ್ ಮಾಡಿದ್ರೆ ತಾನೇ ನಿಮ್ಗೆ ಅದಕ್ಕೆ ಮೈಲೇಜ್ ಸಿಗೋದು ಅಂತ ಜಗಳ ಆಡಿದ್ರು. ಸೊ ಅದಕ್ಕೆ ದೇ ಅಗ್ರೀಡ್. ಬಟ್ ಅದರ್ವೈಸ್ IPL ವಾಸ್ ಟೆಲಿಂಗ್ ದಟ್ ನಮ್ ಪಿಕ್ಚರ್ಸ್ ಯೂಸ್ ಮಾಡ್ಬೇಕು ಅಂದ್ರು ನೀವು ದುಡ್ಡು ಕೊಡ್ಬೇಕು ಅಂತ. ಕಡೆಗೆ ಮೀಡಿಯಾ ಹ್ಯಾಡ್ ಇಟ್ಸ್ ವೇ, ಬಟ್ ಟಿವಿನಲ್ಲಿ ಅದನ್ನ ಬಿಡ್ಲಿಲ್ಲ. ಈಗ್ಲೂ ಅಷ್ಟೇ ನೀವು ನೋಡಿದ್ರೆ, ನೀವು ಕೆಲವು ಕನ್ನಡ ನ್ಯೂಸ್ ಚಾನೆಲ್ಸ್ ನೋಡಿದ್ರೆ ಅವ್ರು ಬರೀ ಪಿಕ್ಚರ್ಸ್ ಹಾಕೋತಾರೆ, ನಡೆದ ಮ್ಯಾಚ್ ಇಂದು ಕ್ಲಿಪ್ಸ್ ಹಾಕೊಳಕ್ ಆಗಲ್ಲ. ದಟ್ ಇಸ್ ಪೇಡ್ ಫಾರ್ ಆಕ್ಚುಲಿ.
ಸೊ ಅದೇ ಮೀಡಿಯಾ ಅದು ಯಾವಾಗ್ಲೂ ಅಡ್ವಾಂಟೇಜ್ ಏನು ಅಂದ್ರೆ ದೇ ಆರ್ ದ ಮೊನೋಪಲಿ ಇನ್ ನರೇಟಿವ್ ಬಿಲ್ಡಿಂಗ್. ಸೊ ಏನಿದ್ರು ಅವ್ರ ಹತ್ರನೇ ಹೋಗ್ಬೇಕು. ಹಂಗಾಗಿ ದೇ ಕ್ಯಾನ್ ಪ್ಲೇ ಬೋತ್ ವೇಸ್. ಹಿಂಗ್ ಬಂದಾಗ IPL ಕಾಪಿರೈಟ್ ಎಕ್ಸಿಸ್ಟ್ ಇಲ್ಲ ಅಂತ ಅನ್ನೋದು, ಈ ಕಡೆ ಗೂಗಲ್ ಕಡೆಗೆ ಬಂದಾಗ ನೀವು ನಮ್ ಲಿಂಕ್ ನಮ್ ಫೋಟೋಸ್ಗೆಲ್ಲ ದುಡ್ಡು ಕೊಡ್ಬೇಕು ಅಂತ ಹೇಳೋದು. ಇಂಟ್ರೆಸ್ಟಿಂಗ್. ಆಕ್ಚುಲಿ ಅದೇ ರೆಗ್ಯುಲೇಷನ್ ಇದ್ರ ಬಗ್ಗೆನೆ ಮಾತಾಡ್ತಿದ್ರೆ ಹಿಸ್ಟಾರಿಕಲ್ ಕಾಂಟ್ಯಾಕ್ಟ್ ತುಂಬಾ ಮುಖ್ಯ ಆಗುತ್ತೆ. ನಮ್ದು IBM, AT&T ಮತ್ತೆ ಮೈಕ್ರೋಸಾಫ್ಟ್ ಕಂಪ್ನಿಗಳ ಮೇಲೆ 70s ಅಲ್ಲಿ 80s ಅಲ್ಲಿ ಅಪ್ ಟು 2000 ಅವು ಟಾರ್ಗೆಟ್ ಆಗಿತ್ತು ಈ ರೆಗ್ಯುಲೇಟರ್ಸ್. ಆಮೇಲೆ ನನಗ್ ನೆನಪಿದೆ, ನಾ ಲಿನಕ್ಸ್ ಕಂಪ್ಯೂಟರ್ ಯೂಸ್ ಮಾಡುವಾಗ ಹೋಲ್ ಲಿನಕ್ಸ್ ಮೂವ್ಮೆಂಟ್ ಮೈಕ್ರೋಸಾಫ್ಟ್ ಈ ತರನೇ ಆಂಟಿ ಮಾರ್ಕೆಟ್ ಪ್ರಾಕ್ಟೀಸಸ್ ಆಮೇಲೆ ಅನ್ಫೇರ್ ಪ್ರಾಕ್ಟೀಸಸ್ ಅಗೇನೆಸ್ಟ್ ರಿವೋಲ್ಟ್ ಆಗಿದ್ದು. ಹಂಗೆ ಕಂಪ್ಲೀಟ್ ಲಿನಕ್ಸ್ ಮೂವ್ಮೆಂಟ್ ಶುರು ಆಗಿದ್ದು, ಫ್ರೀ ಸಾಫ್ಟ್ವೇರ್ ಮೂವ್ಮೆಂಟ್ ಅದೆಲ್ಲ ಶುರು ಆಗಿದ್ದು ಹಂಗೇನೆ. ಈಗ ಯಾರು ಮೈಕ್ರೋಸಾಫ್ಟ್ ನ ಇವಿಲ್ ಅಂತ ಪರ್ಸೆಪ್ಷನ್ ಇಲ್ಲ. ಮೈಕ್ರೋಸಾಫ್ಟ್ ವಾಸ್ ಕನ್ಸಿಡರ್ಡ್ ದ ಮೋಸ್ಟ್ ಇವಿಲ್ ಕಂಪನಿ. ಈಗ ಆ ಪೊಸಿಷನ್ ಗೆ ಅಮೆಝಾನ್, ಫೇಸ್ಬುಕ್ ಗಳನ್ನ ಇಡ್ತಾರೆ. ಸೊ ಹಂಗೆ ಅದು ಚೇಂಜ್ ಆಗ್ತಾ ಇದೆ. ಆಮೇಲೆ ಈ ರೆಗ್ಯುಲೇಷನ್ ಅಷ್ಟೇನೆ. IBM ಅಗೇನೆಸ್ಟ್ ಅಮೆರಿಕನ್ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಫಸ್ಟ್ ಆಂಟಿ ಟ್ರಸ್ಟ್ ತಂದ್ರಲ್ಲ, 13 ವರ್ಷ ನಡೀತು ಕೇಸು. ಕಡೆಗೆ ಇಟ್ ವಾಸ್ ನಾಟ್ ಕನ್ಕ್ಲೂಸಿವ್, ಅಂದ್ರೆ ಏನು ಎವಿಡೆನ್ಸ್ ಇರ್ಲಿಲ್ಲ ಅವ್ರು ಮೊನೋಪಾಲಿಸ್ಟಿಕ್ ಪ್ರಾಕ್ಟೀಸಸ್ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ದಟ್ ವಾಸ್ ಡಿಸ್ಮಿಸ್ಡ್. ಬಟ್ ಯೂಶಲಿ ಮೊನೋಪಲಿ ನ ಬ್ರೇಕ್ ಮಾಡೋದಕ್ಕೆ ಕೊಡೋ ರೀಸನ್ ಏನು, ಆಂಟಿ ಟ್ರಸ್ಟ್ ರೆಗ್ಯುಲೇಷನ್ ಅಲ್ಲಿ ಈ ತರ ಮೊನೋಪಲಿಯಿಂದ ಕನ್ಸ್ಯೂಮರ್ಸ್ ಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅಂದ್ರೆ ರೇಟ್ ಜಾಸ್ತಿ ಆಗುತ್ತೆ, ಕ್ವಾಲಿಟಿ ಕಡಿಮೆ ಆಗುತ್ತೆ, ಕಾಂಪಿಟೇಷನ್ ಇಲ್ಲ ಅಂದ್ರೆ. ಬಟ್ ಆಕ್ಚುಲ್ ಆಗಿ ಏನಾಯ್ತು, ಇದು ಹಿಂಗೇನೆ ಈ ತರ ರೆಗ್ಯುಲೇಟ್ ಮಾಡಿದ್ದಕ್ಕೋಸ್ಕರನೇ ನೆಕ್ಸ್ಟ್ ಜನರೇಷನ್ ಆಫ್ ಟೆಕ್ ಕಂಪ್ನೀಸ್ ಬಂತು ಅಂತ ತುಂಬಾ ಜನ ಹೇಳ್ತಾರೆ. ಈಗ IBM ನ ಈ ತರ ಕನ್ಸ್ಟ್ರೈನ್ ಮಾಡಿದ್ದಕ್ಕೆ ಮೈಕ್ರೋಸಾಫ್ಟ್, ಆಪಲ್ ಬೆಳೀತು ಅಂತ. ಇವಾಗ ಫೇಸ್ಬುಕ್ ನ ಮತ್ತೆ ಗೂಗಲ್ ನ ನಾವು ಈ ತರ ಕನ್ಸ್ಟ್ರೈನ್ ಮಾಡಿದ್ರೆ ನೆಕ್ಸ್ಟ್ ಜನರೇಷನ್ ಆಫ್ ಕಂಪ್ನೀಸ್ ಬರುತ್ತೆ ಅಂತ. ಅದು ಒಂದು ಥಿಂಕಿಂಗ್. ನಾನ್ ಯಾವಾಗ್ಲೂ ನನಗಿದೆ ತುಂಬಾ ಫ್ಯಾಸಿನೇಟಿಂಗ್ ಅನ್ಸೋದು, ನಾವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡುವಾಗ ವಿ ಡೋಂಟ್ ಅಗ್ರಿ ಆನ್ ಟೂ ಮೆನಿ ಥಿಂಗ್ಸ್. ಅದು ಕಂಪ್ಲೀಟ್ಲಿ ಅನ್ನೋನು, ಅದ್ರ ಬಗ್ಗೆ ವಿ ಆರ್ಗ್ಯೂ. ಬಟ್ ಹಿಸ್ಟ್ರಿ ಬಗ್ಗೆ ಮಾತಾಡ್ತಿದ್ರು ಈಗ ಆಲ್ರೆಡಿ ಆಗೋಗಿರೋದ್ರ ಬಗ್ಗೆನು ದೇರ್ ಇಸ್ ನೋ ಕನ್ಸೆನ್ಸಸ್ ಯಾವ್ದು ಕಾಸಲ್ ಎಫೆಕ್ಟ್ ಅನ್ನೋದಕ್ಕೆ. ಬಟ್ ಟೆಕ್ನಾಲಜಿನಲ್ಲಿ ತುಂಬಾ ಜನ ಹೇಳೋದು ಇಟ್ ವಾಸ್ ನಾಟ್ ಬಿಕಾಸ್ ಆಫ್ ರೆಗ್ಯುಲೇಷನ್, ಆಂಟಿ ಟ್ರಸ್ಟ್ ದಟ್ ದೀಸ್ ನ್ಯೂ ಕಂಪ್ನೀಸ್ ಕೇಮ್ ಅಪ್. ಯಾಕಂದ್ರೆ ಮೈನ್ ಫ್ರೇಮ್ ಮಾರ್ಕೆಟ್ ಅಲ್ಲಿ ಇನ್ನೂನು IBM ಇಸ್ ದ ಕಿಂಗ್. ಸೊ ಅವಾಗ 70s ಅಲ್ಲಿ ಇದ್ದಿದ್ದಕ್ಕಿಂತ ಇನ್ನೂ ಜಾಸ್ತಿ ಮಾರ್ಕೆಟ್ ಶೇರ್ ಆಗಿದೆ ಮೈನ್ ಫ್ರೇಮ್ಸ್ ಅಲ್ಲಿ. ಆಮೇಲೆ ಮಿನಿ ಕಂಪ್ಯೂಟರ್ಸ್ ಅಲ್ಲಿ, PC ಅಂದ್ರೆ ಪರ್ಸನಲ್ ಕಂಪ್ಯೂಟಿಂಗ್ ಅಲ್ಲಿ ಮೈಕ್ರೋಸಾಫ್ಟ್ ಇಸ್ ಸ್ಟಿಲ್ ದ ಬಿಗ್ಗೆಸ್ಟ್ ಕಂಪನಿ. ಏನ್ ಆಗ್ತಾ ಹೋಯ್ತು ಅಂದ್ರೆ ಪ್ಯಾರಾಡೈಮ್, ಟೆಕ್ನಾಲಜಿನಲ್ಲಿ ಪ್ಯಾರಾಡೈಮ್ ಶಿಫ್ಟ್ ಆಗ್ತಾ ಹೋಯ್ತು. ಮೈನ್ ಫ್ರೇಮ್ಸ್ ಮಾರ್ಕೆಟ್ ಇದ್ದಿದ್ರಲ್ಲಿ ಪರ್ಸನಲ್ ಕಂಪ್ಯೂಟಿಂಗ್ ವಾಸ್ ಅ ಕಂಪ್ಲೀಟ್ಲಿ ನ್ಯೂ ಥಿಂಗ್. ಸೊ IBM ವಾಸ್ ನಾಟ್ ಪ್ರಿಪೇರ್ಡ್ ಫಾರ್ ದಟ್. ಅವಾಗ ಹೊಸ ಕಂಪ್ನೀಸ್ ಬಂದಿದ್ ಯಾವ್ದು, ಆಪಲ್, ಮೈಕ್ರೋಸಾಫ್ಟ್ ಬಂತು. ಪರ್ಸನಲ್ ಕಂಪ್ಯೂಟಿಂಗ್ ತುಂಬಾ ಇದ್ದಾಗ ನೆಕ್ಸ್ಟ್ ಬಂದಿದ್ದ ಟೆಕ್ನಾಲಜಿ ಚೇಂಜ್ ಮೊಬೈಲ್ ಫೋನ್ಸ್. ಸೊ ನೋಕಿಯಾ ಅಂತ ದೊಡ್ಡ ಕಂಪನಿ ಇಟ್ ವೆಂಟ್ ಔಟ್ ಆಫ್ ಎಕ್ಸಿಸ್ಟೆನ್ಸ್ ಬಿಕಾಸ್ ಅದು ಹೊಸ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳಿಲ್ಲ. ಸೊ ಫೋನ್ಸ್, ಮೊಬೈಲ್ ಫೋನ್ಸ್ ಇಂದ ಸ್ಮಾರ್ಟ್ ಫೋನಿಗೆ ಬಂದಿದ್ದು ಗೂಗಲ್, ಅದರಲ್ಲಿ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಬಂತು, iOS ಬಂತು. ಈ ನೆಕ್ಸ್ಟ್ ಕ್ಲೌಡ್ ಟೆಕ್ನಾಲಜಿ. ಸೊ ಆ ಇದರಲ್ಲಿ ಅಮೆಝಾನ್ AWS ಇಸ್ ದ ಬಿಗ್ಗೆಸ್ಟ್ ಪ್ಲೇಯರ್. ಅಲ್ಲಿ ಗೂಗಲ್ ಇಲ್ಲ, ಮೈಕ್ರೋಸಾಫ್ಟ್ ಇಲ್ಲ, IBM ಇಲ್ಲ. ಸೊ ಹಂಗೆ ಟೆಕ್ನಾಲಜಿ ಪ್ಯಾರಾಡೈಮ್ ಶಿಫ್ಟ್ ಆಗ್ತಾ ಇರೋದಕ್ಕೆ, ಇನೋವೇಷನ್ ಬರ್ತಾ ಇರೋದಕ್ಕೆ ಈ ತರ ಹೊಸ ಹೊಸ ಮಾರ್ಕೆಟ್ ಗಳ ಕ್ರಿಯೇಟ್ ಆಗ್ತಾ ಇದೆ. ಸೊ ಅದು ಆಕ್ಚುಲಿ ದಟ್ ಮೇಕ್ಸ್ ದೀಸ್ ಅದರ್ ಬಿಗ್ ಕಂಪನೀಸ್ ಫೇಡ್ ಅವೇ. ಇಟ್ಸ್ ನಾಟ್ ದಟ್ ರೆಗ್ಯುಲೇಷನ್ ಇಸ್ ಡೂಯಿಂಗ್ ದಟ್. ಈ ಬಿಗ್ ಕಂಪನೀಸ್ ಬಂದಿರೋದು ಅದರಿಂದ ಆಗ್ತಾ ಇದೆ ಅಂತ ಇನ್ನೊಂದು ರೀಸನಿಂಗ್ ಇದೆ. ನಮಗೆ ಆಕ್ಚುಲಿ ಟೆಕ್ನಾಲಜಿನಲ್ಲಿ ಇನ್ಸೈಡರ್ಸ್ ಗೆ ಗೊತ್ತು, ದೇರ್ ಇಸ್ ಅ ಲಾ, ಇಟ್ಸ್ ಅಬ್ಸರ್ವೇಷನ್, ಮೂರ್ಸ್ ಲಾ ಅಂತ. ಹಾ, ಸೊ ಎವ್ರಿ 2 years, I think you should elaborate that. ಹಾ, ಆ ಮೂರ್ಸ್ ಲಾ ಏನ್ ಹೇಳುತ್ತೆ, ಎವ್ರಿ 2 years ಈ ಟ್ರಾನ್ಸಿಸ್ಟರ್ ಡೆನ್ಸಿಟಿ, ಸೊ ಟ್ರಾನ್ಸಿಸ್ಟರ್ಸ್ ಈ ಮೈಕ್ರೋ ಚಿಪ್ ಅಲ್ಲಿ ಯೂಸ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ದೇವರ್ ಫಿಸಿಕಲ್ ಟ್ರಾನ್ಸಿಸ್ಟರ್ಸ್. ಸೊ ಆ ಮೈಕ್ರೋ ಚಿಪ್ ಅಲ್ಲಿ ಎವ್ರಿ 2 years ಡೆನ್ಸಿಟಿ ಡಬಲ್ ಆಗತ್ತೆ ಅಂತ. ಸೊ ಇವಾಗ ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು 10 ವರ್ಷದ ಹಿಂದೆ ಇದ್ದಿದ್ ಮೊಬೈಲ್ ಫೋನ್ದು CPU ಸ್ಪೀಡ್ ಎಷ್ಟಿತ್ತು, ಮೆಮೊರಿ ಎಷ್ಟಿತ್ತು, ಇವಾಗ ಎಷ್ಟಿದೆ ಕಂಪೇರ್ ಮಾಡಿದ್ರೆ ನಮಗೆ ಅರ್ಥ ಆಗುತ್ತೆ. ಜಸ್ಟ್ 2 years ಬ್ಯಾಕ್
2-3 years ಬ್ಯಾಕ್ 1 GB ರ್ಯಾಮ್ ಮೆಮೊರಿ ಇರೋ ಫೋನು ಅದು ಹೈ ಎಂಡ್ ಫೋನ್ ಅಂತ ಇತ್ತು. ಈಗ ಅದು 6 GB ಆಗಿದೆ, 6-8 GB ಅಷ್ಟು ಆಗತ್ತೆ. ಸೊ ಅದು ಇನ್ನೋವೇಷನ್ ಹಂಗ ಆಗ್ತಾ ಹೋಗುತ್ತೆ ಅಂತ. ಸೊ ದರ್ಸ್ ಅ ಪ್ರೋಗ್ರೆಷನ್ ಆಫ್ ಟ್ರಾನ್ಸಿಸ್ಟರ್ ಟೆಕ್ನಾಲಜಿ ಅನ್ನೋದು. ಸೊ ಅದರಿಂದಾಗಿ ಈ ಕಂಪ್ಯೂಟರ್ ಪ್ಯಾರಾಡೈಮ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಮೇನ್ ಫ್ರೇಮ್ ಮಾಡ್ತಾ ಇದ್ದಿದ್ ಕೆಲ್ಸನ ಅದ್ ಹೇಳ್ತಾರಲ್ಲ, ಅಮೆರಿಕ ಮೂನ್ ಲ್ಯಾಂಡಿಂಗ್ ಅಲ್ಲಿ ರಾಕೆಟ್ ಅಲ್ಲಿ ಯೂಸ್ ಮಾಡಿದ್ದು ಕಂಪ್ಯೂಟರ್ ಪವರ್ ನಮ್ ಮೊಬೈಲ್ ಫೋನ್ ಪ್ರತಿಯೊಬ್ಬರ ಹತ್ರ ಸ್ಮಾರ್ಟ್ ಫೋನ್ ಪವರ್ ಗಿಂತ ತುಂಬಾ ಕಡಿಮೆ ಇದ್ದಿದ್ದು ಅದ್ರದ್ದು ಕೆಪಾಸಿಟಿ. ಸೊ ಅಷ್ಟು ಪವರ್ ಇವಾಗ ಎಲ್ಲರಿಗೂ ಸಿಗ್ತಾ ಇದೆ. ಸೊ ಅದು ದಟ್ ವಿಲ್ ಕ್ರಿಯೇಟ್ ನ್ಯೂ ಮಾರ್ಕೆಟ್ಸ್. ಅದರಿಂದ ಈ ಮೊನೋಪಲಿಗಳು ದೇ ಬಿಕಮ್ ಇರ್ರಿಲೆವೆಂಟ್ ಅಂತ. ನೀವ್ ಇವಾಗ ಒಂದು ರೆಗ್ಯುಲೇಷನ್ ಶುರು ಮಾಡಿ ಅದನ್ನ ಸೂ ಮಾಡಿ ಯಾವ್ದಾದ್ರು ಕಂಪ್ನಿನ ಅದು ಜಡ್ಜ್ಮೆಂಟ್ ಬರೋಷ್ಟೊತ್ತಿಗೆ ಕಂಪ್ಲೀಟ್ ಟೆಕ್ನಾಲಜಿ ಪ್ಯಾರಾಡೈಮ್ ಚೇಂಜ್ ಆಗಿ ಹೋಗ್ಬಿಟ್ಟಿರುತ್ತೆ ಅಂತ. ಸೊ ಅದು ಇನ್ನೊಂದು ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹಿಸ್ಟ್ರಿ. ಬಟ್ ಪಾಪ್ಯುಲರ್ ಇದ್ರಲ್ಲಿ ಅದ್ ಯಾವಾಗ್ಲೂ ಹಂಗೇನೆ. ನಂದು ಪ್ರಿಡಿಕ್ಷನ್ ಇರೋದೇನು ಅಂದ್ರೆ ಇನ್ನೊಂದ್ 10 ವರ್ಷ ಆದ್ಮೇಲೆ ಯಾರು ಫೇಸ್ಬುಕ್ ಬಗ್ಗೆ ಮಾತಾಡಲ್ಲ, ಅಮೆಝಾನ್ ಬಗ್ಗೆ ಮಾತಾಡಲ್ಲ, ಅವಾಗ ಬೇರೆ ಹೊಸ ಇವಿಲ್ಗಳು ಬಂದಿರ್ತವೆ ಅಂತ. ಸೊ ಇವಾಗ ಹೆಂಗೆ ಮೈಕ್ರೋಸಾಫ್ಟ್ IBM ಬಗ್ಗೆ ಯಾರು ಮಾತಾಡಲ್ಲ, ಆ ಲೆವೆಲಿಗೆ ಬರುತ್ತೆ. ಆಕ್ಚುಲಿ ಬಟ್ ಅಂದ್ರೆ ಈಗ ನನ್ಗೆ ಇನ್ನೊಂದೇನ್ ಅನ್ನಿಸ್ತಾ ಇರೋದು ಅಂದ್ರೆ, ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಆಗಿ ಇಫ್ ಇಟ್ ಈಸ್ ಅ ಪರ್ಚೇಸ್ ರಿಲೇಟೆಡ್ ಡಿಸಿಷನ್ ಅಂದ್ರೆ, ಇವಾಗ ನೀನು ಮೈಕ್ರೋಸಾಫ್ಟ್ ಕೊಂಡ್ಕೋಬೇಕು ವರ್ಸಸ್ ಇನ್ಯಾವುದೋ ಒಂದು ಆಪರೇಟಿಂಗ್ ಸಿಸ್ಟಮ್ ಕೊಂಡ್ಕೋಬೇಕು ಅಂದ್ರೆ ಒಂದು ಫೈನಾನ್ಷಿಯಲ್ ಡಿಸಿಷನ್ ಇರುತ್ತೆ. ಬಟ್ ಐ ಥಿಂಕ್ ಒನ್ ಆಫ್ ದ ನ್ಯೂ ಥಿಂಗ್ಸ್ ದಟ್ ಆರ್ ಕಮಿಂಗ್ ಅಪ್ ಈಸ್ ರೆಗ್ಯುಲೇಷನ್ ಆಫ್ ಪ್ಲೇಸಸ್ ವೇರ್ ಒಂದು ಹಣಕಾಸಿನ ನಿರ್ಧಾರ ಇಲ್ದಿರೋದು. ಉದಾಹರಣೆಗೆ ನಾನು ಫೇಸ್ಬುಕ್ ಆಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ ಅಥವಾ ಟಿಂಡರ್ ಆಗ್ಲಿ ಒಂದ್ ರೂಪಾಯಿ ಕೂಡ ಕೊಡೋದಿಲ್ಲ, ಆಯ್ತಾ. ನಾನು ಅದನ್ನ ಆಟೋಮ್ಯಾಟಿಕ್ ಆಗಿ ಚೂಸ್ ಮಾಡ್ತೀನಿ. ಅದರಿಂದ ಕಂಪ್ನೀಸಿಗೆ ಲಾಭ ಆಗತ್ತೆ. ನಾನ್ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಸೇರಿದ್ರೆ ನನಗೂ ಲಾಭ ಆಗತ್ತೆ. ಬಟ್ ಅದು ರೆಗ್ಯುಲೇಷನ್ ಅಲ್ಲಿ ಎಂದಿಗೂ ಬಂದಿರ್ಲಿಲ್ಲ, ಇವಾಗ ಅದು ಹೊಸದಾಗಿ ಬರ್ತಾ ಇದೆ. ಅದು ಬೇರೆ ತರದ್ದು ರೆಗ್ಯುಲೇಷನ್. ಆಂಟಿ ಟ್ರಸ್ಟ್ ಮೊನೋಪೊಲಿ ಪ್ರಾಕ್ಟೀಸಸ್ ಅದಕ್ ಬರಲ್ಲ. ಹೊಸ ತರದ್ದು ಡೇಟಾ ಪ್ರೈವಸಿ. ಆಮೇಲೆ ಇನ್ನೊಂದು ಏನು ಅಂದ್ರೆ, ಇಂಡಿಯಾದಲ್ಲೂ ಇದು ಡಿಸ್ಕಸ್ ಮಾಡಿದ್ರು, ಏನು ಈ ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಮಾರ್ಕೆಟ್ ಪ್ಲೇಸ್ ಅಂತ ರಿಜಿಸ್ಟರ್ ಆದ್ರೆ ಅವ್ರು ಪ್ಲೇಯರ್ಸ್ ಆಗ್ಬಾರ್ದು ಅಂತ. ಅಂದ್ರೆ ಅವ್ರು ಡೈರೆಕ್ಟ್ ಆಗಿ ಅವ್ರ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಸೆಲ್ ಮಾಡಬಾರ್ದು. ಅಂದ್ರೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಸೊ ದಟ್ ಡಿಸ್ಕಷನ್ ಈಸಿ ಆಗ್ಲಿ ಅಂತ. ಈಗ ಫ್ಲಿಪ್ಕಾರ್ಟ್ ಮತ್ತೆ ವಾಲ್ಮಾರ್ಟ್ ಒಟ್ಟಿಗೆ ಸೇರಿದ್ರೆ ಅವ್ರ ಒಂದು ಮಾರ್ಕೆಟ್ ಪ್ಲೇಸ್ ಕ್ರಿಯೇಟ್ ಮಾಡಿದ್ರೆ ಅವ್ರದೇ ಪ್ರಾಡಕ್ಟ್ ಅಂದ್ರೆ ವಾಲ್ಮಾರ್ಟ್ ಬನಿಯನ್ನು, ವಾಲ್ಮಾರ್ಟ್ ಚಡ್ಡಿ ಆತರ ಮಾಡಕ್ ಆಗಲ್ಲ. ಆತರ ಮಾಡಿದ್ರೆ ನೀವು ನಿಮ್ಗೆ ಗ್ರಾಹಕರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ನೀವೇನ್ ಮಾಡ್ತೀರಾ, ಆ ಚಡ್ಡಿ ಮತ್ತೆ ಬನಿಯನ್ನ ಮಾರಕ್ಕೆ ಇಲ್ಲ ಬೆಲೆ ಕಮ್ಮಿ ಮಾಡ್ತೀರಾ, ಅಥವಾ ಗ್ರಾಹಕರ ಬಗ್ಗೆ ನಿಮ್ ಹತ್ರ ಇರೋ ಮಾಹಿತಿನ ಉಪಯೋಗಿಸ್ಕೊಂಡು ನಿಮ್ದೇ ಆದ ಒಂದು ದೊಡ್ಡ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂತೀರಾ ಅನ್ನೋ ಒಂದು ಎಸೆನ್ಷಿಯಲಿ ಹೆಂಗಾಗತ್ತೆ ಅಂದ್ರೆ, ಅಮೆಝಾನ್ ವಿಲ್ ಬಿಕಮ್ ದ ಕಾಂಪಿಟೇಟರ್ ಇನ್ ಇಟ್ಸ್ ಓನ್ ಮಾರ್ಕೆಟ್ ಪ್ಲೇಸ್ ಅಗೇನ್ಸ್ಟ್ ಅದರ್ ಪ್ಲೇಯರ್ಸ್ ಅಂತ. ಯಾಕಂದ್ರೆ ಅಮೆಝಾನ್ ಇರೋಷ್ಟು ಡೇಟಾ ಬೇರೆ ಪ್ಲೇಯರ್ಸ್ ಇರಲ್ಲ. ಆಮೇಲೆ ಅಲ್ಗಾರಿದಮ್ಗಳು ಯಾವ ಪ್ರಾಡಕ್ಟ್ ಪ್ರಮೋಟ್ ಮಾಡ್ಬೇಕು, ಯಾರಿಗೆ ಏನ್ ತೋರ್ಸ್ಬೇಕು ಅನ್ನೋದನ್ನ ಅಮೆಝಾನ್ ಕಂಟ್ರೋಲ್ ಮಾಡುತ್ತೆ. ಸೊ ಅದೊಂಥರ ಇನ್ಸೈಡರ್ ಟ್ರೇಡಿಂಗ್. ಕಂಪ್ನಿಗಳಲ್ಲಿ ಇನ್ಸೈಡರ್ಸ್ ಗೆ ಅಡ್ವಾಂಟೇಜ್ ಇರುತ್ತಲ್ಲ, ಇನ್ಫಾರ್ಮೇಶನ್ ಅಡ್ವಾಂಟೇಜ್. ಇವಾಗ ನಾಳೆ ಇವನು ರಿಸೈನ್ ಮಾಡ್ತೀಯಾನೆ CEO ಅಂತಂದ್ರೆ ಸ್ಟಾಕ್ ಪ್ರೈಸ್ ಬೀಳುತ್ತೆ ಅನ್ನೋದು ಒಳಗಡೆ ಇದ್ದವ್ರಿಗೆ ಗೊತ್ತಿರುತ್ತೆ. ಅವ್ರು ಇವತ್ತೇ ಹೋಗ್ಬಿಟ್ಟು ಎಲ್ಲಾ ಸ್ಟಾಕ್ ಗಳನ್ನ ಮಾರ್ಕೊಂಡು ಕುತ್ಕೊಂಡ್ರು ಅಂದ್ರೆ ಅದು ಹೊರಗಡೆ ಇರೋರಿಗೆ ಡಿಸ್ಅಡ್ವಾಂಟೇಜ್, ಯಾಕಂದ್ರೆ ಅವ್ರಿಗೆ ಆ ಇನ್ಫಾರ್ಮೇಶನ್ ಇರಲ್ಲ. ಸೊ ಅಂತ ಸಿಚುವೇಶನ್ಸ್ ಅಲ್ಲಿ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಬೇಕೇ ಬೇಕು. ಯಾಕಂದ್ರೆ ಎಲ್ಲಾರು ಆಟ ಆಡ್ತಿದ್ದಾರೆ ಅಂದ್ರೆ ರೂಲ್ಸ್ ಇರ್ಬೇಕು. ಇವಾಗ ಕ್ರಿಕೆಟ್ ಆಡ್ತಿದೀವಿ ಅಂದ್ರೆ ಎಲ್ಲರಿಗೂ ಆಟದಲ್ಲಿ ಇಂಟ್ರೆಸ್ಟ್ ಇರ್ಬೇಕು ಅಂದ್ರೆ ರೂಲ್ಸ್ ಇರ್ಬೇಕು, ರೂಲ್ಸ್ ನ ಎನ್ಫೋರ್ಸ್ ಮಾಡ್ಬೇಕು. ಒಬ್ನು ಮೋಸ ಮಾಡ್ತೇನೆ ಆಟದಲ್ಲಿ ಅಂತಂದ್ರೆ ಉಳಿದವ್ರಿಗೆ ಆಟ ಆಡೋದಕ್ಕೆ ಇಂಟ್ರೆಸ್ಟ್ ಹೊರಟೋಗುತ್ತೆ. ಅದು ಲಾಜಿಕ್. ಆ ಲಾಜಿಕ್ ಅಲ್ಲಿ ರೆಗ್ಯುಲೇಷನ್ಸ್ ಬೇಕೇ ಬೇಕು. ಬಟ್ ಇಟ್ಸ್ ಆಲ್ವೇಸ್ ಗ್ರೇಟ್ ಟು ಟಾಕ್ ಅಬೌಟ್ ರೆಗ್ಯುಲೇಷನ್ಸ್. ಬಟ್ ಗಮನದಲ್ಲಿ ಏನಿರ್ಬೇಕು ಅಂದ್ರೆ, ಯಾರ ಹತ್ರ ಕ್ಯಾಪಿಟಲ್ ಇರುತ್ತೋ, ಯಾರ ಹತ್ರ ದುಡ್ಡು ಇರುತ್ತೋ ಅಥವಾ ದೊಡ್ಡ ಕಂಪನಿಗಳಿರುತ್ತೋ ಆ ರೂಲ್ಸ್ ನ ಇನ್ಫ್ಲೂಯೆನ್ಸ್ ಮಾಡಬಹುದು, ಲಾಬಿ ಮಾಡಬಹುದು. ಕೆಲವು ಕಡೆ ಅಧಿಕೃತವಾಗಿ ಲಾಬಿ ನಡೆಯುತ್ತೆ, ಇನ್ ಕೆಲವು ಕಡೆ ಅನಧಿಕೃತವಾಗಿ ಲಾಬಿ ನಡೆಯುತ್ತೆ. ಬಟ್ ಅದಕ್ಕೆ ಇನ್ನೊಂದು ಈ ತರ ರೆಗ್ಯುಲೇಷನ್ ಅವಾಗ ಹೇಳಿದ್ನಲ್ಲ ಎಕ್ಸಾಂಪಲ್ ಫೋರ್ಡ್ ವರ್ಸಸ್ ಹೋಂಡಾ ಇದ್ದಂಗೆ. ಸೊ ರೆಗ್ಯುಲೇಷನ್ ಬಂದಿದ ತಕ್ಷಣ ನಾವು ಹೇಳಿದ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ ಅನ್ನೋದಕ್ಕೆ ಏನು ಎವಿಡೆನ್ಸ್ ಇಲ್ಲ.
ಯಾಕಂದ್ರೆ GDPR ಬಂದಾಗ ಅವ್ರದ್ದು ಟಾರ್ಗೆಟ್ ಇದ್ದಿದ್ದು ಈ ದೊಡ್ಡ ದೊಡ್ಡ ಕಂಪ್ನಿಗಳು, ಈ ಮೈಕ್ರೋಸಾಫ್ಟ್, ಫೇಸ್ಬುಕ್, ಆಮೇಲೆ ಗೂಗಲ್ ಡೇಟಾ ಕಲೆಕ್ಟ್ ಮಾಡ್ತೀಯಾರಲ್ಲ ಅದನ್ನ ನಿಲ್ಲಿಸ್ಬೇಕು ಅಂತ ಇದ್ದಿದ್ದು. ಇವಾಗ ಏನಾಗಿದೆ, ಈ ಸಣ್ಣ ಸಣ್ಣ ನ್ಯೂಸ್ ಪೇಪರ್ ವೆಬ್ಸೈಟ್ಗಳು, ಯಾಕಂದ್ರೆ ನ್ಯೂಸ್ ಪೇಪರ್ ಆಡ್ ತೋರಿಸ್ಬೇಕು ಅಂದ್ರೆ ಅವರು ಡೇಟಾ ಕಲೆಕ್ಟ್ ಮಾಡ್ಬೇಕು, ಅವುಗಳಿಗೆ ತುಂಬಾ ಜಾಸ್ತಿ ಹೊಡೆತ ಬಿದ್ದಿದೆ. ಇವಾಗ ನೀವು ಅಂದ್ರೆ ಒಂದ್ ನಿಮಿಷ, ಇವಾಗ ಸುಪ್ರೀತ್ ಇವಾಗ ಐ ಥಿಂಕ್ GDPR ಒಂದ್ ಲೆಕ್ಕದಲ್ಲಿ ಸ್ವಲ್ಪ ಬ್ರೀಫ್ ಆಗಿ ಸ್ವಲ್ಪ ಡಿಸ್ಕ್ರೈಬ್ ಮಾಡ್ಬೇಕು ಅದನ್ನ. ಸೊ ವೈ ಡೋಂಟ್ ಯು ಡೂ ದಟ್? GDPR ಯುರೋಪಿಯನ್ ಯೂನಿಯನ್ ಇಂಟ್ರೊಡ್ಯೂಸ್ ಮಾಡಿರೋ ರೆಗ್ಯುಲೇಷನ್. ಅದ್ರದ್ದು ಇಂಟೆನ್ಷನ್ ಪ್ರೈವಸಿ, ಜನರದ್ದು ಆನ್ಲೈನ್ ಡೇಟಾ ಪ್ರೈವಸಿನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ. ಸೊ ಅದ್ರ ಬೇಸಿಕ್ ಫ್ರೇಮ್ ವರ್ಕ್ ಏನು ಅಂದ್ರೆ, ಈ ಕಂಪ್ನಿಗಳೆಲ್ಲದು ಡೇಟಾ ಅವ್ರಿಗೆ ಬೇಕಾಗದೆ ಇರೋ ಡೇಟಾನ ಇಟ್ಕೋಬಾರ್ದು. ಪರ್ಸನಲಿ ಐಡೆಂಟಿಫೈಯಬಲ್ ಡೇಟಾ, ಅದು ಅವ್ರದ್ದು ಬಿಸ್ನೆಸ್ ಗೆ ಡೈರೆಕ್ಟ್ ಆಗಿ ರಿಲೇಟೆಡ್ ಇಲ್ಲ ಅಂದ್ರೆ ಅದನ್ನ ಇಟ್ಕೋಬಾರ್ದು. ಆಮೇಲೆ ಜನರಿಗೆ ಕಂಟ್ರೋಲ್ ಕೊಡ್ಬೇಕು, ಅವರಿಗೆ ಇನ್ಫಾರ್ಮ್ ಮಾಡ್ಬೇಕು. ಜನರು ಇವಾಗ ನಂದು ಯಾವ್ಯಾವ ಡೇಟಾ ನೀವು ಕಲೆಕ್ಟ್ ಮಾಡ್ತೀರಾ ಅಂತ ಕಂಪ್ನಿ ಕೇಳಿದ್ರೆ ಕಂಪ್ನಿ ಅದನ್ನ ಪ್ರೊವೈಡ್ ಮಾಡ್ಬೇಕು. ಆಮೇಲೆ ಜನ ಅದನ್ನೆಲ್ಲ ಡಿಲೀಟ್ ಮಾಡಿ ಅಂತ ಹೇಳಿದ್ರೆ ಎಲ್ಲ ಕಂಪ್ನೀಸ್ ಅದನ್ನ ಡಿಲೀಟ್ ಮಾಡ್ಬೇಕು. ಸೊ ಅದು ಆಕ್ಚುಲಿ ಎನ್ಫೋರ್ಸ್ ಆಗೋದು. ಆಮೇಲೆ ಅದಕ್ಕೆ ಪೆನಾಲ್ಟಿ ತುಂಬಾ ಸ್ಟ್ರಿಕ್ಟ್ ಇದೆ. ಎಷ್ಟೋ $1 million ಫೈನ್ ಆಗತ್ತೆ, ಇಲ್ಲ ಪರ್ಸೆಂಟೇಜ್ ಆಫ್ ಯುವರ್ ಮಾರ್ಕೆಟ್ ಕ್ಯಾಪ್, ನಿಮ್ದು ಏನು ರೆವೆನ್ಯೂ ಇರುತ್ತೆ ಅದ್ರದ್ದು ಪರ್ಸೆಂಟೇಜ್. ಸೊ ಎರಡೂನು ಅಫೆಕ್ಟ್ ಆಗ. ದೊಡ್ಡ ಕಂಪ್ನಿಗೆ ಇಷ್ಟೇ ಫೈನ್ ಅಂತಂದ್ರೆ ಅವನು ಫೈನ್ ಕೊಟ್ಬಿಟ್ಟು ನಾನು ಆರಾಮಾಗಿ ಇರ್ತೀನಿ ಅನ್ನೋದಕ್ಕಾಗಲ್ಲ, ಪರ್ಸೆಂಟೇಜ್ ಆಫ್ ಟೋಟಲ್ ರೆವೆನ್ಯೂ. ಸೊ ಅದು just to give an example, I think just to give an example, ಇದೇ ತರ ಏನೋ ಬ್ರೀಚ್ ಆಗಿದ್ದಕ್ಕೆ ಫ್ರಾನ್ಸ್ ಗವರ್ಮೆಂಟ್ ಗೆ ಫೇಸ್ಬುಕ್ $5 billion ಫೈನ್ ಕಟ್ಬಿಟ್ಟು ಸೈಲೆಂಟ್ ಆಗೋಯ್ತು. ಐ ಮೀನ್ ಅವ್ರಿಗೆ ಅದು ಏನು ಇಂಪ್ಯಾಕ್ಟ್ ಆಗ್ಲಿಲ್ಲ. ಅದೇ ಚಿಕ್ಕ ಕಂಪನಿಗಳಿಗೆ ಅಥವಾ ಮಧ್ಯಮ ವರ್ಗ, ಐ ಮೀನ್ ಮೀಡಿಯಂ ಸೈಜ್ ಕಂಪನೀಸ್ ಆಗಿದ್ರೆ ಆ ಕಂಪನಿ ಬಾಗಿಲು ಮುಚ್ಕೊಳ್ಬೇಕಾಗಿತ್ತು ಏನೋ. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದು ಆ ಉದ್ದೇಶದಿಂದ. ಬಟ್ ಇದುವರೆಗೂ ಫೇಸ್ಬುಕ್ಗೂ ಏನು ಅಫೆಕ್ಟ್ ಆಗಿಲ್ಲ GDPR ಇಂದ, ಗೂಗಲ್ಗೂ ಏನು ಅಫೆಕ್ಟ್ ಆಗಿಲ್ಲ. ಅಫೆಕ್ಟ್ ಆಗಿದ್ದು ಬ್ರಿಟಿಷ್ ಏರ್ವೇಸ್ಗೆ. ಸೊ ಫಸ್ಟ್ ಕಂಪನಿ ಟು ಬಿ ಪ್ರಾಸಿಕ್ಯೂಟೆಡ್ ಅಂಡರ್ GDPR ಇಸ್ ಬ್ರಿಟಿಷ್ ಏರ್ವೇಸ್. ಆಮೇಲೆ ಬಿಸ್ನೆಸ್ ವೈಸ್ ಈ ಸಣ್ಣ ಸಣ್ಣ ನ್ಯೂಸ್ ಪೇಪರ್ ಇವುಗಳಿಗೆ, ವೆಬ್ಸೈಟ್ ಗಳಿಗೆ ತುಂಬಾ ಹೊಡೆತ ಬಿದ್ದಿದೆ GDPR ಇಂದ. ಯಾಕಂದ್ರೆ ಆಡ್ ವ್ಯಾಲ್ಯೂ ಜಾಸ್ತಿ ಆಗೋದು ಸ್ಪೆಸಿಫಿಕ್ ಆಗಿದ್ರೆ, ಟಾರ್ಗೆಟ್ ಮಾಡೋದಕ್ಕೆ ಡೇಟಾ ಇದ್ರೆ ಅದ್ರದ್ದು ಆಡ್ ರೇಟ್ ಜಾಸ್ತಿ ಆಗುತ್ತೆ. ಇವಾಗ ಹೆಂಗಸರಿಗೆ ಹೋಗ್ಬಿಟ್ಟು ಶೇವಿಂಗ್ ಕಂಪ್ನಿದ ಆಡ್ ತೋರ್ಸಿದ್ರೆ ಏನು ಉಪಯೋಗ ಆಗಲ್ಲ. ಗಂಡಸರಿಗೆ ಬಂದ್ಬಿಟ್ಟು ಬಿಂದಿ ಆಡ್ ತೋರ್ಸಿದ್ರೆ ಏನು ಉಪಯೋಗ ಆಗಲ್ಲ. ಸೊ ಅದು ಆ ತರದ ಡೇಟಾ ಇದ್ದಷ್ಟು ಆಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ದ ಬೈಯರ್ ಆಫ್ ಆಡ್ ವಿಲ್ ಬಿ ಮೋರ್ ವಿಲ್ಲಿಂಗ್ ಟು ಪೇ ಮನಿ ಇಫ್ ಇಟ್ ಇಸ್ ಸ್ಪೆಸಿಫಿಕ್, ಇಫ್ ಹಿ ನೋಸ್ ದ ಕನ್ವರ್ಷನ್ ಇಸ್ ಬೆಟರ್. ಬಟ್ ಈ ಸಣ್ಣ ಸಣ್ಣ ಕಂಪ್ನಿಗಳು ಮಾಡಕ್ಕಾಗಲ್ಲ. ದೊಡ್ಡ ಕಂಪ್ನಿಗಳು ಈ ಎಲ್ಲಾ ರೆಗ್ಯುಲೇಷನ್ ನ ಫಾಲೋ ಮಾಡೋದಕ್ಕೆ ಲಾಯರ್ಸ್ ನ ಇಡ್ತಾರೆ, ಅವ್ರದ್ದು ಟೆಕ್ನಾಲಜಿನ ಚೇಂಜ್ ಮಾಡ್ತಾರೆ, ಅವ್ರ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಅವ್ರದ್ದು ಬಿಸ್ನೆಸ್ ಇನ್ನೂ ಚೆನ್ನಾಗತ್ತೆ. ಅವ್ರಿಗೆ ಆಕ್ಚುಲಿ ಏನಾಗುತ್ತೆ, ಈ ಸಣ್ಣ ಸಣ್ಣ ಕಂಪ್ನಿಗಳಿಂದ ಕಾಂಪಿಟೇಷನ್ ಹೊರಟೋಗುತ್ತೆ. ಸೊ ಇವಾಗ ಹೊಸ ಸ್ಟಾರ್ಟ್ಅಪ್ ಏನಾದ್ರು ಬರ್ಬೇಕು ಅಂದ್ರೆ, ಹೊಸ ಸ್ಟಾರ್ಟ್ಅಪ್ ಬಂದು ಕಂಪೀಟ್ ಮಾಡ್ಬೇಕು ಅಂದ್ರೆ ಅವರಿಗೆ ಅಡ್ವಾಂಟೇಜ್ ಇಲ್ಲ. ಆಲ್ರೆಡಿ ಗೂಗಲ್, ಫೇಸ್ಬುಕ್ ಈ ಲ್ಯಾಕ್ಸ್ ಡೇಟಾ ರೆಗ್ಯುಲೇಷನ್ ಇದ್ದಾಗ ಬೆಳೆದಿರೋ ಕಂಪ್ನಿಗಳು. ಈಗ ಅವರಿಗೆ ಇದರಲ್ಲಿ ಕಾಂಪಿಟೇಷನ್ ಇರಲ್ಲ. ಹಂಗಾಗಿ ದೇ ಡೋಂಟ್ ಮೈಂಡ್ ಫಾರ್ ಆಲ್ ದೀಸ್ ರೆಸ್ಟ್ರಿಕ್ಷನ್ಸ್. ಸೊ ಅದು ಹುಷಾರಾಗಿರ್ಬೇಕು. ನಾವು ಯಾವಾಗ ಈ ತರ ರೆಗ್ಯುಲೇಷನ್ ಬಗ್ಗೆ ಯೋಚನೆ ಮಾಡ್ತೀವಿ, ಸೊ ಇಟ್ ವಿಲ್ ನಾಟ್, ನಾವ್ ಅನ್ಕೊಳ್ತೀವಿ ಇವಾಗ ಡಿಮಾನಿಟೈಸೇಷನ್ ತುಂಬಾ ಒಳ್ಳೆ ಎಕ್ಸಾಂಪಲ್. ಯಾಕೆ ಡಿಮಾನಿಟೈಸೇಷನ್ ಎಲ್ಲಾರು ಸಪೋರ್ಟ್ ಮಾಡಿದ್ರು ಅಂದ್ರೆ, ಮೆಜಾರಿಟಿ ನನ್ನ ಹತ್ರ ಹೋದ್ರು ದುಡ್ಡು, ಅವ್ನು ಇದಾನಲ್ಲ ಇನ್ನೊಬ್ಬ ಶ್ರೀಮಂತ, ಲೈಕ್ ಅವನು MLA, ಅವನ ಹತ್ರ ಅಷ್ಟೊಂದು ಬ್ಲಾಕ್ ಮನಿ ಇರುತ್ತೆ, ಇವನ್ ಇದಾನಲ್ಲ ಇವನ ಹತ್ರ ಇಷ್ಟೊಂದು ಬ್ಲಾಕ್ ಮನಿ, ಅವನಿಗೆ ಹೊಡ್ತಾ ಬೀಳುತ್ತೆ. ಲೈಕ್ ಎಲ್ಲಾರಿಗೂ ಆದ್ರೂ ಅವನಿಗೆ ಜಾಸ್ತಿ ಡ್ಯಾಮೇಜ್ ಆಗುತ್ತೆ ಅನ್ನೋದಕ್ಕೆ ಜನ ಸಪೋರ್ಟ್ ಮಾಡಿದ್ರು. ಬಟ್ ಇವಾಗ ಗೊತ್ತು ನಮಗೆ ಬ್ಲಾಕ್ ಮನಿ ಏನೂ ಕಡಿಮೆ ಆಗಿಲ್ಲ. ಯಾರ ಹತ್ರ ದುಡ್ಡಿತ್ತು ಅವ್ರ ಹತ್ರ ಇನ್ನೂ ಜಾಸ್ತಿ ಆಗಿದೆ. ಅವರಿಗೆ ರಿಯಲ್ ಎಸ್ಟೇಟ್ ಟು ಸ್ಟೋರ್ ದರ್ ಮನಿ ಇನ್ನೂ ಕಡಿಮೆ ಆಯ್ತು. ಆ ಕಾಸ್ಟ್ $2,000 ನೋಟ್ ಇಟ್ಕೊಂಡು ಅವ್ರು ಇನ್ನೂ ಜಾಸ್ತಿ ದುಡ್ಡನ್ನ ಅದೇ ರೂಮ್ ಅಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಹೇ, ಇದು ತುಂಬಾ ಒಳ್ಳೆ ಚರ್ಚೆ. ಇಷ್ಟು ಇದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮಗೆ ಯಾವ್ದಾನು ವಿಷಯನ ಚರ್ಚೆ ಮಾಡ್ಬೇಕು, ನಾವು ಚರ್ಚೆಗೆ ತಗೋಬೇಕು, ಅದು ಮುಖ್ಯವಾದ್ದು ಅಂತ ಅನ್ಸಿದ್ರೆ ದಯವಿಟ್ಟು ನಮ್ಗೆ ಹೇಳಿ. ನಾವು ಅದನ್ನ ಡಿಸ್ಕಸ್ ಮಾಡ್ತೀವಿ. ಸಾಧ್ಯ ಆದ್ರೆ ವಿ ವಿಲ್ ಆಲ್ಸೋ ಇನ್ವೈಟ್ ಯು.
ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಬರ್ತೀವಿ ಅರಳಿಕಟ್ಟೆ ಎಪಿಸೋಡ್ 5 ಒಂದಿಗೆ.